ಆಂಗ್ಲೋ ಅಫ್ಘಾನ್ ವಾರ್. ಸೊ ಅಫ್ಘಾನಿಸ್ತಾನದಲ್ಲಿ ದುರಾನಿ ಮನೆತನ ಅಂತಿದೆ, ಕೇಳಿದ್ದೀರಾ? ದುರಾನಿ ಮನೆತನ, ಲೋಧಿ ಸಂತತಿ, ಸೂರ್ ಸಂತತಿ, ಯಾವುದು? ಲೋಧಿ, ದೆನ್ ಸೂರ್, ದೆನ್ ದುರಾನಿ. ಯಾವ ಸಂತತಿ ಇದು? ದುರಾನಿ. ಸೊ ದುರಾನಿ ಸಂತತಿ ಅಂತ ಬರ್ತದೆ, ಆಯ್ತಾ? ದುರಾನಿ ಸಂತತಿ ಅಂತ ಬರ್ತದೆ, ಸರಿನಾ? ಸೊ ಈ ದುರಾನಿ ಸಂತತಿಯಲ್ಲಿ ಅಹಮದ್ ಶಾ ಅಬ್ದಾಲಿ ಅಂತ ಬರ್ತಾನೆ. ಯಾರು? ಅಹಮದ್ ಶಾ ಅಬ್ದಾಲಿ ಎಲ್ಲಿ ಬಂದಿದ್ದ? ಮೂರನೇ ಪಾನಿಪತ್ತ, ಆಯ್ತಾ? ಅಹಮದ್ ಶಾ ಅಬ್ದಾಲಿ, ಹೌದಾ? ಅಹಮದ್ ಶಾ ಅಬ್ದಾಲಿ ಬರ್ತಾರೆ. ಅಹಮದ್ ಶಾ ಅಬ್ದಾಲಿ ನಂತರ ಶಾ ಸುಜಾ ಅಂತ ಬರ್ತಾರೆ ಮಗ. ಯಾರು? ಶಾ ಸುಜಾ. ಸರಿ, ಒಂದ್ ಸೆಕೆಂಡ್. ಅಹಮದ್ ಶಾ ಅಬ್ದಾಲಿ ನಂತರ ತೈಮೂರ್ ಶಾ ಬರೋದು. ತೈಮೂರ್ ಶಾ ಯಾವ ಶಾ? ತೈಮೂರ್ ಶಾ. ಏನು ರಿಮೋಟಾ ಇಲ್ಲೇ ಇದೆಯಲ್ಲ, ತೈಮೂರ್ ಶಾ. ಓಕೆ, ತೈಮೂರ್ ಶಾನ ನಂತರ ಜಮನ್ ಶಾ ಬರ್ತಾನೆ. ಜಮನ್ ಶಾ ಯಾರು? ಜಮನ್ ಶಾ. ಸೊ ಈ ಜಮನ್ ಶಾನ ಮಗ ತೈಮೂರ್ ಶಾ. ಯಾರು? ಶಾ ಸುಜಾ. ಇವನು ಅಹಮದ್ ಶಾ ಅಬ್ದಾಲಿಗೆ ಏನಾಗಬೇಕು? ಮೊಮ್ಮಗ. ವಾಡಿಕೆ ಅಂತ ಇವರೆಲ್ಲ ಆದ್ಮೇಲೆ ಯಾರಾಗ್ಬೇಕಿತ್ತು? ನವಾಬ ಅಫ್ಘಾನಿಸ್ತಾನಕ್ಕೆ ಶಾ ಸುಜಾ ಆಗ್ಬೇಕಿತ್ತು. ಆದ್ರೆ ಅಫ್ಘಾನಿಸ್ತಾನದಲ್ಲಿ ಪಠಾಣಸ್ ಅಂತ ಬರ್ತಾರೆ, ಕೇಳಿದ್ದೀರಾ? ಪಠಾಣರು, ಪಠಾಣ್ಸ್. ಈ ಪಠಾಣ್ಸ್ ಏನ್ ಮಾಡ್ತಾರಪ್ಪ? ಯಾರು? ಶಾ ಸುಜಾ ಏನಾಗಬೇಕಿತ್ತು? ರಾಜ ಆಗ್ಬೇಕಿತ್ತು, ನವಾಬ ಆಗ್ಬೇಕಿತ್ತು. ಆದ್ರೆ ದೋಸ್ತ್ ಮಹಮ್ಮದ್ನ ರಾಜನಾಗಿ ನೇಮಕ ಮಾಡ್ತಾರೆ. ದೋಸ್ತ್ ಮಹಮ್ಮದ್ ಏನಾಗ್ತಾರೆ? ರಾಜ ಆಗ್ತಾರೆ. ಓಕೆ, ರಾಜ ಮೀನ್ಸ್ ನವಾಬ್ ಆಗ್ತಾರೆ. ಓಕೆ, ಅಮೀರ ಅಂತ ಕರೀತಾರೆ. ಸರಿನಾ? ಸೊ ಈ ದೋಸ್ತ್ ಮಹಮ್ಮದ್ಗೆ ಒಂದು ಬಹಳ ಹೆಬ್ಬಯಕೆ ಇರ್ತದೆ. ಏನಂತಂದ್ರೆ, ಇವತ್ರ ಲಾಹೋರನ್ನ ರಣಜಿತ್ ಸಿಂಗ್ ಕ್ಯಾಪ್ಚರ್ ಮಾಡಿರ್ತಾನೆ. ಆ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಲಾಹೋರನ್ನ ದೋಸ್ತ್ ಮಹಮ್ಮದ್ ವಾಪಸ್ ತಗೋಬೇಕು ಅಂತ ಬಹಳ ಹೆಬ್ಬಯಕೆಯನ್ನು ಹೊಂದಿರ್ತಾನೆ. ಮತ್ತೆ ಈ ಟೈಮಲ್ಲಿ ಭಾರತಕ್ಕೆ ಗವರ್ನರ್ ಆಗಿ ಬಂದವನು ಲಾರ್ಡ್ ಆಕ್ಲ್ಯಾಂಡ್ ಅಂತ. ಯಾರು? ಲಾರ್ಡ್ ಆಕ್ಲ್ಯಾಂಡ್ ಭಾರತಕ್ಕೆ ಗವರ್ನರ್ ಆಗಿ ಬರ್ತಾನೆ. ಏನು ಇಯರಾ ತೊಳಿ? ಲಾರ್ಡ್ ಆಕ್ಲ್ಯಾಂಡ್ 1836 ಇಂದ 42, 1836 ಇಂದ 42 ವರೆಗೂ ಉಂಟು. ಓಕೆ, ಸೊ ಇವನೇನ್ ಮಾಡ್ತಾನೆ? ಯಾರು? ಲಾರ್ಡ್ ಆಕ್ಲ್ಯಾಂಡ್. ಈ ಅಹಮದ್ ಶಾ ಈ ದೋಸ್ತ್ ಮಹಮ್ಮದ್ ಇರ್ತಾನೆ ಗೊತ್ತಾ? ದೋಸ್ತ್ ಮಹಮ್ಮದ್ ಇವನು ರಷ್ಯಾ ಜೊತೆಗೆ ಫ್ರೆಂಡ್ಶಿಪ್ ಅನ್ನ ಮಾಡ್ತಾ ಇರ್ತಾನೆ. ಏನಕ್ಕೋಸ್ಕರ ಗೊತ್ತಾ? ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳಲಿಕ್ಕೆ ರಷ್ಯಾ ಜೊತೆ ಏನು ಫ್ರೆಂಡ್ಶಿಪ್ ಅನ್ನ ಮಾಡ್ತಾ ಇರ್ತಾನೆ. ಈ ಲಾರ್ಡ್ ಆಕ್ಲ್ಯಾಂಡ್ ಅಲೆಕ್ಸಾಂಡರ್ ಬರ್ನ್ಸ್ ಅಂತ, ಅನ್ನೋ ಅಂಬಾಸಿಡರ್ ಅನ್ನ ಕರೆಸ್ತಾರೆ, ರಾಯಭಾರಿಯನ್ನ. ಅಲೆಕ್ಸಾಂಡರ್ ಬರ್ನ್ಸ್ ಸೊ ಈ ಅಲೆಕ್ಸಾಂಡರ್ ಬರ್ನ್ಸ್ ಅಂತಕ್ಕಂಥ ಅಂಬಾಸಿಡರ್ ಅನ್ನ ಕಳಿಸ್ತಾರೆ. ಇವನು ದೋಸ್ತ್ ಮಹಮ್ಮದ್ ಇವನ್ಗೆ ಪೇಶಾವರದ ಬೇಡಿಕೆ ಇರ್ತಾನೆ. ಯಾವುದು? ಪೇಶಾವರದ ಬೇಡಿಕೆ ಇರ್ತದೆ, ಪೇಶಾವರ ಬೇಕಂತ. ಬಟ್ ಇವನ್ ಏನ್ ಮಾಡ್ತಾನೆ? ಬನ್ಸು ಇದನ್ನ ತಿರಸ್ಕಾರ ಮಾಡ್ತಾನೆ. ಸೊ ಈಗ ದೋಸ್ತ್ ಮಹಮ್ಮದ್ ಏನಾದ? ರೆಬಲ್ ಆದ್ನ.
ರೆಬಲ್ ಆಗಿ ಏನ್ ಮಾಡ್ತಾನೆ, ದೋಸ್ತ್ ಮೊಹಮ್ಮದ್ ರಷ್ಯಾ ಜೊತೆಗೆ ಪೊಲಿಟಿಕಲ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂತಾನೆ. ಈ ಪೊಲಿಟಿಕಲ್ ಅಗ್ರಿಮೆಂಟ್ ಗೊತ್ತಾದ ತಕ್ಷಣ ಇಲ್ಲಿ ಶಾ ಶುಜಾ ಇರ್ತಾನಲ್ಲ, ಇವನ್ ತಾನೇ ಆಕ್ಚುಲಿ ಆಗ್ಬೇಕಿದ್ದು, ಹೌದಲ್ವಾ? ಈ ಶಾ ಶುಜಾ ಮತ್ತೆ ಆಕ್ಲ್ಯಾಂಡ್ ಮತ್ತೆ ರಣಜಿತ್ ಸಿಂಗು 3 ಜನ ಸೇರಿ ಒಂದು ಮಿತ್ರ ಪಡೆಯನ್ನ ಮಾಡ್ಕೊಂತಾರೆ. 3 ಜನ ಸೇರಿ ಒಂದು ಮಿತ್ರ ಪಡೆಯನ್ನ ಮಾಡ್ಕೊಂತಾರೆ. ಇದನ್ನ ಫಿರೋಜ್ಪುರ್ ಒಪ್ಪಂದ ಅಂತ ಕರೀತಾರೆ. 1838 ಜೂನ್ 26. ಯಾವ ಒಪ್ಪಂದ? ಫಿರೋಜ್ಪುರ್ ಒಪ್ಪಂದ ಅಂತ ಮಾಡ್ತಾರೆ. ಫಿರೋಜ್ಪುರ ಒಪ್ಪಂದ ಯಾರ ನಡುವೆ ನಡೆಯೋದು? ಶಾ ಶುಜಾ, ಆಕ್ಲ್ಯಾಂಡ್. ಶಾ ಶುಜಾ ಯಾರು? ಇವನು ಅಫ್ಘಾನಿಸ್ತಾನ. ಆಕ್ಲ್ಯಾಂಡ್ ಯಾರು? ಬ್ರಿಟಿಷ. ರಣಜಿತ್ ಸಿಂಗ್ ಸಿಕ್ಕರ್ ರಾಜ. ಇವ್ರು 3 ಜನ ಸೇರಿ ಯಾವ್ದು ಮಾಡ್ತಾರೆ? ಫಿರೋಜ್ ಶಾ ಒಪ್ಪಂದ ಆಗುತ್ತೆ. ಸರಿನಾ? ಫಿರೋಜ್ ಶಾ ಒಪ್ಪಂದ ಆಗುತ್ತೆ. ಬಟ್ ರಣಜಿತ್ ಸಿಂಗ್ ಏನ್ ಮಾಡ್ತಾನೆ ಗೊತ್ತಾ? ಬ್ರಿಟಿಷ್ ಸೇನೆ ಪಂಜಾಬ್ ಮೂಲಕ ಹಾದೋಗೋದನ್ನ ತಡಿತಾನೆ. ಯಾಕೆ ಗೊತ್ತಾ? ರಣಜಿತ್ ಸಿಂಗ್ ಗೊತ್ತಿತ್ತು, ಅವನು ಯುದ್ಧ ನಿಪುಣ. ಇವ್ರು ಏನಾರ ನನ್ನ ಹತ್ರ ಬಿಟ್ರೆ ನೆಕ್ಸ್ಟ್ ನನ್ನ ಮೇಲೆ ದಾಳಿ ಮಾಡ್ತಾರೆ, ಇವ್ರಿಗೆ ನನ್ನ ರೂಟ್ ಗೊತ್ತಾಗದ್ ಬೇಡ ಅಂತೇಳಿ ನೀವು ಸಿಂಧಿಂದ ಬಲೂಚಿಸ್ತಾನ್ಗೆ ಹೋಗಿ, ಬಲೂಚಿಸ್ತಾನದಿಂದ ಖೈಬರ್ ಕಣಿವೆ ಮುಖಾಂತರ ಹೋಗಿ ಅಂತ ಹೇಳ್ತಾರೆ. ಖೈಬರ್ ಕಣಿವೆ ಮುಖಾಂತರ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಆಯ್ತಾ? ನೆಕ್ಸ್ಟ್ ಶಾ ಸುಜನ್ ಅನ್ನ ಏನಾಯ್ತು? ಯುದ್ಧ ನಡೀತದೆ. ಯುದ್ಧದಲ್ಲಿ ಏನಾಗ್ತದೆ? ದೋಸ್ತ್ ಮೊಹಮ್ಮದ್ ಸೋಲ್ತಾನೆ. ಶಾ ಸುಜನನ್ನ ಅಧಿಕಾರಕ್ಕೆ ತರ್ತಾರೆ. ಶಾ ಸುಜನನ್ನ ಅಧಿಕಾರಕ್ಕೆ ತಂದ್ಮೇಲೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ಸಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಇರ್ತಾನೆ. ಅವನ ಹೆಸರು ಮ್ಯಾಗ್ನಾ ಕಾರ್ಟ್ ಅಂತ. ಏನು? ಮ್ಯಾಕ್ನಟನ್ ಅಂತ. ಯಾರು? ರೆಸಿಡೆಂಟ್ ಮ್ಯಾಕ್ನಟನ್ ಅಂತಕ್ಕಂಥ ರೆಸಿಡೆಂಟ್ ಅನ್ನ ಅಲ್ಲಿ ಇರ್ತಾನೆ. ಓಕೆ. ಮತ್ತೆ ಏನಾಗತ್ತೆ ಗೊತ್ತಾ? ಅಕ್ಬರ್ ಖಾನ್ ಅಂತ ಇನ್ನೊಬ್ಬ ಬರ್ತಾನೆ. ಯಾರು? ಅಕ್ಬರ್ ಖಾನ್ ಅಂತ. ಅಕ್ಬರ್ ಖಾನ್ ನೇತೃತ್ವದಲ್ಲಿ ಪಠಾಣರು ಮತ್ತೆ ದಂಗೆ ಹೇಳ್ತಾರೆ. ಏನೋ ನಮ್ಮ ಮತ್ತೆ ಯಾರು? ದೋಸ್ತ್ ಮೊಹಮ್ಮದ್ ಅನ್ನ ಏನ್ ಮಾಡ್ರಿ, ಅಗೇನ್ ನಮ್ಗೆ ನವಾಬ ಮಾಡಿ ಅಂತೇಳಿ ಪಠಾಣರು ಅಕ್ಬರ್ ಖಾನ್ ನೇತೃತ್ವದಲ್ಲಿ ದಂಗೆ ಇದ್ದಾಗ ಎಲ್ಫಿನ್ಸ್ಟೋನ್ ಅಂತ ಬರ್ತಾನೆ. ಎಲ್ಫಿನ್ಸ್ಟೋನ್ ಮತ್ತೆ ಮ್ಯಾಕ್ನಟನ್ ಇಬ್ರು ಪಠಾಣರ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿ ಮತ್ತೆ ದೋಸ್ತ್ ಮೊಹಮ್ಮದ್ ಅನ್ನ ಅಧಿಕಾರಕ್ಕೆ ಕರ್ಕೊಂಡ್ಬರ್ತಾರೆ. ಆದ್ರೆ 1847ರಲ್ಲಿ ಗೆರಿಲ್ಲಾ ವಾರ್ಫೇರ್ ಗೊತ್ತಾ? ಗೆರಿಲ್ಲಾ ವಾರ್ಫೇರ್ ಅಂತಂದ್ರೆ ಕತ್ತಲ್ಲಿ ಅಡಿಗೆ ಕೂತ್ಕೊಳ್ಳೋದು, ಯುದ್ಧ ಮಾಡೋದು. ಅಡಿಗೆ ಕೂತ್ಕೊಳ್ಳೋದು ಹೈಡ್ ಅಂಡ್ ಸೀಕ್ ಗೇಮ್ ಆಡ್ದಂಗೆ. ಅವರು ಒಂದು ಇದಿಲ್ಲ, ಅವ್ನ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಯುದ್ಧ ಮಾಡಕ್ಕೆ. ಹೆಂಗ್ ಬೇಕ್ ಹಂಗೆ ಯುದ್ಧ ಮಾಡೋದು. ಗೆರಿಲ್ಲಾ ಮಾದರಿ ಯುದ್ಧ. ಆ ಗೆರಿಲ್ಲಾ ಮಾದರಿ ಯುದ್ಧದ ಮುಖಾಂತರ ಸರಿಸುಮಾರು 20,000 ಸೈನಿಕರನ್ನ, ಬ್ರಿಟಿಷ್ ಸೈನಿಕರನ್ನ ಸಾಯಿಸ್ತಾರೆ. ಓಕೆ. ಅದರಲ್ಲಿ ಲಾರೆನ್ಸ್, ಮ್ಯಾಕ್ನಟನ್ ಮತ್ತೆ ಎಲ್ಫಿನ್ಸ್ಟೋನು ಇವರೆಲ್ಲರನ್ನು ಸಾಯಿಸಾಕ್ತಾರೆ. ಆಯ್ತಾ? ಇದರಿಂದ ಬ್ರಿಟಿಷರಿಗೆ 20,000 ಸೈನಿಕರು ಹೋಗ್ತಾರೆ, 15 ಕೋಟಿ ನಷ್ಟ ಆಗುತ್ತೆ. ಲಾರ್ಡ್ ಆಕ್ಲ್ಯಾಂಡ್ ಅನ್ನ ವಾಪಸ್ ಕರ್ಸ್ಕೊಂತಾರೆ. ಕಳಿಸ್ಕೊಂಡು ಲಾರ್ಡ್ ಎಲ್ಲಿನ್ ಬಾರೋನ್ ಅನ್ನ ಗವರ್ನರ್ ಜನರಲ್ ಆಗಿ ಕಳಿಸ್ತಾರೆ. ಏನಾಗಿ? ಲಾರ್ಡ್ ಎಲ್ಲಿನ್ ಬಾರೋನ್ ಅನ್ನ ಗವರ್ನರ್ ಜನರಲ್ ಆಗಿ ಕಳಿಸ್ತಾರೆ. ಲಾರ್ಡ್ ಎಲ್ಲಿನ್ ಬಾರೋ ಏನಪ್ಪ? ಹೌದು, ಲಾರ್ಡ್ ಎಲ್ಲಿನ್ ಬಾರೋ. ಲಾರ್ಡ್ ಎಲ್.ಎನ್. ಬಾರೋನನ್ನ ಗವರ್ನರ್ ಜನರಲ್ಗೆ ಕಳಿಸ್ತಾರೆ. ಗವರ್ನರ್ ಜನರಲ್ಗೆ ಕಳಿಸ್ತಾರೆ. ಸರಿನಾ? ನೆಕ್ಸ್ಟು 2ನೇ ಆಂಗ್ಲೋ ಅಫ್ಘಾನ್ ಯುದ್ಧ. ಈ ಟೈಮಲ್ಲಿ ಲಾರ್ಡ್ ಲಿಟ್ಟನ್ ಭಾರತದ ವೈಸ್ರಾಯ್ ಆಗಿ ಬರ್ತಾರೆ. ಏನಪ್ಪ? ಸೆಕೆಂಡ್ ವಾರ್. ಯಾರು ಭಾರತದ ವೈಸ್ರಾಯ್ ಆದವರು? ಲಾರ್ಡ್ ಲಿಟ್ಟನ್. ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಜಾರಿಗೆ ತಂದವನು.
ಪ್ರಾದೇಶಿಕ ಭಾಷಾ ನಿರ್ಬಂಧ ಕಾಯ್ದೆನ ತಗೊಂಡ್ಬಂದವ್ ನೀನು, ಲಾರ್ಡ್ ಲಿಟ್ಟನ್. ಬರೀ ಲಾರ್ಡ್ ಲಿಟ್ಟನ್ ಭಾಷಾ ನಿರ್ಬಂಧ ಕಾಯ್ದೆ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್. ಓಕೆ, ಲಾರ್ಡ್ ಲಿಟ್ಟನ್ ಭಾರತಕ್ಕೆ ವೈಸರಾಯಾಗಿ ಬರ್ತಾನೆ. ಆಯ್ತಾ, ಇಲ್ಲಿ ಅಕ್ಬರ್ ಖಾನ್ ಇರ್ತಾನೆ, ದೊರೆ ಅಕ್ಬರ್ ಖಾನ್. ಇವನ್ ಜೊತೆ ಒಪ್ಪಂದ ಮಾಡ್ಕೊಳ್ಳಲು ಚೆಂಬರ್ಲಿನ್ ಅಂತಕ್ಕಂಥ ರಾಯಭಾರಿಯನ್ನ ಕಳಿಸ್ತಾನೆ. ಆದ್ರೆ ಅಕ್ಬರ್ ಖಾನ್ ಇದನ್ನ ರಿಸೀವ್ ಮಾಡೋದಿಲ್ಲ. ಆದ್ರೆ ಬ್ರಿಟಿಷ್ ಏನ್ ಮಾಡ್ತಾರೆ, ಖೈಬರ್ ಬೋಲಾನ್ ಖುರ್ರಂ ಕಣಿವೆ ಮೂಲಕ ಮುತ್ತಿಗೆ ಹಾಕಿ ಅಕ್ಬರ್ ಖಾನ್ ಅನ್ನ ಸೋತು ಅವನ ಟರ್ಕಿಗೆ ಓಡಾಕ್ತಾನೆ. ಎಲ್ಲಿಗೆ ಓಡಾಕ್ತಾನೆ ಅಕ್ಬರ್ ಖಾನ್? ಟರ್ಕಿಗೆ ಓಡಾಕ್ತಾನೆ. ಬ್ರಿಟಿಷರು ಯಾಕೂಬ್ ಖಾನ್ ಅಂತ ಒಬ್ಬನ ಕರ್ಕೊಂಡ್ ಬರ್ತಾರೆ. ಯಾವ ಖಾನು? ಯಾಕೂಬ್ ಖಾನ್. ಇವನ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂತಾರೆ, ಫೇಮಸ್ ಒಪ್ಪಂದ, ಗಂಡಮಾಕ್ ಒಪ್ಪಂದ. ಕೇಳಿದರೆ ಕೇಳ್ತಾರೆ, ಯಾವ ಒಪ್ಪಂದ? ಗಂಡ ಮಕ್ಕಳಲ್ಲ, ಗ್ಯಾಂಡ್ಮಕ್ ಒಪ್ಪಂದ. ಯಾರ ಜೊತೆ? ಯಾಕೂಬ್ ಖಾನ್ ಜೊತೆ. 1879 ಮೇ 26ನೇ ತಾರೀಕು. ಅದಾದ್ಮೇಲೆ ಪಠಾಣ್ರು ಇರ್ತಾರಲ್ಲ, ಪಠಾಣ್ರು ಅವರು ಬ್ರಿಟಿಷರ್ ರೆಸಿಡೆಂಟ್ ಇರ್ತಾರೆ. ಆ ಬ್ರಿಟಿಷರ್ ರೆಸಿಡೆಂಟ್ ಹೆಸರು ಕ್ಯಾವಗ್ನರಿ ಅಂತ. ಯಾರು? ಕ್ಯಾವಗ್ನರಿ. ಈ ಗಂಡ್ಮ್ಯಾಕ್ ಒಪ್ಪಂದದ ಪ್ರಕಾರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿ ವಿದೇಶಾಂಗ ನೀತಿಯನ್ನ ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಅದಾದ್ಮೇಲೆ ಕ್ಯಾವಗ್ನರಿ ಅಂತ ರೆಸಿಡೆಂಟ್ ಅನ್ನ ಇಟ್ಕೊಂತಾರೆ. ಈ ಪಠಾಣ್ರು ಕ್ಯಾವಗ್ನರಿಯನ್ನ ಚಿತ್ರ ವಿಚಿತ್ರ ಸಾಯಿಸ್ಬಿಡ್ತಾರೆ. ಯಾರು? ಕ್ಯಾವಗ್ನರಿಯನ್ನ ಪಠಾಣ್ರು ಮನ್ಸೋ ಇಚ್ಛ ಸಾಯಿಸ್ತಾರೆ. ಆಯ್ತಾ, ಕ್ಯಾವಗ್ನರಿ ಸತ್ ಮೇಲೆ ಗರಾನಿ ಹಬ್ ಕದನ ಅಂತ ನಡೀತದೆ. ಯಾವ ಕದನ? ಗರಾನಿ ಹಬ್. ಬ್ಯಾಟಲ್ ಆಫ್ ಗರಾನಿ ಹಬ್. ಈ ಬ್ಯಾಟಲ್ ಆಫ್ ಗರಾನಿ ಹಬ್ ಅಲ್ಲಿ ಯಾಕೂಬ್ ಖಾನ್ ಸೋಲ್ತಾನೆ. ಯಾಕೂಬ್ ಖಾನ್ ಡಿಫಿಟೆಡ್ ಇನ್ ಬ್ಯಾಟಲ್ ಆಫ್ ಗರಾನಿ ಹಬ್. ಓಕೆ, ಇಂಗ್ಲೆಂಡ್ ನಲ್ಲಿ ಗ್ಲಾಡ್ ಸ್ಟೋನ್ ಸರ್ಕಾರ ಅಧಿಕಾರಕ್ಕೆ ಬಂದು ಯುದ್ಧ ಒಪ್ಪಂದವನ್ನು ಮಾಡ್ಕೊಳ್ಳಲು ದ ಫೇಮಸ್ ಪರ್ಸನಾಲಿಟಿ ಲಾರ್ಡ್ ರಿಪ್ಪನ್ ಅನ್ನ ಕಳಿಸ್ತಾರೆ. ಲಾರ್ಡ್ ರಿಪ್ಪನ್ ಇಲ್ಲಿ ಅಬ್ದುಲ್ ರೆಹಮಾನ್ ಅನ್ನೋರ ಜೊತೆ ಶಾಂತಿ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಯಾರಪ್ಪ ಬರೋದು? ಲಿಟ್ಟನ್ ಆದ್ಮೇಲೆ ಲಾರ್ಡ್ ರಿಪ್ಪನ್. ಈ ಲಾರ್ಡ್ ರಿಪ್ಪನ್ ಬಂದು ಏನ್ ಮಾಡ್ತಾರಪ್ಪ? ಅಬ್ದುಲ್ ರೆಹಮಾನ್ ಅನ್ನೋರ ಜೊತೆಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಪೀಸ್ ಟ್ರೀಟಿ, ಶಾಂತಿ ಒಪ್ಪಂದ. ಇದೆ 78-79 ಟೈಮಲ್ಲಿ ಆಗೋದು. ಓಕೆ, ದೆನ್ ಮೂರನೇ ಆಂಗ್ಲೋ ಅಫ್ಘಾನ್ ಯುದ್ಧ. ಇದು ನಡೆಯೋದು 1919ರಲ್ಲಿ. ಯಾವಾಗ? 1919. ಒಂದಕ್ಕೂ ಇಂದಕ್ಕೂ ಲಿಂಕ್ ಇರಲ್ಲ ಇವು. ಓಕೆ, ಫಸ್ಟ್ ಟೈಮ್ ನಡೆಯೋದು ಯಾವಾಗ? 48 ಟೈಮಲ್ಲ. ಯಾವಾಗ ನಡೀತದೆ? ಮೊದಲನೇದು 39-42 ಟೈಮಲ್ಲಿ ನಡೀತದೆ. ಎರಡನೇದು 78-79 ನಡೀತದೆ. ಮೂರನೇದು 1919. ಸೊ 1901ರಲ್ಲಿ ಅಬ್ದುಲ್ ರೆಹಮಾನ್ ನಂತರ ಅಬಿಬುಲ್ಲಾ. ಯಾರು? ಅಬಿಬುಲ್ಲಾ ಅಂತಕ್ಕಂಥವ್ರು ಅಧಿಕಾರಕ್ಕೆ ಬರ್ತಾರೆ. ಅಬಿಬುಲ್ಲಾ ಅಂತಕ್ಕಂಥ ನವಾಬನಾಗಿ ಅಧಿಕಾರಕ್ಕೆ ಬರ್ತಾರೆ. ಆಯ್ತಾ, ಅಬಿಬುಲ್ಲಾ. ಸೊ ಈ ಅಬಿಬುಲ್ಲಾ ಈ ಪೀಸ್ ಟ್ರೀಟಿ ಏನಾಗಿರುತ್ತಲ್ಲ ಅಬ್ದುಲ್ ರೆಹಮಾನ್ ಜೊತೆಗೆ, ಅಬ್ದುಲ್ ರೆಹಮಾನ್ ಮತ್ತೆ ರಿಪ್ಪನ್ ಜೊತೆಗೆ, ಅದನ್ನ ಮುಂದುವರ್ಸಲು ಅವನಿಗೆ ಇಷ್ಟ ಇರೋದಿಲ್ಲ. ಅದೇ ರೀತಿ ಪಠಾಣ್ ಇರ್ತಾರಲ್ಲ, ಪಠಾಣ್ ಅಬಿಬುಲ್ಲನ್ ಸಾಯಿಸ್ಬಿಡ್ತಾರೆ. ಬರೀ ಮರ್ಡರ್ ಮಾಡೋದ ಕೆಲಸ ಇರೋದು ಪಠಾಣ್ದು. ಓಕೆ, ಮರ್ಡರ್ ಮಾಡಿ ಸಾಯಿಸ್ತಾರೆ. ಇವನಾದ್ಮೇಲೆ ಅಮಾನುಲ್ಲಾ ಬರ್ತಾರೆ. ಯಾರು? ಅಬಿಬುಲ್ಲಾ ನಂತರ ಅಮಾನುಲ್ಲಾ.
ಸೊ ಈ ಅಮಾನುಲ್ಲಾ ಕೂಡ ಹಳೆಯ ಒಪ್ಪಂದವನ್ನ ಮುಂದುವರಿಸಲು ಅಮಾನುಲ್ಲಾ ಸಹ ಹಳೆಯ ಒಪ್ಪಂದನ ಮುಂದುವರಿಸಲು ಇಷ್ಟಪಡಲ್ಲ. ಆಯ್ತಾ? ಈಸ್ ಆಲ್ಸೋ ಡಿಸ್ಅಗ್ರಿ ವಿತ್ ದ ಪೀಸ್ ಟ್ರೀಟಿ. ಆಯ್ತಾ? ಆದ್ರೆ ಇಲ್ಲಿ ಭಾರತಕ್ಕೆ ಆ ಟೈಮಲ್ಲಿ ವೈಸ್ರಾಯ್ ಆಗಿ ಯಾರು ಬಂದಿರ್ತಾರೆ ಗೊತ್ತಾ? ಲಾರ್ಡ್ ಚಾನ್ಸ್ಫೋರ್ಡ್. ಕೇಳಿದಿರಾ? ಜೇಮ್ಸ್ ಲಾರ್ಡ್ ಚಾನ್ಸ್ಫೋರ್ಡ್. ಫೋರ್ಡ್ ಚಾರ್ಲ್ಸ್ ಲಾರ್ಡ್ ವೈಸ್ರಾಯ್. ಭಾರತಕ್ಕೆ ವೈಸ್ರಾಯ್ ಬಂದವರು ಲಾರ್ಡ್ ಚಾನ್ಸ್ಫೋರ್ಡ್. ಕೇಳಿಲ್ವಾ ಚಾರ್ಲ್ಸ್ ಲಾರ್ಡ್ ಚಾರ್ಲ್ಸ್ ಫೋರ್ಡ್. ಮಾಂಟೆಗೋ ಚಾರ್ಲ್ಸ್ಫೋರ್ಡ್ ಕಾಯ್ದೆ ಇದು. ಆಯ್ತಾ? ಲಾರ್ಡ್ ಚಾರ್ಲ್ಸ್ಫೋರ್ಡ್ ಏನು ಭಾರತಕ್ಕೆ ವೈಸ್ರಾಯ್ ಬಂತಾರೆ. ಬಂದ್ ಕೂಡ್ಲೆ ರಾವಲ್ಪಿಂಡಿ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಯಾವ ಒಪ್ಪಂದ? ಟ್ರೀಟಿ ಆಫ್ ರಾವಲಪಿಂಡಿ. ಅಮಾನುಲ್ಲಾ ಜೊತೆ ಟ್ರೀಟಿ ಆಫ್ ರಾವಲ್ಪಿಂಡಿ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಅಫ್ಘಾನಿಸ್ತಾನ ಏನಾಗ್ತದಪ್ಪ? 1919 ಇದು ಅಫ್ಘಾನಿಸ್ತಾನ ಇಂಡಿಪೆಂಡೆಂಟ್ ಆಗುತ್ತೆ. ಅಫ್ಘಾನಿಸ್ತಾನ್ ಗಾಟ್ ಇಂಡಿಪೆಂಡೆನ್ಸ್. ಅಫ್ಘಾನಿಸ್ತಾನ ಏನಾಗುತ್ತೆ? ಸರ್ವ ಸ್ವತಂತ್ರ ರಾಷ್ಟ್ರ ಆಗುತ್ತೆ. ಅಫ್ಘಾನಿಸ್ತಾನ. ಸರಿನಾ? ನೆಕ್ಸ್ಟ್ ತಗೊಳ್ಳಿ, ಆಂಗ್ಲ ಬರ್ಮೀಸ್ ಯುದ್ಧಗಳು. ಆಂಗ್ಲೋ ಬರ್ಮಾ ಯುದ್ಧ. ಬರ್ಮಾ ಕೇಳಿದಿರ? ಬರ್ಮಾ ಏನ್? ಬರ್ಮಾ ಈಗಿನ ಮಯನ್ಮಾರ್. ಹೌದಾ? ಓಕೆ. ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧ 824 26. (1824 to 1826) ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧ. ಸೊ ಬರ್ಮಾದ ರಾಜ ಬಾಗೀಡ ಅಂತ ಇರ್ತಾನೆ. ಬರ್ಮಾದ ರಾಜನ ಹೆಸರೇನಪ್ಪ? ಬಾಗೀಡ. ಇವನ ಕಮಾಂಡರ್ ದಂಡನಾಯಕ ಅಂತ ಕರೀತಾರಲ್ವಾ, ಮಹಾಬಾಂಡೂಲ ಅಂತ. ಬಾಗೀಡ ಮಹಾಬಾಂಡೂಲ. ಬಾಗೀಡ ಮಹಾಬಾಂಡೂಲ. ಓಕೆ. ಇವರು ಏನಾಗ್ತದಪ್ಪ? ಮಣಿಪುರಿ, ಅಸ್ಸಾಂ ಮತ್ತು ಕಾಚಾರ್ ಅಂತ ಕರೀತಾರೆ. ಕಾಚಾರ್ ಇದು ಎಲ್ಲಿದೆ ಗೊತ್ತಾ? ಚಾಚಾರ್ ಅಂತ ಪ್ರದೇಶ ಮಣಿಪುರಲ್ಲಿ ಇದೆಯಲ್ಲಪ್ಪ. ಮಣಿಪುರ, ಅಸ್ಸಾಂ ಆ ಬಾರ್ಡರ್ ಏರಿಯಾದಲ್ಲಿ ಬರ್ತಕ್ಕಂಥದ್ದು. ಬರ್ಮಾದ ಬಾರ್ಡರ್ ನಲ್ಲಿ ಬರ್ತಕ್ಕಂಥದ್ದು ಯಾವುದು? ಚಾಚಾರ್. ಓಕೆ. ಸೊ ಇವ್ರು ಏನ್ ಮಾಡ್ತಾರೆ? ಅರಕ್ಕನ್ ಅಂತ ಪ್ರದೇಶ ಬರ್ತದೆ. ಅರಕ್ಕನ್ ಮೇಲೆ ದಾಳಿ ಮಾಡಿ ವಶ ಮಾಡ್ಕೊಳ್ತಾರೆ. ಬರ್ಮಾದ ರಾಜ ಇರ್ತಾನಲ್ಲ ಇವನು ಬಾಗೀಡ, ಬ್ರಿಟಿಷ್ ಕೇಳ್ತಾನೆ. ಇವರು ನಮ್ ಬ್ರಿಟಿಷ್ ಇಂಡಿಯಾದಲ್ವಾ ಇದ್ದಿದ್ದು. ಬ್ರಿಟಿಷ್ ಕೇಳ್ತಾರೆ ಏನು, ಅಲ್ಲಿರ್ತಕ್ಕಂಥ ಜನರನ್ನ ನನಗೆ ಕೊಡಿ ಅಂತ, ನನಗೆ ವಹಿಸ್ಕೊಡಿ ಅಂತ, ಏನೋ ಸರೆಂಡರ್ ಮಾಡಿ ಅಂತ. ಬಟ್ ಬ್ರಿಟಿಷ್ ಒಪ್ಕೊಂತಾರ? ಒಪ್ಕೊಳ್ಳದ ಕಾರಣ ಏನಾಗ್ತದೆ? ಬರ್ಮಿಯರು
ಶಾಪುರಿ ಅಂತ ಪ್ಲೇಸ್ ಬರುತ್ತೆ. ಯಾವ ಪುರಿ? ಏನ್ ಮಾಡ್ತಾರೆ ಇವರು? ಶಾಪುರಿ ಅಂತ ಒಂದು ಪ್ಲೇಸ್ ಬರುತ್ತೆ. ಶಾಪುರಿ. ಈ ಶಾಪುರಿಯನ್ನ ಬರ್ಮಾದವರು ಅಕ್ಯುಪೈ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಇಮಿಡಿಯೇಟ್ ಕಾಸ್ ಫಾರ್ ತಕ್ಷಣದ ಕಾರಣ ಅಂತ ಕರೀತಾರೆ. ಫಸ್ಟ್ ಆಂಗ್ಲೋ ಬರ್ಮಾ ವಾರ್, ಶಾಪುರಿಯ ಮೇಲೆ ದಾಳಿ ನೀಡೋದು ಏನಪ್ಪಾ? ತಕ್ಷಣದ ಕಾರಣ. ಸರಿನಾ? ಸೊ ಈ ಟೈಮಲ್ಲಿ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ದವರು ಲಾರ್ಡ್ ಆರ್ಮ್ ಹರ್ಟ್ಸ್ ಅಂತ. ಲಾರ್ಡ್ ಆರ್ಮ್ ಹರ್ಟ್ಸ್. ಬ್ರಿಟಿಷರ ಪರವಾಗಿ ಯಾರು ಇರ್ತಾರೆ? ಗವರ್ನರ್ ಜನರಲ್ ಲಾರ್ಡ್ ಆರ್ಮ್ ಹರ್ಟ್ಸ್. ಲಾರ್ಡ್ ಆರ್ಮ್ ಹರ್ಟ್ಸ್. Lord Arm Hurts. Arm Hurts. Arm. Lord ಏನೇನು ಹೆಸರುಗಳಲ್ಲ. ಆಮರ್ಟ್ಸ್. ಲಾರ್ಡ್ ಆಮ್ ಆರ್ಟ್ಸ್ ಅಂತ ಬರ್ತಾರೆ. ಹೌದಾ? ಸೊ ಇಲ್ಲಿ ಆಮ್ ಆರ್ಟ್ಸ್ ಇವನ ಸೇನಾನಿಗಳು ಇರ್ತಾರೆ. ಇವರ ಕಮಾಂಡರ್ಗಳು ಕ್ಯಾಂಪ್ ಬೆಲ್ ಮತ್ತೆ ಚಾರ್ಲ್ಸೆಂಟ್ ಅಂತ. ಕ್ಯಾಂಪ್ ಬೆಲ್ ಮತ್ತೆ ಚಾರ್ಲ್ಸೆಂಟ್ ಏನ್ ಮಾಡ್ತಾರಪ್ಪ? ಬರ್ಮಾದ ರಾಜಧಾನಿ ಆಳ್ವಾ. ಕೇಳಿದಿರ? ಆಳ್ವಾ. ಹಾ, ಬರ್ಮಾದ ರಾಜಧಾನಿ ಆಲ್ವಾವನ್ನ ಕ್ಯಾಪ್ಚರ್ ಮಾಡಿ ಅವನ ಮಹಾದಂಡ ನಾಯಕನಾಗಿರ್ತಕ್ಕಂಥ ಮಹಾಬಾಂಡುಳನನ್ನ ಏನ್ ಮಾಡ್ತಾರೆ? ಸಾಯಿಸ್ತಾರೆ. ಮಹಾಬಾಂಡುಳನನ್ನ ಹತ್ಯೆ ಮಾಡ್ತಾರೆ, ಸಾಯಿಸ್ತಾರೆ. ಓಕೆ, ಮಹಾಬಾಂಡುಲ ಸಾಯ್ತಾನೆ. ಈ ಮಹಾಬಾಂಡುಲ ಸತ್ತ ಮೇಲೆ ಏನಾಗುತ್ತೆ? ಯಾಂಡಾಬೋ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಯಾಂಡಾಬೋ ಯಾವ ಒಪ್ಪಂದ? ಯಾಂದಾಂಬೋ. ಯಾಂದಾಬೋ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಯಾವಾಗ? 1826 ಫೆಬ್ರವರಿ 24. 1826 ಫೆಬ್ರವರಿ 24 ಯಾಂದಾಬೋ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಯಾಂದಾಬೋ. ಓಕೆ, ದೆನ್ ಎರಡನೇ ಆಂಗ್ಲೋ ಬರ್ಮಾ ಯುದ್ಧ. ಸೆಕೆಂಡ್ ಒಂದು ನೋಡ. ಎರಡನೇ ಆಂಗ್ಲೋ ಬರ್ಮಾ ಯುದ್ಧ ಏನಪ್ಪ? 1852. ರೆಟ್ರಾಸ್ಪೆಕ್ಟಿವ್ ಹೋಗ್ತಿದ್ಯಾ, ಹಿಂದೆ ಹೋಗ್ತಿದ್ಯಾ? ಸಿಂಹಾವಲೋಕನ. ಇದಂಗೆ ಈ ಯುದ್ಧಗಳು. ಓಕೆ, ನಾನು ನಿಮ್ಗೆ ದೊಡ್ಡದಿಂದ ಸಣ್ಣಕ್ಕೆ ಬರ್ತಾ ಇದ್ದೀನಿ. ಅರ್ಥ ಆಯ್ತಾ? 1852 ಅಲ್ಲಿ ಆಂಗ್ಲೋ ಬರ್ಮಾ ಯುದ್ಧ ಆಗುತ್ತೆ. ಏನ್ ಬರ್ಕೊಂಬಂದಿ? ಟಿಕೆಟ್. ಓಕೆ. ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ದಾರೋ ಲಾರ್ಡ್ ಡಾಲೌಸಿ. ಈ ಟೈಮಲ್ಲಿ ಅವನೇ ತಾನೇ ಇದ್ದಿದ್ದು. ಯಾರಿದ್ದು? ಲಾರ್ಡ್ ಡಾಲೌಸಿ. ಇರ್ತಾನೆ. ಹೌದಾ? ಲಾರ್ಡ್ ಡಾಲೌಸಿ. ಬರ್ಮಾದ ರಾಜ ಫಾಗನ್ ಮಿನ್ ಅಂತ. ಯಾರು? ಫಾಗನ್ ಮಿನ್ ಅಂತ. ಈ ಬಾಗಿಡೆ ಇರ್ತಾನಲ್ಲ, ಅವನಾದ್ಮೇಲೆ ತೇರಾವಡಿ ಅಂತ ಬರ್ತಾನೆ. ಈ ತೇರಾವಡಿ ನಂತರ ಬರೋನು ಫಾಗನ್ ಮಿನ್ ಅಂತ. ಯಾರು? ಮಯನ್ಮಾರ್. ಬರ್ಮಾ ಅಂತ ಬರ್ಮಾಗೆ ಮಯನ್ಮಾರ್ ಅಲ್ವಾ? ಮಯನ್ಮಾರ್ ಅಂತ ಎಂ ಅಂತ ಬರ್ದಿರ್ತೀನಿ ನೋಡ್ರಿ. ಫಾಗನ್ ಮಿನ್. ಅಂತಕ್ಕಂಥ ಏನಪ್ಪ? ಬರ್ಮಾದ
ರಾಜ ಇರ್ತಾನೆ ಆಯ್ತಾ. ಇವನು ಏನ್ ಮಾಡ್ತಿರ್ತಾನೆ ಗೊತ್ತಾ, ಬ್ರಿಟಿಷ್ ಟ್ರೇಡರ್ ಇರ್ತಾರಲ್ಲ, ಬ್ರಿಟಿಷ್ ಟ್ರೇಡರ್ಗೆ ಮತ್ತೆ ರೆಸಿಡೆಂಟ್ ಇರ್ತಾನಲ್ಲ ಅವನಿಗೆ ಕಿರುಕುಳ ಕೊಡೋದು, ಹರಾಜ್ ಮಾಡೋದು, ಈ ತರದೆಲ್ಲ ಮಾಡ್ತಾ ಇರ್ತಾನೆ. ಸೊ ಈ ತರ ಮಾಡಿರೋದ್ರಿಂದ ಇವ್ರಿಗೆ ನಷ್ಟ ಆಗುತ್ತೆ ಇಲ್ಲ ಬ್ರಿಟಿಷರಿಗೆ. ಸೊ ಡಾಲೌಸಿ ಒಂದು ಕಮಿಟಿಯನ್ನ ಕಳಿಸ್ತಾನೆ. ಏನು, ಒಂದು ಕಮಿಟಿಯನ್ನ ಕಳಿಸಿ ಅಲ್ಲಿ ಏನೇನು ನಷ್ಟ ಆಗಿದೆ, ನಮ್ಮವ್ರಿಗೆ ಏನೇನು ತೊಂದರೆ ಆಗ್ತಿದೆ ನೋಡ್ಕೊಂಬ ಅಂತೇಳಿ ಅವನ ನೇವಿ ಆಫೀಸರ್ ಲ್ಯಾಂಬರ್ಟ್ ಅಂತ ಒಬ್ಬ ಇರ್ತಾನೆ. ಯಾರು? ಲ್ಯಾಂಬರ್ಟ್. ಇವನ್ ನೇವಿ ಆಫೀಸರ್ ಯಾರಪ್ಪ? ಲ್ಯಾಂಬರ್ಟ್. ಲ್ಯಾಂಬರ್ಟ್ ಅಂತ ಒಬ್ಬ ನೌಕಾಧಿಕಾರಿಯನ್ನ ಕಳಿಸ್ತಾನೆ. ಲ್ಯಾಂಬರ್ಟ್ ಮತ್ತು ಬರ್ಮಾ. ಲ್ಯಾಂಬರ್ಟ್ ಇವನೇನ್ ಗೊತ್ತಾ, ನೋಡ್ಕೊಂಬ ಅಂದ್ರೆ ಮಾಡ್ಕೊಂಬರೋ ನೀನು, ಎಡವಟ್ಟು. ಏನು, ಹೋಗಿ ನೋಡ್ಕೊಂಬ ಅಂತ ಕಳಿಸ್ತಾನೆ ಇವನ್ನ. ಏನಾಗಿದೆ ಹೋಗಿ ನೋಡ್ಕೊಂಬಾರಪ್ಪ, ನಷ್ಟ ಏನಾಗಿದೆ ಅದ್ ನೋಡ್ಕೊಂಬ, ನಾವು ಏನ್ ಮಾಡ್ಬೋದು ನಮ್ಮ ವರ್ತಕರಿಗೆ ಅದನ್ನ ನೋಡೋಣ ಅಂತ ಹೇಳ್ತಾನೆ. ಇವನ್ ಏನ್ ಮಾಡ್ತಾನೆ, ಇವನ್ನ ನಾನು ಸುಮ್ಮನೆ ನೋಡ್ಕೊಂಡು ಹೋದ್ರೆ ಓಕೆ, ಇವನ್ನ ಜೊತೆನಲ್ಲಿ ಜೊತೆನಲ್ಲಿ ಕರ್ಕೊಂಡು ಹೋದ್ರೆ ಅಥವಾ ಇವ್ನಿಗೇನಾದ್ರು ಕಿರುಕುಳ ಕೊಟ್ಟೋದ್ರೆ ನಾನು ಡಾಲೌಸಿ ನನ್ನ ಪ್ರೈಸ್ ಮಾಡ್ಬೋದು, ನನ್ನ ಹೊಗ್ಲುಬೋದು ಅಂತೇಳಿ ಪ್ರೈಸ್ ಮಾಡ್ಬೋದು ಅಂತೇಳಿ ಇವನೇನ್ ಮಾಡ್ತಾನೆ, ಹೋಗ್ತಾ ಅವನ್ ರಾಜ ಇವನ್ ಇರ್ತಾನಲ್ಲ, ಯಾರು? ಫಾಗಿನ್ ಮಾನು. ಅವನ್ ಹಡಗುಗಳನ್ನೆಲ್ಲ ವಶ ಮಾಡ್ಕೊಂಡು ಹೋಗ್ತಾನೆ. ಏನ್ ಮಾಡ್ತಾನೆ, ಹಡಗುಗಳನ್ನ ಹಿಡ್ಕೊಂಡು ಹೋಗ್ತಾ ಅವನ ಹಡಗುಗಳನ್ನ ವಶ ಮಾಡ್ಕೊಂಡು ಹೋಗ್ತಾನೆ. ಇದು ಏನಾಗುತ್ತೆ, ಮುಂದೆ ಯುದ್ಧಕ್ಕೆ ಕಾರಣ ಆಗುತ್ತೆ. ಹೌದಾ ಇಲ್ಲ? ಅವನ್ ಬಂದಿರೋನು ಏನ್ ಮಾಡ್ಬೇಕಿತ್ತು, ಸುಮ್ನೆ ಸ್ಟಡಿ ಮಾಡಿ ಹೋಗ್ಬೇಕಿತ್ತು. ಸ್ಟಡಿ ಮಾಡಿ ಹೋಗೋದ್ ಬದ್ಲು ಏನ್ ಮಾಡ್ದ, ಅಟ್ಯಾಕ್ ಮಾಡಿ ಹೋದ್ಮೇಲೆ ಏನಾಗ್ತದಪ್ಪ, ಯುದ್ಧ ಆರಂಭ ಆಗುತ್ತೆ. ಸೊ ಬ್ರಿಟಿಷರ ಸೇನಾನಿ ಗೋಡ್ವಿನ್ ಅಂತ ಬರ್ತಾನೆ. ಗೋಡ್ವಿನ್ ಬ್ರಿಟಿಷರ ಸೇನಾನಿ ಯಾರಪ್ಪ? ಗೋಡ್ವಿನ್ ಅಂತಕ್ಕಂಥವ್ರು ಬರ್ತಾನೆ. ಈ ಗೋಡ್ವಿನ್ ಏನ್ ಮಾಡ್ತಾನೆ, ವರ್ಸಸ್ ಫಾಗಿನ್ ಮನ್. ವರ್ಸಸ್ ಯಾರು? ಫಾಗಿನ್ ಮನ್. ಸೊ ಇವರು ಬ್ರಿಟಿಷ್ ಏನ್ ಮಾಡ್ತಾರೆ, ಬರ್ಮಾದ ಪ್ರಮುಖ ಪ್ರದೇಶವಾದಂತ ರಂಗೂನು, ಆಳ್ವಾ ಆಯ್ತಾ, ಮತ್ತೆ ಕೆಳಗಿನ ಬರ್ಮಾ, ಲೋವರ್ ಬರ್ಮಾ ಅಂತ ಕರೀತಾರೆ, ಆ ರೀಸನ್ ಅನ್ನ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಬ್ರಿಟಿಷ್ ವಶ ಮಾಡ್ಕೊಂತಾರೆ. ಸೊ ಇವ್ರು ಏನ್ ಮಾಡ್ತಾರೆ, ವಿಧಿ ಇಲ್ದೇನೆ ಯಾರು? ಫಾಗಿನ್ ಮನ್ ಬ್ರಿಟಿಷ್ ಜೊತೆ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಆಗ್ತಾನೆ. 1852ರಲ್ಲಿ ಒಂದು ಶಾಂತಿ ಒಪ್ಪಂದ ಆಗುತ್ತೆ. ಒಂದು ನಿರ್ದಿಷ್ಟವಾದ ಪ್ರದೇಶ ಆಗ್ಲಿ ನೇಮ್ ಆಗ್ಲಿ ಇಲ್ಲ ಇದಕ್ಕೆ, ಆಯ್ತಾ. ಪೀಸ್ ಒಪ್ಪಂದ ಆಗ್ತತೆ. ಈ ಪೀಸ್ ಒಪ್ಪಂದದ ಪ್ರಕಾರ ಏನಾಗ್ತದಪ್ಪ, ಬರ್ಮಾನ ಎರಡು, ಕೆಳಗಿನ ಬರ್ಮಾ ಮೇಲಿನ ಬರ್ಮಾ ಅಂತ ಡಿವೈಡ್ ಮಾಡ್ತಾರೆ. ಅಪ್ಪರ್ ಬರ್ಮಾ ಮತ್ತೆ ಲೋವರ್ ಬರ್ಮಾ ಅಂತ. ಅಪ್ಪರ್ ಬರ್ಮಾವನ್ನ ಮೇಲಿನ ಬರ್ಮಾ ಅಂತ. ಮೇಲಿನ ಬರ್ಮಾವನ್ನ ಯಾರು ಕೊಡ್ತಾರೆ? ಅಪ್ಪರ್ ಬರ್ಮಾವನ್ನ ರಾಜ ಇಟ್ಕೊಂತಾನೆ. ಯಾರು? ಕಿಂಗ್ ಇಟ್ಕೊಂತಾನೆ, ಫಾಗನ್. ಲೋವರ್ ಬರ್ಮಾ, ಕೆಳಗಿನ ಬರ್ಮಾ. ವೆರಿ ಗುಡ್. ಕೆಳಗಿನ ಬರ್ಮಾನ ಯಾರಿಗೆ ಸಿಗುತ್ತೆ? ಬ್ರಿಟಿಷ್ ಸಿಗುತ್ತೆ. ಸರಿನಾ? ಅಪ್ಪರ್ ಬರ್ಮಾ ಯಾರಿಗೆ ಸಿಗುತ್ತೆ? ಅಪ್ಪರ್ ಬರ್ಮಾ ರಾಜನ್ ಸಿಗುತ್ತೆ, ಲೋವರ್ ಬರ್ಮಾ ಬ್ರಿಟಿಷ್. ಓಕೆ. ಈ ಮೇಲಿನ ಬರ್ಮಾ ಇರುತ್ತಲ್ಲ, ಇದಕ್ಕೆ ಕ್ಯಾಪಿಟಲ್ ಬಂದು ಯಾವುದು? ಲೋವಿನ ಬರ್ಮಕ್ಕೆ ಕ್ಯಾಪಿಟಲ್, ರಾಜಧಾನಿ ಬಂದು ಆಳ್ವಾ. ಯಾವುದು? ಆಳ್ವಾ. ಓಕೆ. ಮೇಲಿನ ಬರ್ಮಕ್ಕೆ ಕ್ಯಾಪಿಟಲ್ ಬಂದು ಆಳ್ವಾ. ಕೆಳಗಿನ ಬರ್ಮಕ್ಕೆ ಕ್ಯಾಪಿಟಲ್ ಬಂದು ರಂಗೂನ್. ಕೇಳಿದರ? ರಂಗೂನ್ ಅಂತಕ್ಕಂಥದ್ದು. ಓಕೆ. ಎರಡು ಬರ್ಮಾ ಆಗಿ ಡಿವೈಡ್ ಆಗುತ್ತೆ. ದೆನ್ ಮೂರನೇ ಆಂಗ್ಲೋ ಬರ್ಮಾ ಯುದ್ಧ. ಇದು ನೆನ್ಪಿಟ್ಕೊಳ್ಳಿ, ಕೆಳಗಿನ ಬರ್ಮಾ ಮತ್ತೆ ಮೇಲಿನ ಬರ್ಮಾ. ಮೂರನೇ ಆಂಗ್ಲೋ ಬರ್ಮಿಸ್ ಯುದ್ಧ. ಇದು ನಡೆಯೋದು 1885 ಅಲ್ಲಿ. 1885 ಅಲ್ಲಿ. ಸೊ ಅವಾಗ ಭಾರತದಲ್ಲಿ ಬ್ರಿಟಿಷ್ ವೈಸ್ರಾಯ್ ಆಗಿದ್ದವನು ಲಾರ್ಡ್ ಡಫರಿನ್ ಅಂತ. ಯಾರು? ವೈಸ್ರಾಯ್. ಯಾರಾಗಿರ್ತಾರೆ? ವೈಸ್ರಾಯ್. ವೆರಿ ಗುಡ್. ವೈಸ್ರಾಯ್ ಬಂದು ಲಾರ್ಡ್ ಡಫರಿನ್.
ದಫರಿನ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ 1885 ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬರ್ತದೆ, ಅವಾಗ ಇವನೇ ಇದ್ದಿದ್ದು, ಲಾರ್ಡ್ ಡಫರಿನ್ ಅಂತ. ಆಯ್ತಾ? ಸೊ ಇಲ್ಲಿ ರಾಜ ಇದೊಂದು ಥಿಬಾ ಅಂತ. ಯಾರು? ಬರ್ಮಾದ ರಾಜ ಥಿಬಾ. ಥಿಬಾ 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 ಅಂತ ಬರ್ಮಾದ ರಾಜಕುಮಾರ ಇರ್ತಾನೆ. ಆಯ್ತಾ? ಇವನೇನ್ ಮಾಡ್ತಾ ಇರ್ತಾನೆ ಗೊತ್ತಾ? ಬರ್ಮಾದ ರಾಜ. ಈ ಮೇಲ್ಗಡೆ ಇರ್ತಕ್ಕಂಥವ್ರು ಯಾರು? ಬರ್ಮಿಶ್. ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಬರ್ಮಾದಲ್ಲಿ ಇಂಗ್ಲಿಷ್ ಟ್ರೇಡರ್ಸ್ ಇರ್ತಾರ, ಬ್ರಿಟಿಷ್ ವರ್ತಕರು, ಅವ್ರಿಗೆ ಕಿರುಕುಳ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ಅವ್ರಿಗೆ ಏನ್ ಮಾಡ್ತಾನೆ? ವ್ಯಾಪಾರ ಮಾಡಕ್ಕೆ, ಟ್ರೇಡ್ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ, ಕಿರುಕುಳ ಕೊಡ್ತಾ ಇರ್ತಾನೆ. ಮತ್ತೆ ಎಕ್ಸೆಪ್ಟ್ ಬ್ರಿಟಿಷ್ ಅನ್ನ ಹೊರತುಪಡಿಸಿ ಇಲ್ಲಿ ಇತರ ಎಲ್ಲಾ ಯುರೋಪಿಯರು ಅಂತಂದ್ರೆ ಇಟಲಿಗೆ, ಫ್ರೆಂಚ್ನವ್ರಿಗೆ, ಜರ್ಮನಿಗೆ, ಜರ್ಮನ್ಸ್, ಇಟಾಲಿಯನ್ಸ್, ಫ್ರೆಂಚ್, ಇವ್ರು ಎಲ್ರಿಗೂ ವ್ಯಾಪಾರ ಮಾಡಕ್ ಅವಕಾಶ ಮಾಡ್ಕೊಟ್ಟಿರ್ತಾನೆ ಇಲ್ಲಿ ಮೇಲಿನ ಬರ್ಮಾದಲ್ಲಿ. ಸೊ ಇದೇನಾಗುತ್ತೆ, ಮತ್ತೆ ಅದಲ್ಲದೆ ಫ್ರೆಂಚ್ಗೆ ಈ ಅಲೋ ದ ಫ್ರೆಂಚ್ ಟು ಸ್ಟಾರ್ಟ್ ಎ ನ್ಯೂ ಬ್ಯಾಂಕ್, ಒಂದು ಹೊಸ ಬ್ಯಾಂಕ್ ಅನ್ನ ಸಹ ಫ್ರೆಂಚರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಇವನೇನ್ ಮಾಡ್ಕೊಂಡಿರ್ತಾನೆ? ಅವಕಾಶ ಮಾಡಿರ್ತಾನೆ. ಯಾರು? ಥಿಬಾ. ಸೊ ಇದೇನಾಗುತ್ತೆ, ಒಂದು ಹೀಟ್ ಆಫ್ ದ ಬ್ಯಾಟಲ್ ಅನ್ನ ಸ್ಟಾರ್ಟ್ ಮಾಡಿರುತ್ತೆ. ಹೌದಾ? ಯುದ್ಧವನ್ನ ಸ್ಟಾರ್ಟ್ ಮಾಡಿರುತ್ತೆ. ಆದ್ರೆ ಇಮಿಡಿಯೇಟ್ ಕಾಸ್ ಬಂದು ಥಿಬಾ ಇಂಗ್ಲಿಷ್ ವರ್ತಕರ ಮೇಲೆ 52 ಲಕ್ಷ ದಂಡನ ಹಾಕ್ತಾನೆ. ಎಷ್ಟು? 52 ಲ್ಯಾಕ್ ಏನಾಗ್ತಾನೆ? ಫೈನ್, ದಂಡವನ್ನ ಹಾಕ್ತಾನೆ. ಸೊ ಈ 52 ಲಕ್ಷ ದಂಡ ಹಾಕಿದ್ದು ಏನಾಗುತ್ತೆ, ಈ ಮೂರನೇ ಆಂಗ್ಲ ಬರ್ಮಿಷ್ ಯುದ್ಧಕ್ಕೆ ತತ್ಕ್ಷಣದ ಕಾರಣ ಆಗ್ತದೆ. ಇದೇನಾಗುತ್ತೆ, ಬ್ರಿಟಿಷ್ ಸೇನೆ ಬರ್ಮಾವನ್ನ 3 ದಿಕ್ಕುಗಳಿಂದ ಸುತ್ತುವರಿತದಂತೆ. ಎಷ್ಟು ದಿಕ್ಕು? 3 ದಿಕ್ಕುಗಳಿಂದ ಸುತ್ತುವರೆದು 1885ರಲ್ಲಿ, ಯಾವಾಗ? 885ರಲ್ಲಿ ಬರ್ಮಾ ಬ್ರಿಟಿಷ್ ಇಂಡಿಯಾ ಜೊತೆ ವಿಲೀನ ಆಗುತ್ತೆ. ಬರ್ಮಾ ಮರ್ಜ್ಡ್ ವಿತ್ ಬ್ರಿಟಿಷ್ ಇಂಡಿಯಾ. ಬರ್ಮಾ ಏನಾಗತ್ತಪ್ಪ? ಬ್ರಿಟಿಷ್ ಇಂಡಿಯಾ ಜೊತೆಗೆ ಮರ್ಜ್ ಅಂದ್ರೆ ವಿಲೀನ ಆಗತ್ತಾ? ಬ್ರಿಟಿಷ್ ಇಂಡಿಯಾ ಜೊತೆ ಭಾರತ, ಬ್ರಿಟಿಷ್ ಇಂಡಿಯಾ ಜೊತೆ ಬರ್ಮಾ ಮರ್ಜ್ ಆಗುತ್ತೆ. ಬ್ರಿಟಿಷ್ ಇಂಡಿಯಾ ಜೊತೆ ಬರ್ಮಾ ಮರ್ಜ್ ಆಗುತ್ತೆ. ಆಮೇಲೆ 1935 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬರುತ್ತಾ? ಭಾರತ ಸರ್ಕಾರ ಕಾಯ್ದೆ. ಈ ಭಾರತ ಸರ್ಕಾರ ಕಾಯ್ದೆ ಅನ್ವಯ ಬರ್ಮಾ ಸಪರೇಟ್ ಫ್ರಮ್ ಇಂಡಿಯಾ. ಬರ್ಮಾ ಏನಾಯ್ತು? ಬರ್ಮಾವನ್ನ ಭಾರತದಿಂದ ಬೇರ್ಪಡಿಸಿದ್ರು. ಬರ್ಮಾವನ್ನ ಏನ್ ಮಾಡಿದ್ರಪ್ಪ? ಬೇರ್ಪಡಿಸಿದ್ರು. ಯಾವುದರಿಂದ? ಭಾರತದಿಂದ ಬೇರ್ಪಡಿಸಿದ್ರು. ಅಗೇನ್ ಪ್ರತ್ಯೇಕಿಸಲಾಯಿತು. ಬರ್ಮಾ ಸಪರೇಟ್ ಫ್ರಮ್ ಇಂಡಿಯಾ 1935. ದೆನ್ 1948 January 4th 1948 January 4th Burma become independent nation. ಇಂಡಿಪೆಂಡೆಂಟ್ ನೇಷನ್ ಅಂದ್ರೆ ಬರ್ಮಾ ಸರ್ವ ಸ್ವತಂತ್ರ ರಾಷ್ಟ್ರ ಆಯ್ತು. ಸೊ ಇದರ ಹೋರಾಟದನ್ನ ನಾವು ಹೆಂಗೆ ಗಾಂಧೀಜಿಯವನ್ನ ಪ್ರೈಸ್ ಮಾಡ್ತೀವೋ ಭಾರತದಲ್ಲಿ, ಅದೇ ತರ ಬರ್ಮಾದಲ್ಲಿ ಆಂಗ್ ಸಿಂಗ್ ಸುಂಕಿ, ಕೇಳಿದ್ರೆ ಇವ್ರ ನೇಮು? ವೆರಿ ಇಂಪಾರ್ಟೆಂಟ್ ಇವರು. ಹಾಂಗ್ ಸಾನ್ ಸೂಕಿ. ಆಂಗ್ ಸಾನ್ ಸೂಕಿ ಇವರ ಹೋರಾಟದ ಫಲವಾಗಿ ಬರ್ಮಾ ಏನಾಯ್ತಪ್ಪ, ಇವತ್ತಿಗೆ ಸ್ವತಂತ್ರ ರಾಷ್ಟ್ರ ಆಗಿದೆ. ಆಂಗ್ ಸಾನ್ ಸೂಕಿ ಇವರ ಹೋರಾಟ ಫಲವಾಗಿ ಬರ್ಮಾ ಇವತ್ತು ಸರ್ವ ಸ್ವತಂತ್ರ ರಾಷ್ಟ್ರ ಆಗಿದೆ. ಆಯ್ತಾ? ಇದಿಷ್ಟು ಬರ್ಮಿಶ್ವರ್. ದೆನ್ ನೇಪಾಳ ವಾಳ್ ತಗೊಳ್ಳಿ. ಆಂಗ್ಲೋ ಒಂದೇ ಒಂದು ಯುದ್ಧ ನಡೆಯೋದು, ಆಂಗ್ಲೋ ನೇಪಾಲ್. ಹೆಂಗೆ ಹೈದರಾಬಾದ್ ನಿಜಾಮ ಬ್ರಿಟಿಷರ ವಿರುದ್ಧ ಹೋಗ್ಲಿಲ್ವೋ, ಅದೇ ತರ ನೇಪಾಳ ಸಹ ಬ್ರಿಟಿಷರ ಆಪೋಸಿಟ್ ಹೋಗ್ಲಿಲ್ಲ. ಆಂಗ್ಲೋ ನೇಪಾಳ್ ವಾರ್. ಓಕೆ.
ತಗೊಳ್ಳಿ ಆಂಗ್ಲೋ ನೇಪಾಳ್ ವಾರ್ 1800 ಇನ್ನ ಹಿಂದೆ ಹೋಯ್ತಿದ್ದಲ್ಲ. ಓಕೆ, ನೇಪಾಳದ ಜನಾಂಗರನ್ನ ಏನಂತ ಕರಿತೀವಿ ನಾವು? ಗೂರ್ಖಾಸ್. ಕೇಳಿದಿರ ಗೂರ್ಖಾ? ನೋಡಿದಿರ ಗೂರ್ಖಾನ? ಗುಟ್ಕಾ ಅಲ್ಲ, ಗೂರ್ಖಾ. ಗೂರ್ಖಾ. ಸೊ ದಷ್ಟಪುಷ್ಟವಾಗಿ ಬಲಿಷ್ಠವಾಗಿ ಇರ್ತಾರ, ಗಿಡ್ಡಕ್ಕಿರ್ತಾರ, ಕುಳ್ಕಿರ್ತಾರ, ಬಟ್ ಹೆವಿ ಸ್ಟ್ರೆಂತ್ ಇರ್ತದೆ ಅವ್ರಿಗೆ. ಹೌದಾ? ಅವ್ರನ್ನ ಗೂರ್ಖಾಗಳು ಅಂತ ಕರೀತಾರೆ. ಭಾರತದಲ್ಲಿ ಇಲ್ಲಿ ಗವರ್ನರ್ ಜನರಲ್ ಆಗಿದ್ದವರು ಲಾರ್ಡ್ ಮಾರ್ಕೋಯಿಸ್ ಆಫ್ ಹೇಸ್ಟಿಂಗ್ಸ್. ಯಾರಪ್ಪ ಬ್ರಿಟಿಷ್ ಗವರ್ನರ್ ಜನರಲ್? ಲಾರ್ಡ್ ಮಾರ್ಕೋಯಿಸ್ ಆಫ್ ಹೇಸ್ಟಿಂಗ್ಸ್. ಲಾರ್ಡ್ ಮಾರ್ಕೋಯಿಸ್ ಆಫ್ ಹೇಸ್ಟಿಂಗ್ಸ್. ಮಾರ್ಕೋಯಿಸ್ ಆಫ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ ಅಲ್ಲ, ಮಾರ್ಕೋಯಿಸ್ ಆಫ್ ಹೇಸ್ಟಿಂಗ್ಸ್. ಓಕೆ, ಸೊ ಇವರು ಬ್ರಿಟಿಷ್ ಅಧೀನದಲ್ಲಿ 2 ಡಿಸ್ಟ್ರಿಕ್ಟ್ ಇರ್ತದೆ, ಬತ್ವಾಲ ಮತ್ತೆ ಸೋಹಿರಬ್ ಅಂತ. ಬತ್ವಾಲ ಮತ್ತೆ ಸೋಹಿರಬ್ ಆ ಜಿಲ್ಲೆಗಳನ್ನ ಗೂರ್ಖಾಗಳು ವಶಪಡಿಸ್ಕೊಂತಾರೆ. ಸೊ ಗೂರ್ಖಾಗಳು ವಶಪಡಿಸ್ಕೊಂಡಾಗ ಬ್ರಿಟಿಷರು ಗಿಲ್ಲೆಸ್ಪಿ, ಬ್ರಿಟಿಷ್ ಸೇನಾನಿ ಯಾರಪ್ಪ? ಗಿಲ್ಲೆಸ್ಪಿ. ಶುಭಂ ಗಿಲ್ ಅಲ್ಲ, ಗಿಲ್ಲೆಸ್ಪಿ ನೇತೃತ್ವದಲ್ಲಿ ಒಂದು ಸೇನೆಯನ್ನ ರವಾನೆ ಮಾಡ್ತಾರೆ. ಗಿಲ್ಲೆಸ್ಪಿ ಮುಖಾಂತರ ಒಂದು ಸೈನ್ಯವನ್ನ ರವಾನೆ ಮಾಡ್ತಾರೆ, ಬ್ರಿಟಿಷ್ ಸೇನೆಯನ್ನ ರವಾನೆ ಮಾಡ್ತಾರೆ. ಆದರೆ ಅದು ಸೋಲನ್ನು ಅನುಭವಿಸಿ ಗೂರ್ಖಾಗಳು ಇವನನ್ನ ಸಾಯಿಸ್ತಾರೆ. ಏನ್ ಮಾಡ್ತಾರೆ ಗೂರ್ಖಾಗಳು? ಬ್ರಿಟಿಷ್ ಸೇನೆ ರವಾನೆ ಮಾಡ್ತಾರೆ, ಆದ್ರೆ ಸೋಲನ್ನು ಅನುಭವಿಸಿ ಏನಾಗುತ್ತೆ? ಗಿಲ್ಲೆಸ್ಪಿಯನ್ನ ಸಾಯಿಸ್ತಾರೆ. ಅದಾದ ನಂತರ ಅಕ್ಟೋರ್ ಲೋನಿ ನೇತೃತ್ವದಲ್ಲಿ ಮತ್ತೊಂದು ಸೈನ್ಯ ಹೋಗುತ್ತೆ. ಯಾವುದು? ಅಕ್ಟರ್ ಲೋನಿ ನೇತೃತ್ವದಲ್ಲಿ ಮತ್ತೊಂದು ಸೈನ್ಯ ಹೋಗ್ತದೆ ವರ್ಸಸ್ ಅಮರ್ ಸಿಂಗ್ ಅಂತ. ಅಮರ್ ಸಿಂಗ್ ಇವರು ಗೂರ್ಖಾದ ದಂಡನಾಯಕರು ಇರ್ತಾರೆ. ಅಮರ್ ಸಿಂಗ್ ಯಾರಪ್ಪ? ಗೂರ್ಖಾರ ದಂಡನಾಯಕ, ಕಮಾಂಡರ್ ಆಫ್ ಗೂರ್ಖಾ ಸೇನೆಯ ಸೇನಾನಿ ಯಾರು? ಅಮರ್ ಸಿಂಗ್. ಆದ್ರೆ ಇಲ್ಲಿ ಬ್ರಿಟಿಷರಿಗೆ ಜಯ ಸಿಗ್ತದೆ. ಜಯ ಸಿಕ್ಕಿದ್ಮೇಲೆ 1826ರಲ್ಲಿ 1826 ಅಲ್ಲಿ ಬ್ರಿಟಿಷರು ಮತ್ತು ನೇಪಾಳಿಗಳ ರಾಜ ಬಾಲಭದ್ರ ಸಿಂಗ್, ಬಾಲಭದ್ರ ಸಿಂಗ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದನೇ ಒಂದೊಂದು ಒಳ್ಳಿ ಫೇಮಸ್ ಒಪ್ಪಂದ, ಸಗೌಲಿ ಒಪ್ಪಂದ ಅಂತ. ಯಾವ ಒಪ್ಪಂದ? ಸಗೌಲಿ ಒಪ್ಪಂದ. ಎಷ್ಟಾಗದು? 1826 ಸಗೌಲಿ ಒಪ್ಪಂದ. ಸಗೌಲಿ ಒಪ್ಪಂದ ಎಷ್ಟಲ್ಲಾಗದು? 1826 ಸಗೌಲಿ ಒಪ್ಪಂದ ಆಗೋದ್ರ ಮುಖಾಂತರ ಗೂರ್ಖಾಸ್ ಬಿಕಮ್ ದ ಪರ್ಮನೆಂಟ್ ಫ್ರೆಂಡ್ ಆಫ್ ಬ್ರಿಟಿಷ್. ಗೂರ್ಖಾಗಳು ಏನಾಗ್ತಾರೆ? ಬ್ರಿಟಿಷರ ಪರ್ಮನೆಂಟ್ ಫ್ರೆಂಡ್ ಆಗ್ತಾರೆ. ಆಯ್ತಾ? ಮತ್ತೆ ಗೂರ್ಖಾಗಳಿಗೆ ಒಂದು ರೆಜಿಮೆಂಟನ್ನೇ ಮಾಡ್ತಾರೆ, ಅದು ಗೂರ್ಖಾ ರೆಜಿಮೆಂಟ್ ಅಂತ ಇವತ್ತಿಗೂ ಇದೆ. ಗೂರ್ಖಾ ರೆಜಿಮೆಂಟ್ ಅಂತ ಏನು? ಗೂರ್ಖಾ ರೆಜಿಮೆಂಟ್ ಅಂತ ಅವ್ರದೇ ಒಂದು ಸಪ್ರೇಟ್ ಸೇನೆಯನ್ನ ಮಾಡ್ತಾರೆ. ಓಕೆ,
ಸೊ ರಾಜಧಾನಿ ಯಾರ್ದು? ನೇಪಾಳದ ಕಠ್ಮಂಡು. ಕಠ್ಮಂಡು ಅಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಇವರು ಇಟ್ಕೊಳ್ಬೇಕಾಗ್ತದೆ. ಇದಿಷ್ಟು ನಿಮ್ಗೆ ಏನು ಆಂಗ್ಲೋ ನೇಪಾಳ ಯುದ್ಧದ ಬಗ್ಗೆ. ಆಂಗ್ಲೋ ನೇಪಾಳ ಯುದ್ಧದ ಬಗ್ಗೆ ಏನಪ್ಪ? ಆಂಗ್ಲ ಪಾಕಿಸ್ತಾನ, ನೇಪಾಳ ಮುಗಿತಾ? ಶ್ರೀಲಂಕಾ ಯುದ್ಧನ? ಶ್ರೀಲಂಕಾ ಹೋಗಿದ್ರೆ ಇನ್ನೇನಾಗಿರ್ತೈತ ಮಕ್ಕಳು. ಒಲಿ ಬಿಡಿ, ನಮಗ್ ಬಂದು ಒಳ್ಳೇದೇ ಮಾಡಿದ್ದಾರೆ, ಕೆಟ್ಟದೇನು ಆಗಿಲ್ಲ. ಕೆಟ್ಟದ್ದು ಆಗಿದೆ, ದೋಚ್ಕೊಂಡು ಹೋಗಿದ್ದಾರೆ ಎಲ್ಲ ಬಟ್ ಕೆಲವೊಂದಷ್ಟು ಒಳ್ಳೇದ್ ಮಾಡಿದ್ದಾರೆ, ಮತ್ತೆ ಏನು ಮ್ಯಾಕ್ಸಿಮಮ್ ಕೆಡದ್ ಮಾಡಿದ್ದಾರೆ ಅಷ್ಟೇ ಜನ. ಅದೇ ಜಾಸ್ತಿ ಇತ್ತು, ಯಾಕೆಲ್ಲ ಇಂಡಿಯನ್ಸ್ದೇ ಬಳಸ್ಕೊಂತಿದ್ದವ್ರು, ಬೇರೆ ಯಾರು ಅಲ್ಲ. ನಿಮ್ಗೆ ಆಕ್ಚುಲಿ ಆಫ್ಟರ್ ಮುಗಲ್ಸ್ ಮಾಡ್ಬೇಕು. ಆಫ್ಟರ್ ಮುಗಲ್ಸ್ ಅಂತಂದ್ರೆ ಈ ಔರಂಗಜೇಬ್ನ ನಂತರ ಬರ್ತಾರಲ್ಲಪ್ಪ. ಹೌದು. ಓಕೆ, ಔರಂಗಜೇಬನ ನಂತರದ ಮಗಳು. ಔರಂಗಜೇಬ್ನ ಮಗನ ಹೆಸರು ಬಹದ್ದೂರ್ ಶಾ ಅಂತ. ಯಾವ ಶಾ? ಔರಂಗಜೇಬ್ನ ಮಗನ ಹೆಸರು. ಔರಂಗಜೇಬ್ ಮಿಡಿವಲ್ ಬರ್ತದಪ್ಪ, ನಿಮ್ ಹಿಂದೆ ಬರ್ತದೆ. ಅದ್ರಿಂದ ಮುಂದಕ್ಕೆ ಬರೋದು ನಮ್ಗೆ. ಔರಂಗಜೇಬ್ ಮಗನ ನಂತರ ಬರೋದು ನನಗೆ. ಔರಂಗಜೇಬ್ ಹಿಂದೆ ಬೇರೆಯವ್ರು ಮಾಡ್ತಾರೆ ನಿಮ್ಗೆ, ಸರಿನಾ? ಬಹದ್ದೂರ್ ಶಾ, ಬಹದ್ದೂರ್ ಔರಂಗಜೇಬ್ನ ಮಗ, ಸನ್ ಆಫ್ ಔರಂಗಜೇಬ್, ಬಹದ್ದೂರ್ ಶಾ ಫಸ್ಟ್. ಬಹದ್ದೂರ್ ಶಾ ಫಸ್ಟ್. ಓಕೆ, ಇವನು ತನ್ನ ಸ್ವಂತ ಬ್ರದರ್ ಆದಂತ ಮೊಹಮ್ಮದ್ ಅಜಾಮ್ ಮತ್ತೆ ಕಾಮ್ ಬಕ್ಷ್ ಇವರಿಬ್ಬರನ್ನ ಸಾಯಿಸಿ ಏನೋ ಸಿಂಹಾಸನಕ್ಕೆ ಬಂದಿದ್ದು ಇವನೇ. ಓಕೆ, ಬ್ಲಡಿ ಅನಾಕ್ಸಿಯೇಷನ್ ಅಂತ ಕರಿತಾನೆ. ಬ್ಲಡಿ ಅನಾಕ್ಸಿಯೇಷನ್ ಅಂತಂದ್ರೆ ರಕ್ತ, ತನ್ನ ಸ್ವಂತ ರಕ್ತವನ್ನೇ ಸಾಯಿಸಿ ಏನ್ ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಓಕೆ, ಸೊ ಇವನ್ಗೆ ಶೇಖ್ಗೆ ಕಾಫಿ ಖಾನ್ ಅಂತಕ್ಕಂಥವನೊಬ್ಬ ಬರ್ತಾನೆ. ಏನು? ಕಾಫಿ ಖಾನ್ ಅಂತಕ್ಕಂಥವನು ಹಿಸ್ಟೋರಿಯನ್. ಅವನು ನಿನ್ಗೆ ಶೇಖ್ ಎ ಬಿಕ್ಬಾರ್ ಅಂತ ಕರೀತಾನೆ. ಶೇಖ್ ಐ ಬಿಕಾಬಾರ್, ಶಾಹ್ ಐ ಬಿಕಾಬಾರ್, ಶಾಹ್ ಐ ಬಿಕಾಬಾರ್. ಶಾಹ್ ಐ ಬಿಕಾಬಾರ್ ಅಂತ ಕರೀತಾರೆ. ಆಯ್ತಾ? ಇವನು ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ ಮರಾಠರ ಕಿಂಗು ಸಾಹೋವನ್ನ ಇವನು ಬಿಡುಗಡೆ ಮಾಡ್ತಾರೆ. ಮತ್ತೆ ಜಾಟ್ ಇರ್ತಾರಲ್ಲ, ರಜಪೂತ್ ಮತ್ತೆ ಜಾಟ್, ಇವ್ರುಗಳ ಜೊತೆ ಒಳ್ಳೆ ಉತ್ತಮವಾದ ಸಂಬಂಧವನ್ನ ಇಟ್ಕೊಂಡಿರ್ತಾನೆ. ಮರಾಠರ ದೊರೆ ಸಾಹೋವನ್ನ ಇವನು ಬಿಡುಗಡೆಯನ್ನ ಮಾಡ್ತಾನೆ. ಸರಿನಾ? 1712 ಸ್ಮೋಕ್. ಸ್ಮೋಕ್. ದೆನ್ ನೆಕ್ಸ್ಟ್ ಬರೋನು ಜಹಾಂದರ್ ಶಾ. ಜಹಾಂದರ್ ಶಾ, ಜಹಾಂದರ್ ಶಾ ವೆರಿ ಇಂಪಾರ್ಟೆಂಟ್. ಜಹಾಂದರ್ ಶಾ ಏನು ಗೊತ್ತಪ್ಪ, ನಿಮ್ಗೆ ಎಕ್ಸಾಮ್ ಅಲ್ಲಿ ಬರ್ತಾ ಇರೋದು ಜಹಾಂದರ್ ಶಾ. ಕೇಳ್ತಾರೆ ಇವ್ರ ಬಗ್ಗೆ, ಜಹಾಂದರ್ ಶಾ ಬಗ್ಗೆ. ಜಹಾಂದರ್ ಶಾ. ಸೊ ಜಹಾಂದರ್ ಶಾನ ಏನಕ್ಕೋಸ್ಕರ ನೆನ್ಪಿಡ್ಬೇಕು ನೀವು ಅಂತಂದ್ರೆ, ಇವರು ಅಬಾಲಿಷ್ ದ ಜೆಜಿಯಾ ಟ್ಯಾಕ್ಸ್. ಜೆಜಿಯಾ ಟ್ಯಾಕ್ಸ್, ವಾಟ್ ಯು ಮೀನ್ ಬೈ ಜೆಜಿಯಾ? ಜೆಜಿಯಾ ಟ್ಯಾಕ್ಸ್
ಇಟ್ಸ್ ಎ ನಾನ್ ಮುಸ್ಲಿಂ ಟ್ಯಾಕ್ಸ್. ನಾನ್ ಮುಸ್ಲಿಂ ಟ್ಯಾಕ್ಸ್ ಅಂದ್ರೆ ಮುಸಲ್ಮಾನೇತರ ತೆರಿಗೆ. ಮುಸಲ್ಮಾನೇತರ ತೆರಿಗೆಯನ್ನ ಇವ್ರು ಏನ್ ಮಾಡಿದ್ರಪ್ಪ, ರದ್ದು ಮಾಡಿದ್ರು. ಹಂಗಾರೆ ರದ್ದು ಮಾಡಿದ್ರ ಅಂದ್ರೆ ಯಾರೊಬ್ರು ಇಂಟ್ರೊಡ್ಯೂಸ್ ಮಾಡಿರ್ಬೇಕಲ್ಲ. ಆಹಾ, ಫಸ್ಟ್ ಟೈಮ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದವನ್ ಯಾರು? ಇಂಟ್ರೊಡ್ಯೂಸ್ ಮಾಡಿದವರು ಫಸ್ಟ್ ಟೈಮು ಇಲ್ತಾಮಿಶ್. ಇಲ್ತಾಮಿಶ್, ಓಕೆ, ಅವನು ಇಂಟ್ರೊಡ್ಯೂಸ್ ಮಾಡ್ದ. ಅಕ್ಬರ್ ಏನ್ ಮಾಡ್ತಾನೆ ಗೊತ್ತಾ? ಅಕ್ಬರ್ ಏನ್ ಮಾಡ್ತಾನೆ ಗೊತ್ತಾ? ಅಕ್ಬರ್ ಇದನ್ನ ರಿವೋಕ್ ಮಾಡ್ತಾನೆ. ಅಕ್ಬರ್ ಏನ್ ಮಾಡ್ತಾನೆ? ಇದನ್ನ ಕ್ಯಾನ್ಸಲ್ ಮಾಡ್ತಾನೆ. ಅಕ್ಬರ್ ಕ್ಯಾನ್ಸಲ್ ಮಾಡ್ತಾನೆ, ಆಯ್ತಾ? ಮತ್ತೆ ಅಕ್ಬರ್ ಇಂದ ಕ್ಯಾನ್ಸಲ್ ಆಗಿ ಬಂದಂತ ಇದು ಔರಂಗಜೇಬ್ ಬರ್ತಾನಲ್ಲ, ಔರಂಗಜೇಬ್ ಮತ್ತೆ ವಾಪಸ್ ತಗೊಂಬರ್ತಾನೆ. ಔರಂಗಜೇಬ್ ಏನ್ ಮಾಡ್ತಾನೆ? ಮತ್ತೆ ವಾಪಸ್ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಗೇನ್ ಔರಂಗಜೇಬಿಂದ ಇಂಟ್ರೊಡ್ಯೂಸ್ ಆಗದಂತ ಇದು ಯಾವಾಗ ಕ್ಯಾನ್ಸಲ್ ಆಯ್ತು? ಜಹಾಂದರ್ ಶಾನಿಂದ ಕ್ಯಾನ್ಸಲ್ ಆಗುತ್ತೆ. ಯಾವಾಗ? ಜಹಾಂದರ್ ಶಾನಿಂದ ಕ್ಯಾನ್ಸಲ್ ಆಗುತ್ತೆ. ಯಾರಿಂದ ಕ್ಯಾನ್ಸಲ್ ಆಗೋದಿದು? ಜಹಾಂದರ್ ಶಾ. ಅರ್ಥ ಆಯ್ತಾ? ಇದಕ್ಕೆ ಕೇಳ್ತಾರೆ ಫಸ್ಟ್ ಇಲ್ತಾಮಿಶ್ ಇದನ್ನ ಇಂಟ್ರೊಡ್ಯೂಸ್ ಮಾಡೋದು, ನಾನ್ ಮುಸ್ಲಿಂ ಟ್ಯಾಕ್ಸ್ ಕೇಳಿಲಿ. ಆಮೇಲೆ ಅಕ್ಬರ್ ಕ್ಯಾನ್ಸಲ್ ಮಾಡ್ತಾನೆ, ಔರಂಗಜೇಬ್ ಇಂಟ್ರೊಡ್ಯೂಸ್ ಮಾಡ್ತಾನೆ, ಜಹಾಂದರ್ ಶಾ ಅಗೇನ್ ಕ್ಯಾನ್ಸಲ್ ಮಾಡ್ತಾನೆ. ಮತ್ತೆ ಫಾರೂಕ್ ಸಿಯರ್ ಲಾಸ್ಟ್ ಅಲ್ಲಿ ಮಾಡಿದ್ದು ಜಹಾಂದರ್ ಶಾ. ಆಪ್ಷನ್ ಅಲ್ಲಿ ಅಕ್ಬರ್ ಇಲ್ಲ ಅಂದ್ರೆ ಜಹಾಂದರ್ ಶಾ ಹಾಕಿ. ಮೊದಲು ಮಾಡಿದವ್ರು ಯಾರು? ಅಕ್ಬರ್. ಕಡೆಯಲ್ಲಿ ಮಾಡಿದವ್ರು ಯಾರು? ಅಕ್ಬರ್ ಇಲ್ಲ ಆಪ್ಷನ್ ಅಲ್ಲಿ ಅಂದಾಗ ಜಹಾಂದರ್ ಶಾ. ಅಕ್ಬರ್ ಇದ್ದು ಜಹಾಂದರ್ ಶಾ ಇದ್ದು ಅಂದಾಗ ಟೆನ್ಯೂರ್ ನೋಡಿ, ಟೈಮಿಂಗ್ ನೋಡಿ, ಟೈಮ್ ಲೈನ್ ನೋಡಿ. ಟೈಮ್ ಲೈನ್ ಮ್ಯಾಚ್ ಆಗಿಲ್ಲ ಅಂತಂದಾಗ ಇಬ್ರು ಇದ್ದಾಗ ಇಬ್ರದ್ದು ಹಾಕಿ. ಅವ್ರಿಬ್ರದ್ದು ಆಪ್ಷನ್ ಇತ್ತು. ಅಕ್ಬರ್ ಜಹಾಂದರ್ ಶಾ ಇಬ್ರದ್ದು ಆಪ್ಷನ್ ಅಲ್ಲಿ ಇದ್ದಾಗ ಅಕ್ಬರ್ ಶಾ ಮತ್ತು ಜಹಾಂದರ್ ಶಾ ಇಬ್ರು ಅಂತ ಇರ್ತದೆ, ಎ ಅಂಡ್ ಬಿ ಅಂತ. ಇಬ್ರು ಇದ್ದಾಗ ಇಬ್ರು ಹಾಕಿ. ಟೈಮ್ ಲೈನ್ ಕೇಳಿದಾಗ ಮಧ್ಯಯುಗದ ಭಾರತದಲ್ಲಿ ಜಜಿಯಾ ಟ್ಯಾಕ್ಸ್ ಅನ್ನ ಯಾರು ತೆಗೆದಾಕದ್ದು ಅಂದಾಗ ಅಕ್ಬರ್. ಆಧುನಿಕ ಭಾರತದ ಇತಿಹಾಸದಲ್ಲಿ ತೆಗೆದಾಕಿದ್ಯಾರು? ಜಹಾಂದರ್ ಶಾ. ಓಕೆ, ದೆನ್ ಟೈಮ್ ಲೈನ್ ಇಂಪಾರ್ಟೆಂಟ್. ದೆನ್ ಫರೂಕ್ ಸಿಯರ್ ಹೇಳಿದ್ನಲ್ಲಪ್ಪ, ಪೇಷಂಟ್. ಯಾರು? ಫಾರೂಕ್ ಸಿಯರ್. ಈತನೇ ನೋಡ್ರಿ ಫಾರೂಕ್ ಸಿಯರ್. ಏನ್ ಮಾಡಿದ್ದೀತ? 3 ಫಾರ್ಮನ್ಸ್ ಅನ್ನ ಕೊಟ್ಟ. ಏನು 3 ಫಾರ್ಮನ್ಸ್? ಒಂದು ಟ್ರೇಡ್ ಎಲ್ಲಿ? ಬೆಂಗಾಲ್, ಬಿಹಾರ್, ಒರಿಸ್ಸಾ, ಸೂರತ್. ಇನ್ನೊಂದೇನ್ ಮಾಡ್ದ? ಕಾಯಿನ್ ಮಿಂಟಿಂಗ್. ಮೂರನೇದು ಫೋರ್ಟ್, FORT. ಓಕೆ, ಅದ್ರ ಜೊತೆಗೆ ಪಿಲಿಗ್ರಿಮ್ ಟ್ಯಾಕ್ಸ್ ಅನ್ನ ತೆಗೆದಾಕ್ತಾರೆ. ಯಾತ್ರಿಕ ತೆರಿಗೆ, ಧಾರ್ಮಿಕ ಯಾತ್ರೆ ಅನ್ನ ಕೈಗೊಳ್ತಾರಲ್ಲಪ್ಪ, ಧಾರ್ಮಿಕ ಯಾತ್ರೆನ ಕೈಗೊಳ್ತಾರೆ ನೋಡ್ರಿ. ಪಿಲಿಗ್ರಿಮ್ ತನ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ ಧಾರ್ಮಿಕ ಸ್ಥಳಗಳು, ಪಿಲಿಗ್ರಿಮ್ ಪ್ಲೇಸಸ್ ಇರ್ತಾವಲ್ಲ, ಅವ್ರ ಮೇಲೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಜನರ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು, ತೆರಿಗೆನ ಹಾಕ್ತಾ ಇದ್ರು. ಅಂತ ತೆರಿಗೆಯನ್ನು ತೆಗ್ದಾಕ್ತವ್ರು ಯಾರು? ಫಾರೂಕ್ ಸಿಯರ್. ಫಾರೂಕ್ ಸಿಯರ್ದು ಮೇನ್ ಇಂಪಾರ್ಟೆಂಟ್ 2 ವಿಷಯ ಏನಪ್ಪಾ? ಒಂದು ಪಿಲಿಗ್ರಿಮ್ ಟ್ಯಾಕ್ಸ್ ಅನ್ನ ತೆಗಿತಾರೆ, ಮತ್ತೆ ಇನ್ನೊಂದು 3 ರೀತಿ ಫಾರ್ಮಾನ್ಸ್ ಅನ್ನು ಹುಡುಕ್ತಾರೆ. 3,000 ಕೊಟ್ಟು ನೀವು ಬೆಂಗಾಲ್, ಬಿಹಾರ್, ಒರಿಸ್ಸಾದಲ್ಲಿ ವ್ಯಾಪಾರ ಮಾಡಿ, 10,000 ಕೊಟ್ಟು ಸೂರತ್ ಅಲ್ಲಿ ಮಾಡಿ, ಕೋಟೆ ಕಟ್ಲೆಗಳನ್ನ ಕಟ್ಕೊಳ್ಳಿ, ಮತ್ತೆ ಕಾಯಿನ್ ಮಿಂಟಿಂಗ್ ಸ್ಕೂಲ್ ಅನ್ನ ಮುಂಬೈಯಲ್ಲಿ ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಅಂತೇಳಿ ಮಾಡ್ತಾರೆ. ಯಾರು? ಫಾರೂಕ್ ಸಿಯರ್. ಅಯ್ಯೋ, ಇದು ಇಂಪಾರ್ಟೆಂಟ್ ಇತ್ತು. ಫೇಮಸ್ ಫಾರ್ ನಾಟ್ ಗುಡ್ ರೀಸನ್ಸ್. ಓಕೆ,
ಮಹಮ್ಮದ್ ಶಾ. ಏನಪ್ಪ ಇವ್ರ ಹೆಸರು? ಫೇಮಸ್ಲಿ ನೋನ್ ಆಸ್ ರಂಗೀಲಾ. ರಂಗೀಲಾ, ಫೇಮಸ್ಲಿ ನೋನ್ ಆಸ್ ರಂಗೀಲಾ. ಯಾವಾಗಲೂ ಸುತ್ತ ಯಾರು ಇರ್ಬೇಕಿತ್ತು. ಓಕೆ ಓಕೆ, ಇವೊಂಥರ ಫ್ಲವರ್ ಇದ್ದಂಗೆ, ಸುತ್ತ ಬಟರ್ಫ್ಲೈಸ್ ಫ್ಲೈ ಮಾಡ್ತಾ ಇರ್ಬೇಕು. ಯಾರು? ಮೊಹಮ್ಮದ್ ಶಾ. ಸರಿನಾ? ರಂಗೀಲಾ ಅಂತ ಹೇಳಿ ಕರೀತಾ ಇದ್ದೀವಿ. ಇವರು ಏನ್ ಸ್ಟಾರ್ಟ್ ಮಾಡಿದ್ರಪ್ಪ? ಹೋಳಿ 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 ಫೆಸ್ಟಿವಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅವ್ರ ಇದ್ರಲ್ಲಿ, ಅವರ ಏನು ಪ್ರಾಂತ್ಯದಲ್ಲಿ ಹೋಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ? ಮತ್ತೆ ಇನ್ನೊಂದು, ಪರ್ಷಿಯನ್ ಇನ್ವೇಡರ್ ನಾದಿರ್ ಶಾ. ಯಾರು? ನಾದಿರ್ ಶಾ. ಪರ್ಷಿಯನ್ನ ಆಕ್ರಮಣಕಾರಿ ನಾದಿರ್ ಶಾನ ಮುಂದೆ ಬ್ಯಾಟಲ್ ಆಫ್ ಕರ್ನಲ್ ಕದನದಲ್ಲಿ ಸೋತು ಸುಣ್ಣ ಆಗ್ತಾನೆ. ಸಾಯಲ್ಲ. ಯಾವಾಗ ನಡೆಯೋದು ಕರ್ನಲ್ ಕದನ? 1739. ಏನ್ ಮಾಡ್ತಾನೆ ರಂಗೀಲಾ? ಮೊಹಮ್ಮದ್ ಶಾ ಕರ್ನಲ್ ಕದನದಲ್ಲಿ ಸೋಲ್ತಾನೆ. ಮತ್ತೆ ಇನ್ನೊಂದು, ಇವನಿಂದ ಮೇನ್ ಆಗಿ ಕದ್ಕೊಂಡು ಹೋಗಿದ್ದೇನು ಗೊತ್ತಾ? ನಾದಿರ್ ಶಾ, ತೋರಿಸ್ತೀನಿ, ಬೇಜಾರಾಗ್ಬಾರ್ದು. ಏನಿದು? ಯಾವ ವಜ್ರ? ಕೊಹಿನೂರ್ ಡೈಮಂಡ್. ಓಕೆ, ಕೊಹಿನೂರ್ ಡೈಮಂಡ್ ಎಲ್ಲಿತ್ತು? ಇವನ ಆಸ್ಥಾನದಲ್ಲಿ ಇದ್ದಿದ್ದು. ಹೌದಾ? ಮತ್ತೆ ನವಿಲು ಸಿಂಹಾಸನ, ಪಿಕಾಕ್ ಟ್ರೋನ್, ಅದನ್ನು ತಗೊಂಡೋದ್ರು. ನವಿಲು ಸಿಂಹಾಸನ ಮತ್ತೆ ಕೊಹಿನೂರ್ ಡೈಮಂಡ್ ಅನ್ನ ಇವನ ಆಸ್ಥಾನದಿಂದ ಲೂಟ್ ಮಾಡ್ಕೊಂಡು ಹೋದ್ರು. ಲೂಟೆಡ್ ಬೈ ನಾದಿರ್ ಶಾ, ಕ್ಯಾರಿಡ್ ಅವೇ ಟು ಪರ್ಷಿಯಾ ತಗೊಂಡೋಗ್ತಾರೆ. ಎಲ್ಲಿ ತಗೊಂಡೋಗ್ತಾರೆ? ಪರ್ಷಿಯಾ. ದೆನ್ ಮೊಘಲ್ ಟ್ರೆಸರಿ ಎಂಟೈರ್ಲಿ ಎಂಪ್ಟೆಡ್, ಇಂಪೀರಿಯಲ್ ಪ್ರೆಸ್ಟೀಜ್ ಡೆಸ್ಟ್ರಾಯ್ಡ್. ಓಕೆ, ಮೊಘಲ್ದು ಏನಾಗ್ತದಪ್ಪ? ಕಂಪ್ಲೀಟ್ ಬೊಕ್ಕಸ ಹೊಗೆ ಹಾಕ್ಸ್ಕೊಳ್ತದೆ. ಓಕೆ, ದೆನ್ ನವಿಲು ಸಿಂಹಾಸನ. ದೆನ್ ಶಾ ಆಲಂ ಟು, ನಿಮ್ಗೆ ಗೊತ್ತಿದೆ, ಇವರೇ ಶಾ ಆಲಂ ಟು. ಯಾರು ಶಾ ಆಲಂ ಟು? SMS. ಬಕ್ಸರ್ ಕದನದಲ್ಲಿ ಏನೋ ಭಾಗವಹಿಸಿದ್ರು. ಹೌದಾ? ಮತ್ತೆ ಡೆಲ್ಲಿ ಅಫಿಷಿಯಲಿ ಕ್ಯಾಪ್ಚರ್ಡ್ ಬೈ ಬ್ರಿಟಿಷ್. 803 ಡೆಲ್ಲಿಯನ್ನ ಕಳ್ಕೊಳ್ತಾರೆ ಇವರು. ಡೆಲ್ಲಿ ಯಾರ ಹತ್ರ ಇತ್ತು? ಮೊಘಲರ ಹತ್ರನೇ ಇತ್ತು. 803 ಡೆಲ್ಲಿಯನ್ನ ಕಳ್ಕೊಳ್ತಾರೆ. ದೆನ್ ಬರೋರು ಅಕ್ಬರ್ ಟು ಟೈಮಲ್ಲಿ RRR, ವೆರಿ ಫೇಮಸ್ ಪರ್ಸನಾಲಿಟಿ, ರಾಜಾರಾಮ್ ಮೋಹನ್ ರಾಯ್. ಓಕೆ, ರಾಜಾರಾಮ್ ಮೋಹನ್ ರಾಯ್ ಬರ್ತಾರೆ ಇಲ್ಲಿ. ಏನಪ್ಪಾ? ಅಕ್ಬರ್ ಟು, ಅದಕ್ಕೆ ಹಾಕಿರೋದು. ಅಕ್ಬರ್ ಟು ಅನ್ನ ಆಸ್ಥಾನದಲ್ಲಿ ಇದ್ದಂತ ಫೇಮಸ್ ಪರ್ಸನಾಲಿಟಿ ಯಾರು? ರಾಜಾರಾಮ್ ಮೋಹನ್ ರಾಯ್. ದಿವಾನಿ ರೈಟ್, ನಿಜಾಮತ್ ರೈಟ್ ಬಗ್ಗೆ ಹೇಳಿದ್ದೀನಿ. ದೆನ್ ದ ಫೈನಲ್ ಮೊಘಲ್ ರೂಲರ್ ಬಹದ್ದೂರ್ ಶಾ ಟು, ಕಟ್ಟಕಡೆಯ ರೂಲರ್. ಮೊಘಲರ ಕಟ್ಟಕಡೆಯ ದೊರೆ ಯಾರಪ್ಪ? ಬಹದ್ದೂರ್ ಶಾ ಟು. 837ರಿಂದ 857ರವರೆಗೆ ನಾವು ಈ ಇತಿಹಾಸವನ್ನ ನೋಡ್ಬೋದು. ಸೊ ಇವ್ರೇನಪ್ಪ? ಸಿಪಾಯಿ ದಂಗೆ ಪ್ರಥಮ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು. ಕೊನೆಯ ರಾಜ ಮೊಘಲರದು. ಓಕೆ, ಸೊ ಇವರನ್ನ ಅರೆಸ್ಟ್ ಮಾಡಿ ಬರ್ಮಾದ ರಂಗೂನ್ ಜೈಲ್ನಲ್ಲಿ ಇಡ್ತಾರೆ. ಯಾವ ಜೈಲ್ನಲ್ಲಿ? ರಂಗೂನ್ ಜೈಲ್ನಲ್ಲಿ ಇರ್ತಾರೆ. ರಂಗೂನ್ ಜೈಲ್ನಲ್ಲಿ ಇರ್ತಾರೆ. ಅವರು ಅಲ್ಲೇ ಕಡೆ ಉಸಿರು ಎಳಿತಾರೆ. ಡೈಡ್ ಇನ್ 1861. ಓಕೆ, November 1st, 1858, ಮೊಘಲ್ ಎಂಪೈರ್
ಲೀಗಲಿ ಅಂಡ್ ಕಂಪ್ಲೀಟ್ಲಿ ಅಬಾಲಿಷ್ಡ್ ಬೈ ಬ್ರಿಟಿಷ್ ಕ್ರೌನ್. ಹೌದಾ ಹೌದಾ ಇಲ್ಲ? 87ರಲ್ಲಿ ಸಿಪಾಯಿ ಮುಟ್ಟಿನಲ್ಲಿ ಅವರು ಭಾಗವಹಿಸಿದ್ರು. ಇವರು ಅರೆಸ್ಟ್ ಆದ ನಂತರ 87ರಲ್ಲಿ ನವೆಂಬರ್ 1, 58ರಲ್ಲಿ 1858ರಲ್ಲಿ ಮೊಘಲ ಅಧಿಕೃತವಾದಂತ ಪತನ ಆಗ್ತದೆ. ಅಫಿಷಿಯಲಿ ಎಂಡ್ ಆಫ್ ಮೊಘಲ್ ರೂಲಿಂಗ್, ಡಿಕ್ಲೈನ್ ಆಗುತ್ತೆ. ಇವರೆಲ್ಲ ಲಾಸ್ಟ್ ರೂಲರ್, ಇವ್ರನ್ನೇ ಅರೆಸ್ಟ್ ಮಾಡ್ಬಂದು ಯಾರು ಎಲ್ಲಿ? ರಾಣಿ ತನ್ನ ನೇರವಾಗಿ ಕಂಪನಿ ಆಡಳಿತದಿಂದ ರಾಣಿ ವಿಕ್ಟೋರಿಯಾ ನೇರವಾಗಿ ತನ್ನ ಆಡಳಿತಕ್ಕೆ ತಗೊಂಡ್ಬಿಡ್ತಾರೆ ಇಂಡಿಯಾವನ್ನ. ಸೊ ಅದರಿಂದ ಅಫಿಷಿಯಲಿ ಏನಾಯ್ತಪ್ಪ, ಕೊಲ್ಯಾಪ್ಸ್ ಆಗುತ್ತೆ. ಸರಿನಾ? ಸೊ ಇದಿಷ್ಟು ಔರಂಗಜೇಬ್ನ ನಂತರ ಮೊಘಲರ ಇತಿಹಾಸ ಅಂತ ನೀವು ನೋಡ್ಬೋದು. ಅವರೆಲ್ಲ ಅಷ್ಟು ಇಲ್ಲ, ಅವರೆಲ್ಲ ಅಷ್ಟು. ಇಲ್ಲಿವರೆಗೂ ನಾವು ಯುದ್ಧ 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 ಬರೀ ವಾರನ್ನೇ ನೋಡಿದ್ವಿ. ಹೌದಾ? ಏನು ಬರೀ ವಾರನ್ನೇ ನೋಡಿದ್ವಿ. ಇವಾಗ ನೋಡ್ರಿ, ಬ್ರಿಟಿಷ್ ಎಕ್ಸ್ಪಾನ್ಷನ್ ವಿತೌಟ್ ವಾರ್. ಯುದ್ಧೇತರವಾಗಿ ಬ್ರಿಟಿಷರು ನಮ್ಮ ಭಾರತೀಯವನ್ನ ಯಾವ ರೀತಿ ಇಂಚು ಇಂಚಾಗಿ ಆಕ್ರಮಣವನ್ನ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ಇವಾಗ ನೋಡೋಣ. ಸರಿನಾ? ಎಕ್ಸ್ಪಾನ್ಷನ್ ವಿತೌಟ್ ವಾರ್ ನೋಡ್ರಿ, ಯಾವ್ದಾವ್ದನ್ನ ತಗೊಂಡ್ಬಂದ್ರು ಅಂತಂದ್ರ 100+ ಕಿಂಗ್ಡಮ್ಸ್ ಕಂಟ್ರೋಲ್ಡ್. ಏನು 100ಕ್ಕಿಂತ ಹೆಚ್ಚು ಸಂಸ್ಥಾನಗಳನ್ನ ಯುದ್ಧೇತರವಾಗಿ ಕಂಟ್ರೋಲ್ ಮಾಡಿದ್ರು. ಮತ್ತೆ 48 years ಆಫ್ ಎಕ್ಸ್ಪೆನ್ಷನ್ಸ್. ದ ಕೋರ್ ಪೀರಿಯಡ್ ಯಾವಾಗ 1765ರಿಂದ 856ವರೆಗೇನು ಏನ್ ಮಾಡಿದ್ರಪ್ಪ, ಸಂಸ್ಥಾನಗಳನ್ನ ತನ್ನ ಕಂಕ್ವೈರ್ ಮಾಡಿದ್ರು. ಹೌದಾ? ಅಧಿಪತ್ಯನ ಸಾಧಿಸಿದ್ರು. ಮತ್ತೆ 60% ಆಫ್ ದ ಇಂಡಿಯನ್ ಟೆರಿಟರಿ ಬ್ರಾಟ್ ಅಂಡರ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಬ್ರಿಟಿಷ್ ಕಂಟ್ರೋಲ್ ಬೈ 1857. ಹೌದಾ? 1857 ಒಳಗಡೆ ಏನಪ್ಪಾ ನಮ್ ಕೈಗೆ ತಗೊಂಡ್ರು. ಇವಾಗ ಬನ್ನಿ, ರಿಂಗ್ ಫ್ಯಾನ್ಸ್ ಥಿಯರಿ, ಸುತ್ತು ಬೇಲಿ ನೀತಿ ಅಂತ ಕರೀತಾರೆ. ಯಾವ ಬೇಲಿ? ಇದೊಂದು ತಗೊಂಬರೋರು ಯಾರಪ್ಪ? ಸುತ್ತು ಬೇಲಿ ನೀತಿ. ವೆರಿ ಗುಡ್. ಏನು ಏನು ಮಾಡಕ್ಕಾಗಲ್ಲ ಸಿದ್ದಿಕ್ಕಿ. ಸುತ್ತು ಬೇಲಿ ನೀತಿಯನ್ನ ತಗೊಂಬರೋರು ವಾರನ್ ಹೇಸ್ಟಿಂಗ್ಸ್. ಇದು ಒಂದು ಸ್ಟ್ರಾಟಜಿಕ್ ಮೂವ್. ಏನ್ ಗೊತ್ತಪ್ಪ? ದ ಫಸ್ಟ್ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಬ್ರಿಟಿಷ್ ಎಕ್ಸ್ಪೆನ್ಷನ್. ಏನಿಲ್ಲ ನೋಡಿದ್ದೆ. ಈಗ ಇದೇನಪ್ಪ? ಬಂಗಾಳ ಎಲ್ಲಿದೆ? ಸೆಂಟ್ರಲ್. ಹೌದಾ? ಬಂಗಾಳದ ಸುತ್ತ ಬೇರೆ ಬೇರೆ ಸಂಸ್ಥಾನಗಳು ಏನಾಗಿದೆಯಪ್ಪ ಆವರಿಸ್ಕೊಂಡಿದ್ಯಾ? ಎಕ್ಸಾಂಪಲ್ ಔದ್ ಅಂತ ತಗೋ. ಯಾವುದು? ಔದ್ ಪ್ರದೇಶ. ಓಕೆ. ಸೊ ಈ ಬೆಂಗಾಳನ್ನ ಬಫರ್ ಝೋನ್ ಆಗಿ ಇಟ್ಕೊಂತಾರೆ. ಏನು ಬೆಂಗಾಳನ್ನ ಏನು ಕೋರ್ ಝೋನ್, ಬಫರ್ ಅಲ್ಲ, ಕೋರ್ ಝೋನ್. ಯಾವ ಝೋನು? ಕೋರ್ ಝೋನ್. ಸೊ ಈ ಬೆಂಗಾಳನ್ನ ಬಫರ್ ಝೋನ್ ಆಗಿ ಯೂಸ್ ಮಾಡ್ತಾರೆ. ಏನ್ ಬಫರ್ ಅಂದ್ರೆ ರಕ್ಷಣೆ. ಹೌದಾ? ಸೊ ಇಲ್ಲಿ ಬಂಗಾಳದ ಮೇಲೆ ಅಫ್ಘಾನಿಗಳು ರಷ್ಯಾದವ್ರು ಏನಾದ್ರೂ ಬಂಗಾಳದ ಮೇಲೆ ಆಕ್ರಮಣ ಮಾಡ್ಬೇಕಂದ್ರೆ ಯಾವ್ದ್ರ ಮೇಲೆ ಬರ್ಬೇಕಪ್ಪ? ಔದ್ ಮೇಲೆ ಬರ್ಬೇಕಲ್ವಾ? ರಷ್ಯಾದ ಭೀತಿಯಿಂದ, ಅಫ್ಘಾನಿಗಳ ಭೀತಿಯಿಂದ ಏನ್ ಮಾಡ್ತಾರೆ ಬ್ರಿಟಿಷರು? ಬಂಗಾಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಔದ್ ಬಿಕಮ್ ದ ಬಫರ್ ಸ್ಟೇಟ್.
ಹೌದು ಬಿಕಮ್ ದ ಬಫರ್ ಸ್ಟೇಟ್. ಹೌದು ಒಂದು ಬಫರ್ ಸ್ಟೇಟ್ ಆಗಿ ವರ್ಕ್ ಮಾಡ್ತದೆ, ಆಯ್ತಾ. ಸೊ ಇಲ್ಲಿಗೆ ಇವ್ರು ಅಟ್ಯಾಕ್ ಮಾಡ್ತಾ ಇದಾರೆ ಅಂದ ತಕ್ಷಣ ಇವರು ಅಷ್ಟ್ರಲ್ಲಿ ರೆಡಿ ಆಗ್ಬೋದಾ? ಎಕ್ಸ್ಟರ್ನಲ್ ಥ್ರೆಟ್ಸ್ ಇಂದ ಬಾಹ್ಯ ಏನು ಆಂತರಿಕ ಮತ್ತೆ ಎಕ್ಸ್ಟರ್ನಲ್ ಥ್ರೆಟ್. ಇದು ಏನು ಎಕ್ಸ್ಟರ್ನಲ್ ಥ್ರೆಟ್ಸ್ ಅಂದ್ರೆ ಬಾಹ್ಯ ಆಕ್ರಮಣಗಳಿಂದ ಬಂಗಾಳವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತಂದಂತ ನೀತಿ ಏನಪ್ಪಾ? ಸುತ್ತು ಬೇಲಿ ನೀತಿ. ಅರ್ಥ ಆಯ್ತಾ? ತಂದಿದ್ದಾರು ವಾರೆನ್ ಹೇಸ್ಟಿಂಗ್ಸ್. ದೆನ್ ಬನ್ನಿ ಸಬ್ಸಿಡರಿ ಅಲಯನ್ಸ್ ಯಾರಪ್ಪ ತಂದವರು? ಲಾರ್ಡ್. ಸಹಾಯಕ ಸೈನ್ಯ ಪದ್ಧತಿ ಅನ್ನೋದು ಜಾರಿಗೆ ತಂದವ್ರು ಯಾರು? ಕಾಣಿಸುತ್ತೆ ಇವ್ರಿಗೆ. ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದು ಕೇವಲ 7 ವರ್ಷದಲ್ಲಿ ಈ ಕಾಂಕ್ವರ್ 100+ ಟೆರಿಟರಿ, 100ಕ್ಕಿಂತ ಹೆಚ್ಚು ಟೆರಿಟರಿಯನ್ನ ಸಹಾಯಕ ಸೈನ್ಯ ಪದ್ಧತಿ ಒಳಗಡೆ ತಗೊಂಡ್ಬರ್ತಾನೆ ಇವನು. ಸೊ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಂತಹ ಏನು ಸಂಸ್ಥಾನಗಳು ಏನ್ ಇಡ್ಬೇಕಿತ್ತು? ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಕಂಪಲ್ಸರಿ ಇಟ್ಕೊಬೇಕಿತ್ತ. ತನ್ನ ಎಲ್ಲ ಫಾರಿನ್ ಎಫರ್ಟ್ಸ್ ಅನ್ನು ಯಾರ ಮುಖಾಂತರ ಮಾಡ್ಬೇಕಿತ್ತು? ಇವ್ನ ಮುಖಾಂತರ ಮಾಡ್ಬೇಕಿತ್ತು. ಬ್ರಿಟಿಷ್ ನ ಒಂದು ರೆಜಿಮೆಂಟ್ ಅನ್ನು ಇಟ್ಕೊಂಡು ಅವ್ರ ಸಂಬಳ ಕೊಡ್ಬೇಕಿತ್ತು. ಅವ್ರನ್ನ ಯುದ್ಧಕ್ಕೆ ತಗತಕ್ಕಂಥ ಎಲ್ಲ ಟ್ರೈನಿಂಗ್ ಇಂದ ಹಿಡಿದು ಯುದ್ಧಕ್ಕೆ ತಗತಕ್ಕಂಥ ಎಲ್ಲಾ ವೆಚ್ಚನ ಯಾರು ಭರಿಸಬೇಕಿತ್ತು? ಯಾರು ಇಟ್ಕೊಂಡು ಇಡ್ತಾರ ಅವ್ರು. ಸರಿನಾ? ಓಕೆ. ಫಾರಿನ್ ಪಾಲಿಸಿ ಮತ್ತೆ ಮೇಂಟೈನ್ ದ ಬ್ರಿಟಿಷ್ ಟ್ರೂಪ್ಸ್ ವಿತ್ ದೇರ್ ಓನ್ ಎಕ್ಸ್ಪೆನ್ಸಸ್. ದೆನ್ ಡಿಸ್ಮಿಸಲ್ ಆಫ್ ಆಲ್ ಫಾರಿನ್ ಅಡ್ವೈಸರಿ ಅಂಡ್ ಟ್ರೂಪ್ಸ್. ಅಂದ್ರೆ ಬ್ರಿಟಿಷ್ ನಾವು ಹೊರತುಪಡಿಸಿ ಇನ್ಯಾವುದೇ ಐರೋಪ್ಯ ಸಲಹೆಗಾರನ ಇಟ್ಕೊಳ್ಳೋಂತಿರ್ಲಿಲ್ಲ, ಮತ್ತೆ ಸೈನ್ಯವನ್ನು ಇಟ್ಕೊಳ್ಳೋಂತಿರ್ಲಿಲ್ಲ. ಅರ್ಥ ಆಯ್ತಾ? ಇದು ಏನು ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಹಾಕಿದಂತ ಪುಣ್ಯಾತ್ಮ ಯಾರಪ್ಪ? ಹೈದರಾಬಾದ್ನ ನಿಜಾಮ. ಯಾವಾಗ ಸೈನ್ ಹಾಕಿರ್ತಾರೆ? ಓಕೆ. ಫಸ್ಟ್ ಮೇಜರ್ ಸ್ಟೇಟ್ ಅಂಡರ್ ದಿಸ್ ಅಲಯನ್ಸ್. ದೆನ್ ಕರ್ನಾಟಕ ನವಾಬ. ಕರ್ನಾಟಕ ಅದೇ ಆರ್ಕಾಟ್ ನವಾಬ ಇರ್ತಾನಲ್ಲಪ್ಪ. ಆರ್ಕಾಟ್ನ ನವಾಬ ಸೆಕ್ಯೂರ್ಡ್ ಸದರ್ನ್ ಟೆರಿಟರಿ. ಯಾರವನು? ಮೊಹಮ್ಮದ್ ಅಲಿ, ಅನ್ವರ್ ಇದ್ದಿದ್ ಮಗ. ದೆನ್ ತಾಂಜಾವೂರು, ಸ್ಟ್ರಾಟಜಿಕ್ ಕೋಸ್ಟಲ್ ರೀಜನ್ ಇದು ತಾಂಜಾವೂರು. ದೆನ್ ಮೈಸೂರು ಆಫ್ಟರ್ ದ ಡಿಫೀಟ್ ಆಫ್ ಟಿಪ್ಪು ಸುಲ್ತಾನ್. ಮರಾಠರು ಸೈನ್ ಹಾಕಿದ್ರ. ನೆಕ್ಸ್ಟ್ ಬಿರಾರ್, ಬಿರಾರ್ ಪ್ರಾಂತ್ಯ. ಭೋಸ್ಲೆ ಡೈನಾಸ್ಟಿ accepted the terms. Then ಗ್ವಾಲಿಯರ್. ಗ್ವಾಲಿಯರ್ನ ಸಿಂಧ್ಯಗಳು ಸೈನ್ ಹಾಕಿದ್ರ. ಸೊ ಹೆಂಗ ನೆನ್ಪಿಡ್ತಾರ? HCTMM ಬ್ಯಾಗ್. ಬ್ಯಾಗ್ ಅಂತಕ್ಕಂಥದ್ದನ್ನ ಯಾವ್ದಕ್ಕೆ ಹಾಕಿದೀನಿ? ಲಿಂಕಿಂಗ್ ಫಾರ್ ನ್ಯೂಮೋನಿಕ್. ಒಂದು ಇದು ಬರ್ಲಿ ಅಂತ. ಓಕೆ. HCTMM ಬ್ಯಾಗ್, ನ್ಯೂಮೋನಿಕ್ ಫಾರ್ ದಿಸ್. ಅಯ್ಯೋ ರಾಮ್ಲೆ, ಅಯ್ಯೋ. Okay, then ಡಾಕ್ಟ್ರೈನ್ ಆಫ್ ಲ್ಯಾಪ್ಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ,
ಡಾಕ್ಟ್ರನ್ ಆಫ್ ಲ್ಯಾಪ್ಸಿ ಯಾರು ತಗೊಂಡ್ಬಂದವರು? ಲಾರ್ಡ್ ಡಾಲೌಸಿ. ಲಾರ್ಡ್ ಡಾಲೌಸಿ. ಲಾರ್ಡ್ ಡಾಲೌಸಿ ಜಾರಿಗೆ ತಂದಂಥದ್ದು. ಓಕೆ, ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತಂದ್ರೆ ರಾಜನಿಗೆ ಸಂತತಿ ಇಲ್ಲದಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡಂಗಿಲ್ಲ, ಮತ್ತೊಂದು ಮಗುವನ್ನ ದತ್ತು ಪಡೆಯಂಗಿಲ್ಲ. ಅವ್ರು ದತ್ತು ಪಡೆದ ಏನ್ ಮಾಡ್ಬೇಕು? ಯಾರು ಸರೆಂಡರ್ ಮಾಡ್ಬೇಕು? ಬ್ರಿಟಿಷ್ಗೆ ತನ್ನ ರಾಜ್ಯವನ್ನ ಸರೆಂಡರ್ ಮಾಡ್ಬೇಕಿತ್ತು. ಲಾರ್ಡ್ ದಾಲ್ ಔಸಿ. ಓಕೆ, ಎನಿ ಪ್ರಿನ್ಸ್ಲಿ ಸ್ಟೇಟ್ ವಿತೌಟ್ ಎ ನ್ಯಾಚುರಲ್ ಹೇರ್ ವುಡ್ ಆಟೋಮೆಟಿಕಲಿ ಬಿಕಮ್ ದ ಬ್ರಿಟಿಷ್ ಟೆರಿಟರಿ ಆಗುತ್ತೆ. ಸರಿನಾ? ದೆನ್ ಯಾವ್ದಾದಪ್ಪ? ಡಾಲೌಸಿ. ಯಾವ್ದಾದ್ರು ಫಸ್ಟ್? ಸತಾರಾ. Satara become the first major state annexed under the doctrine of lapsi. Then Jaipur. ಜೈಪುರ್ ಅಲ್ಲಿ ಯಾರಿದ್ರಪ್ಪ? ರಜಪೂತ್ ಕಿಂಗ್ಡಮ್ ಇತ್ತು. ಇಲ್ಲಿ ಯಾವುದು? ರಜಪೂತರು. ರಜಪೂತರು ಇರ್ತಾರೆ ಇಲ್ಲಿ. ಓಕೆ, ದೆನ್ ಸಾಂಬಲ್ಪುರ್. ಸಂಬಲ್ಪುರ್ 1849 ಈಸ್ಟರ್ನ್ ಇಂಡಿಯನ್ ಟೆರಿಟರಿ annexed ಆಗ. ದೆನ್ ಉದಯಪುರ್. ಯಾವ ಪುರ್? ಉದಯಪುರ್. ದೆನ್ ವೆರಿ ಇಂಪಾರ್ಟೆಂಟ್ಲಿ ಝಾನ್ಸಿ ಕ್ವೀನ್ ಯಾರವೋ? ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಇದಕ್ಕೋಸ್ಕರ ನೀವು ಸಿಪಾಯಿ ಮುಟ್ಟಲಿಯಲ್ಲಿ ಭಾಗವಹಿಸ್ತಾರೆ ಪ್ರಥಮ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಇದು ಎ ನಿಮ್ ನ್ಯೂಮೋನಿಕ್ ಹಾಕಿದೀನಿ. ದೆನ್ ನಾಗ್ಪುರ್ 1853. ಹೆಂಗ್ ನೆನ್ಪಿಡ್ತಾರ? ಎಸ್ ಜೆ ಸುಜನ್. ಎ ಅಂದ್ರೆ ಇದು ನ್ಯೂಮೋನಿಕ್ಗೋಸ್ಕರ ಹಾಕಿರೋದು. ಎಸ್ ಸ್ಟ್ಯಾಂಡ್ ಫಾರ್ ಸತಾರಾ, ಜೆ ಸ್ಟ್ಯಾಂಡ್ ಫಾರ್ ಜೈಪುರ್, ಎಸ್ ಸ್ಟ್ಯಾಂಡ್ ಫಾರ್ ಸಂಬಲ್ಪುರ್, ಯು ಸ್ಟ್ಯಾಂಡ್ ಫಾರ್ ಉದಯಪುರ್, J stand for Jhansi, A stand for nothing, mnemonic, N stand for Nagpur. Okay. Next, doctrine of misgovernance. ದುರಾಡಳಿತದ ನೀತಿ. ಏನಿದು? ದುರಾಡಳಿತದ ನೀತಿ. ಏನು? ನೇಟಿವ್ ರೂಲರ್ಸ್ ಆರ್ ಇನ್ಕೇಪಬಲ್ ಟು ದ ಕಂಟ್ರೋಲ್ ದೇರ್ ಟೆರಿಟರಿ ಆರ್ ರೂಲಿಂಗ್ ದೇರ್ ಟೆರಿಟರಿ ಅಂತ ಹೇಳಿ ಏನ್ ಮಾಡ್ತಾರೆ? ಬ್ರಿಟಿಷ್ ಮೆನ್ಸ್ ಆರ್ ಇಂಪೋಸ್ಡ್ ದಿಸ್ ಪಾಲಿಸೀಸ್. ಇದನ್ನ ಇಂಪೋಸ್ ಮಾಡಿ ಅವರ ರಾಜ್ಯಗಳನ್ನ ಇವರು ಕಸಿದುಕೊಳ್ತಾರೆ. ಅಲೋ ದ ಅನಶೇಷನ್ ಸ್ಟ್ರಿಕ್ಟ್ಲಿ ಆನ್ ದ ಗ್ರೌಂಡ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಇನ್ಕಾಂಪಿಟೆನ್ಸ್, ಪುವರ್ ಗವರ್ನೆನ್ಸ್, ಅನ್ಲೈಕ್ ಲ್ಯಾಬ್ಸ್ ನೋ ಮಿಸ್ಸಿಂಗ್ ಆರ್ ರಿಕ್ವೈರ್ಡ್ ಅಂತ ಏನಿಲ್ಲಪ್ಪ. ಏನು? ದುರಾಡಳಿತದ ನೀತಿ, ಮಿಸ್ಗವರ್ನೆನ್ಸ್ ಮಾಡಿದ್ರೆ ಏನು ತನ್ನ ಬುಟ್ಟಿಗೆ ಹಾಕೊಂಬೋದಿತ್ತು. ಯಾವ್ದ್ಯಾವ್ದು ಬಂತಂತಂದ್ರೆ ಒಂದು ಬಿರಾರ್ 1853 ಅಲ್ಲಿ ಟಾರ್ಗೆಟ್ ಯಾರನ್ನ ಟಾರ್ಗೆಟ್ ಮಾಡಿದ್ರು? ಬೋನ್ಸ್ಲೆ ರೂರಲ್ಸ್ ಅನ್ನ ಟಾರ್ಗೆಟ್ ಮಾಡಿದ್ರು. ದೆನ್ ಔದ್ ವೆಲ್ದಿ ನದರನ್ ಕಿಂಗ್ಡಮ್ ಇದು. ಓಕೆ, ಅನಾಕ್ಸೆಸ್ಡ್ ಯಾವಾಗ? ಜಸ್ಟ್ ಬಿಫೋರ್ 1857, ವೈಡ್ಲಿ ವ್ಯೂಡ್ as manufactured excuse to seize prosperous territory. ವೆಲ್ದಿಯಸ್ಟ್ ಟೆರಿಟರಿನ ಸಿಪಾಯಿ ಮುಟ್ಟಿನಿಗಿಂತ ಮುಂಚಿತವಾಗಿ ಏನ್ ಮಾಡಿದ್ರು? ವಶಪಡಿಸ್ಕೊಂಡ್ಬಿಟ್ರು. ಕಳ್ಳನ್ ಮಕ್ಳಂತ ಈಗ ಭಯ ಸಿದ್ದಿಕ್ಕಿ. ಇವಾಗ ಹೇಳ್ರಪ್ಪ. ಜಮೀನ್ದಾರಿ ಪದ್ಧತಿ 1793. ಯಾರು? ಬಾ ಹೇಳ್ತೀನಿ ನಾನೇ. ಯಾರು ತಂದಿದ್ದು ಜಮೀನ್ದಾರ್ ಪದ್ಧತಿ ಜಾರಿಗೆ? ಲಾರ್ಡ್ ಕಾರ್ನ್ವಾಲಿಸ್. 1793 ಅಲ್ಲಿ ತರ್ತಾರೆ. ದೆನ್ ರೈತವಾರಿ ಪದ್ಧತಿ.
ಯಾರಪ್ಪ ರೈತವಾರಿ ತರೋದು? ಇದೊಂದು ಟ್ರೈ ಮಾಡೋಣ. ಇದು ಹೆವಿ ಲೈಟ್ ಆಗುತ್ತಾ? ಕಾಣಿಸುತ್ತಲ್ಲ ಪಿಂಕ್. ಹಾ, ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್ ತರ್ತಾರೆ. ದೆನ್ ರೈತವಾರಿ ಪದ್ಧತಿ ತರೋದ್ಯಾರು? ಥಾಮಸ್ ಮನ್ರೋ. ಲಾರ್ಡ್ ಮಾರ್ಕ್ವೈಸ್ ಆಫ್ ಹೇಸ್ಟಿಂಗ್ಸ್ ಇರ್ತಾನಲ್ಲ, ಏನ್ ಮಾಡ್ತಾರೆ ಅವರು? ಥಾಮಸ್ ಮನ್ರೋ ಮತ್ತೆ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಅವ್ರು ತರೋದು. ಯಾರು? ಕಾನ್ಸಿಸ್ಟೆನ್ಸ್ ಸಿದ್ದಿಕಿದು ಅದ್ರಲ್ಲಿ ನೋಡ್ತೀರಾ? ಬೇಡ ಬಿಡ್ರಿ, ಬ್ಲೂ ನೇಸ್ ಬರ್ತೀನಿ. ಥಾಮಸ್ ಮೊನ್ರೋ ಪ್ಲಸ್ ಅಲೆಕ್ಸಾಂಡರ್ ರೀಡ್, ಇವರಿಬ್ಬರನ್ನ ನೇಮಕ ಮಾಡಿದಾರು ಹೇಸ್ಟಿಂಗ್ಸ್, ಮಾರ್ಕ್ವೈಸ್ ಆಫ್ ಹೇಸ್ಟಿಂಗ್ಸ್. ಯಾವಾಗ ತರ್ತಾರೆ? 1820. ದೆನ್ ಮಹಲ್ವಾರಿ ಪದ್ಧತಿ ಇದನ್ನ ಹೋಲ್ಟ್ ಮೆಕಾಂಜಿ ಅಂಡ್ ವಿಲಿಯಂ ಬೆಂಟಿಕ್ ಡೆವಲಪ್ಡ್ ಬೈ ಹೋಲ್ಟ್ ಮೆಕಾಂಜಿ. ಇದು ಕಾನ್ಸೆಪ್ಟ್ ತರದೇ ಹೋಲ್ಟ್ ಮೆಕಾಂಜಿ. ಆಕ್ಚುಲಿ ಇದನ್ನ ಫಸ್ಟ್ ನದರ್ನ್ ಫ್ರಂಟಿಯರ್ ಅಲ್ಲಿ ತಂದಿರ್ತಾರೆ ಹೋಲ್ಟ್ ಮೆಕಾಂಜಿ. ಇದರಿಂದ ಇನ್ಸ್ಪೈರ್ ಆಗಿ ಏನ್ ಮಾಡ್ತಾರೆ? ಲಾರ್ಡ್ ವಿಲಿಯಂ ಬೆಂಟಿಕ್ ತಗೊಂಡ್ಬರ್ತಾರೆ. ಆಕ್ಚುಲಿ ಇದು ತರೋದು ಯಾರು? ವಿಲಿಯಂ ಬೆಂಟಿಕ್. ಫಸ್ಟ್ ತರೋದು ಯಾರು? ಹೋಲ್ಟ್ ಮೆಕಾಂಜಿ. ಉತ್ತರ ಪ್ರದೇಶದ ಭಾಗದಲ್ಲಿ ತಂದಿರ್ತಾರೆ, ಆ ಇವತ್ತಿನ ಉತ್ತರ ಪ್ರದೇಶ. ಅರ್ಥ ಆಯ್ತಾ? ಮಹಲ್ವಾರಿ ಪದ್ಧತಿ 1822-23. ಈಗ ಬರ್ರಪ್ಪ ರೈತವಾರಿ ಪದ್ಧತಿ. ಫಸ್ಟ್ ಜಮೀನ್ದಾರಿ ನೋಡೋಣ. ಜಮೀನ್ದಾರಿ ಪದ್ಧತಿ ಏನಿಲ್ಲಪ್ಪ. ಜಮೀನ್ದಾರಿ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಇರುತ್ತಾ? ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡಿರುತ್ತೆ? ಪ್ರತಿಯೊಂದು ಜಮೀನ್ದಾರನಿಗೆ ಎರಡೆರಡು ವಿಲೇಜ್ ಅನ್ನ ಕೊಟ್ಟಿರ್ತಾರೆ. ಏನು? ಎರಡೆರಡು ವಿಲೇಜ್ ಅನ್ನ ಕೊಟ್ಟಿರ್ತಾರೆ. ಪ್ರತಿಯೊಬ್ಬ ಜಮೀನ್ದಾರ ಏನು? ಎರಡೆರಡು ವಿಲೇಜ್ ಅನ್ನ ಕೊಟ್ಟಿರ್ತಾರೆ. ಹಿ ರೆಸ್ಪಾನ್ಸಿಬಲ್ ಟು ಕಲೆಕ್ಟ್ ದ ಟ್ಯಾಕ್ಸಸ್ ಫ್ರಮ್ ದಿಸ್ ರೆಸ್ಪೆಕ್ಟೆಡ್ ವಿಲೇಜ್. ಹೌದಾ? ಏನು? ಈ ವಿಲೇಜ್ಗಳಿಂದ ಟ್ಯಾಕ್ಸಸ್ ಅನ್ನ ಕಲೆಕ್ಟ್ ಮಾಡೋದು ಯಾರ ಜವಾಬ್ದಾರಿ? ಜಮೀನ್ದಾರರು. ಆಯ್ತಾ? ಇವರು ಏನು ವಿಲೇಜ್ ಅಲ್ಲಿ ಇಲ್ಲಿ ಏನಿರ್ತಾರೆ? ಪೆಸೆಂಟ್ಸ್ ಮೀನ್ಸ್ ಫಾರ್ಮರ್ಸ್ ಅಂದ್ರೆ ರೈತರು. ಹೌದಾ? ರೈತರು. ಈ ರೈತರು ಏನ್ ಮಾಡ್ತಾರೆ? ವಿಲೇಜಿನ ಮುಖ್ಯಸ್ಥ ಜಮೀನ್ದಾರ ಕೊಟ್ಟರಿಗೆ ಈ ತೆರಿಗೆ ತಗೊಂಡೋಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಜಮೀನ್ದಾರ ಕೊಡ್ತಾ ಇರ್ತಾರೆ. ಆಯ್ತಾ? ಇದು ಬರೋದು 1783 ಅಲ್ಲಿ ಕಾರ್ನ್ವಾಲಿಸ್ ತಗೊಂಡ್ಬಂದಿದ್ದು. ರೆವೆನ್ಯೂ ಕಲೆಕ್ಟೆಡ್ ಥ್ರೂ ಇಂಟರ್ಮೀಡಿಯೇಟ್ಸ್ ಜಮೀನ್ದಾರ್ ಹೂ ಓನ್ ದ ಲ್ಯಾಂಡ್. ಯಾರು ಜಮೀನನ್ನು ಹೊಂದಿರ್ತಾರಲ್ಲ ಅಂತವ್ರಿಗೆ ಈ ತೆರಿಗೆಯನ್ನ ಕಟ್ಟತಕ್ಕಂತ ವಸೂಲಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಆಯ್ತಾ? ಸೊ ಇದು ಎಲ್ಲಿ ತರ್ತಾರೆ ಅಂತಂದ್ರೆ ಸಂಪೂರ್ಣ ಬೆಂಗಾಳ ಮತ್ತು ಉತ್ತರದ ಸರ್ಕಾರ. ಎಲ್ಲಿ ಇಂಪಾರ್ಟೆಂಟ್ ಜಾಗ ಕೇಳ್ತಾರೆ? ಕಂಪ್ಲೀಟ್ ಬೆಂಗಾಳ ಮತ್ತೆ ನಾರ್ತ್ ವೆಸ್ಟ್ ಫ್ರಂಟಿಯರ್ ಉತ್ತರದ ಸರ್ಕಾರ ಮತ್ತು ಸಂಪೂರ್ಣ ಬೆಂಗಾಳದಲ್ಲಿ ಈ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇಲ್ಲಿ ಏನೋ 11% ಕಮಿಷನ್ ಸುಮ್ನೆ ಕೊಟ್ಬಿಡ್ತಾರ ಜಮೀನ್ದಾರರಿಗೆ. ದುಡ್ಡು ತಗೊಂಡಾಗ ಕೊಟ್ರೆ 11% ಏನಪ್ಪ ಕಮಿಷನ್ ಕೊಡ್ತಿದ್ರು. 11% ಕಮಿಷನ್ ಕೊಡ್ತಿದ್ರು. ಸೊ ಇಲ್ಲಿ ಕ್ಯಾಶ್ ಅಂಡ್ ಕಮಾಡಿಟಿ ಎರಡರಲ್ಲೂ ಕಟ್ತಾ ಇದ್ರು. ಇದು ಇಂಪಾರ್ಟೆಂಟ್ ಪರ್ಪಲ್. ದೆ ಪೇಯ್ಡ್ ಇನ್ ಕ್ಯಾಶ್ ಅಂಡ್ ಕಮಾಡಿಟಿ. ಕ್ಯಾಶ್ ಮತ್ತೆ ಹಣ ಮತ್ತೆ ಬೆಳೆಗಳ ಮುಖೇನೂ ಸಹ ಏನ್ ಮಾಡ್ತಾ ಇದ್ರು? ತೆರಿಗೆಯನ್ನ ಕಟ್ತಾ ಇದ್ರು. ದೆನ್ ರೈತವಾರಿ ಸಿಸ್ಟಮ್. ರೈತವಾರಿ ಸಿಸ್ಟಮ್ ಯಾರ ತರದ ರೈತವಾರಿ ಪದ್ಧತಿನ? ಮಾರ್ಕ್ವೈಸ್ ಆಫ್ ಹೇಸ್ಟಿಂಗ್ಸ್ ಏನ್ ಮಾಡ್ತಾನೆ? ಹೇಸ್ಟಿಂಗ್ಸ್ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮೊನ್ರೋ ಅಂತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿ ಅವ್ರ ಮುಖಾಂತರ ತೋರಿಸ್ತಾನೆ. ಓಕೆ, ರೈತವಾರಿ ಸಿದ್ಧ ಪದ್ಧತಿ. ಇದು ಎಲ್ಲೆಲ್ಲಿ ಬಂತು ಅಂತ ಕಾಮರ್ಸ್. ಯಾರು ಕಾಮರ್ಸ್ ಸ್ಟೂಡೆಂಟ್ ಇದ್ದೀರಾ? ಕಾಮರ್ಸ್ ಮಾಡಿದ್ರೆ ಏನ್ ಮಾಡ್ಬೋದು ಮುಂದೆ? ಮಾಸ್ಟರ್ ಡಿಗ್ರಿ. ನಿನ್ ಕಾಮರ್ಸಾ? ಹೇಳಲ್ಲ ಇಷ್ಟು ದಿನ. ಬಿಕಾಮ BBA ಮಾಡಿದ್ದ. ಓಕೆ, BBA ಮಾಡ್ಬಾರ್ದು, ನೀವು MBA ಮಾಡ್ಬೋದಾ? ಏನ್ MBA ಅಂದ್ರೆ? ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಹೌದಾ? ಕಾಮರ್ಸ್ ಮಾಡಿದ್ರೆ MBA ಮಾಡ್ಬೋದು ಅಂತ ನೆನ್ಪಲ್ಲಿ ಇಟ್ಕೊಡ್ರಿ. ಇವಾಗ ಹೇಳ್ರಿ.
ಸಿ ಸ್ಟ್ಯಾಂಡ್ ಫಾರ್ ಕೂರ್ಗು. ಎಲ್ಲೆಲ್ಲಿತ್ತು ಅಂತ ನಮ್ದು ಕೂರ್ಗು, ಕೂರ್ಗ್. ಎಂ ಸ್ಟ್ಯಾಂಡ್ ಫಾರ್, ಹೇಳಿ ಈಗ, ಹೇಳು, ಏನೋ ಹೇಳೋದಲ್ಲ ಹೇಳು. ಹೌದಾ ಹೌದಾ ಮೈಸೂರಾ? ಹೌದೇನಾ? ಮದ್ರಾಸು, ಮದ್ರಾಸ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ. ಓಕೆ, ಇಲ್ಲಿ ಉತ್ತರದ ಸರ್ಕಾರವನ್ನ ಹೊರತುಪಡಿಸಿ. ಬಿ ಸ್ಟ್ಯಾಂಡ್ ಫಾರ್ ಬಂಗಾಳ. ಬಂಗಾಳನ? ಹೌದಾ? ಆರ್ ಯು ಶ್ಯೂರ್ ಇಟ್ಸ್ ಎ ಬೆಂಗಾಲ್? ಇಟ್ಸ್ ಎ ಬೆಂಗಾಲ್? ನೋ, ಇಟ್ಸ್ ನಾಟ್ ಎ ಬೆಂಗಾಲ್, ಇಟ್ಸ್ ಎ ಬಾಂಬೆ. ಬಾಂಬೆ. ಸಿ ಅಂದ್ರೇನು? ಕೂರ್ಗು. ಎಂ ಅಂದ್ರೆ ಮದ್ರಾಸು. ಬಿ ಅಂದ್ರೆ ಬಾಂಬೆ. ಎ ಸ್ಟ್ಯಾಂಡ್ ಫಾರ್, ವೆರಿ ಗುಡ್. ಎಲ್ಲ ಆಗ್ರಾ ಅನ್ಬಿಡ್ತೀಯ ಅಂತ ಭಯ ಆಗಿತ್ತು. ಅಸ್ಸಾಂ. ಸೊ ಈ 4 ಪ್ರಾಂತ್ಯಗಳಲ್ಲಿ ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದ್ರು. ಸೊ ಇಲ್ಲಿ ರೈತವಾರಿ ಪದ್ಧತಿ ಅಂತ ಬಂದಾಗ ಇವ್ರು ಬರ್ತಾರಲ್ಲ, ಇವ್ರು ಡಿಲೀಟ್. ಯಾರು? ಜಮೀನ್ದಾರ್. ಡಿಲೀಟ್ ಡಿಲೀಟ್ ಡಿಲೀಟ್. ರೈತರೇ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ತೆರಿಗೆಯನ್ನ ಕಟ್ತಕ್ಕಂಥ ವ್ಯವಸ್ಥೆಯನ್ನು ತಗೊಂಡ್ಬಂದಿದ್ದು ರೈತವಾರಿ ಪದ್ಧತಿ. ಸರಿನಾ? there is a no intermediary, only individuals can directly pay the tax to the East India Company. Then ಮಹಲ್ವಾರಿ ಪದ್ಧತಿ. ಮಹಲ್ ಮೀನ್ಸ್ ಗ್ರೂಪ್, ಗುಂಪು. ಮಹಲ್ ಅಂದ್ರೆ ಏನಪ್ಪ? ಗುಂಪು. ಮಹಲ್ ಅಂದ್ರೆ ಏನು? ಗುಂಪು. ಓಕೆ. ಸೊ ಈ ಮಹಲ್ ಅಂತಂದ್ರೆ ಒಂದು 3-4 ವಿಲೇಜ್, 4-5 ವಿಲೇಜ್ ಅನ್ನ ಸೇರಿಸಿ ಒಂದು ಮಹಲ್ ಅಂತ ಮಾಡಿರ್ತಾರೆ. ಮಹಲ್ ಅಂದ್ರೇನು? ಒಂದು 4-5 ವಿಲೇಜ್ಗಳು ಸೇರಿರ್ತಾರೆ. 4-5 ವಿಲೇಜ್ಗಳನ್ನ ಸೇರಿಸಿ ಒಂದು ಮಹಲ್ ಅಂತ ಮಾಡಿರ್ತಾರೆ. ಸೊ ಈ ಮಹಲ್ಗಳಲ್ಲಿ ಈ ಟ್ಯಾಕ್ಸ್ ಅನ್ನ ಕಲೆಕ್ಷನ್ ಮಾಡೋರು ಯಾರಂದ್ರೆ ಲಂಬಾರ್ದಾರ್ ಅಂತ. ಲಂಬೋದರ್ ಅಲ್ಲ, ಲಂಬಾರ್ದಾರ್. ಲಂಬೋದರ್, ಲಂಬಾರ್ದಾರ್. ಲಂಬಾರ್ದಾರ್. ಬರ್ಕ ಕನ್ನಡದಲ್ಲಿ. ಈ ಲಂಬಾರ್ದಾರ್ಗಳು ಏನಪ್ಪಾ? ಈ ಮಹಲ್ ಅಂದ ಗುಂಪುಗಳಿಂದ ದುಡ್ಡನ್ನ ಕಲೆಕ್ಟ್ ಮಾಡಿ ಯಾರು ಕಟ್ತಾ ಇರ್ತಾರೆ? ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೊಡ್ತಾರೆ. ಇದನ್ನ ಜಾರಿಗೆ ತಂದಿದ್ದ ಯಾರು? ಹೋಲ್ಕಟ್ ಮೆಕಂಜಿ ನಾರ್ತ್ ವೆಸ್ಟ್ ಫ್ರಂಟಿಯರ್ ಅಲ್ಲಿ ಜಾರಿಗೆ ತಂದಿರ್ತಾರೆ. ಅದರಿಂದ ಪ್ರೇರೇಪಣೆಗೊಂಡಂತ ಲಾರ್ಡ್ ವಿಲಿಯಂ ಬೆಂಟಿಂಗ್ಸ್ ಇದನ್ನ ಜಾರಿಗೆ ತಗೊಂಡ್ಬರ್ತಾರೆ. ಯಾವ್ಯಾವ ಪ್ರದೇಶ? ದೆಹಲಿ, ಹರಿಯಾಣ ಮತ್ತೆ ಪಂಜಾಬ್ ಪ್ರದೇಶ. ಎಲ್ಲಿ? ದೆಹಲಿಯಲ್ಲಿ, ಡೆಲ್ಲಿ, ಹರಿಯಾಣ, ದೆಹಲಿ, ಹರಿಯಾಣ. ದೆನ್ ಇನ್ನೊಂದು ಯಾವುದು? ಪಂಜಾಬ್ ಪ್ರದೇಶದಲ್ಲಿ ಈ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಆಯ್ತಾ? ಸೊ ರೈತವಾರಿ ಪದ್ಧತಿಯಲ್ಲಿ ಇನ್ನೊಂದು ಪಾಯಿಂಟ್ ಹಾಕೊಳ್ಳಿ. ಏನ್ ಗೊತ್ತಾ? ರೈತರು ಏನಾದ್ರು ಆ ಜಮೀನ ದುರಸ್ತೀಕರಣಕ್ಕೆ ಏನಾದ್ರು ಖರ್ಚು ಮಾಡಿದರೆ 8% ಡಿಸ್ಕೌಂಟ್ ಅನ್ನ ಕೊಡೋರು ಟ್ಯಾಕ್ಸ್ ಅಲ್ಲಿ. ಯಾರೋ ಫಾರ್ ದುರಸ್ತಿ ಪರ್ಪಸ್, ರಿಪೇರಿ ವರ್ಕ್. ಮತ್ತೆ ಲಾಸ್ ಏನಾದ್ರು ಆಗಿದ್ರೆ, ಪ್ರವಾಹ ಬರಗಾಲ ಬಂದು ಲಾಸ್ ಏನಾದ್ರು ಆಗಿದ್ರೆ 10% ಡಿಸ್ಕೌಂಟ್ ಕೊಡ್ತಾ ಇದ್ರು. ಮತ್ತೆ ಫಸ್ಟ್ ಟೈಮ್ ಪಟ್ಟ ಇಶ್ಯೂ ಮಾಡಿದ್ದು. ಮತ್ತೆ ಇನ್ನೊಂದು, ಇವರು ಕಟ್ಟಬೇಕಾಗಿರೋ ದುಡ್ಡು ಓನ್ಲಿ ಇನ್ ಕ್ಯಾಶ್. ಮತ್ತೆ ಪಟ್ಟವನ್ನ ಇಶ್ಯೂ ಮಾಡಿದ್ರು. ಪಟ್ಟ ವೆರಿ ಇಂಪಾರ್ಟೆಂಟ್. ಇವತ್ತಿಗೆ ಪಟ್ಟ ಕೇಳಿದಿರಾ? ಪಟ್ಟ ಪುಸ್ತಕ ಅಂತ ಕೇಳ್ತೀರಾ? ಪಟ್ಟ ಏನ್? ಪಟ್ಟ ಪುಸ್ತಕ ಅಂದ್ರೆ ಪಟ್ಟ ಟಾರ್ಗೆಟ್ ಯಾವತ್ತು. ಸೊ ಈ ಪಟ್ಟ ಸಿಸ್ಟಮ್ ಅನ್ನ ಫಸ್ಟ್ ಜಾರಿಗೆ ತಂದಿದ್ದು ಇಂಡಿಯಾದಲ್ಲಿ
ಶೇರ್ ಶಾ ಸೂರಿ ಅಂತ. ಶೇರ್ ಶಾ ಸೂರಿ. ಹುಮಾಯೂನ್ ಇರ್ತಾರಲ್ಲಪ್ಪ, ಅಕ್ಬರ್ ಡ್ಯಾಡಿನ ಓಡಿಸಿ ಹುಮಾಯೂನನ್ನ ಸೋಲಿಸಿ ಏನ್ ಮಾಡ್ತಾರೆ, ಪಟ್ಟಾ ಸಿಸ್ಟಮ್ ಅನ್ನ ಶೇರ್ ಶಾ ಸೂರಿ ಜಾರಿ ತರ್ತಾರೆ. ಸೂರ್ ಮನೆತನದ ರಾಜ ಶೇರ್ ಶಾ ಸೂರಿ ಪಟ್ಟಾ ಸಿಸ್ಟಮ್ ಅನ್ನ ಶೇರ್ ಶಾ ಸೂರಿ ಅವ್ರ ಮನೆತನದ ಹೆಸರನ್ನು ಸೂರ್ ಮನೆತನ. ಓಕೆ, ಅವರು ತಂದಿದ್ದು ಪಟ್ಟಾ ಸಿಸ್ಟಮ್. ಓಕೆ, ಇದಿಷ್ಟು ನಿಮ್ಗೆ ಬಹುಮುಖ್ಯವಾಗಿ ಸೆಟಲ್ಮೆಂಟ್ ನ ಆಕ್ಟ್ಗಳ ಬಗ್ಗೆ, ಸೆಟಲ್ಮೆಂಟ್ ಆಕ್ಟ್ ಬಗ್ಗೆ. ಎಷ್ಟನೇ ಕ್ಲಾಸಲ್ಲಿ ತೆಗೆದಿದ್ದು ನಾನು? 4th ಆಗಿದೆ ಅಲ್ಲ. I think of 5th also done. We done with 5th chapter also. Okay. ಎಲ್ಲಾನು ಒಂದ್ರಲ್ಲೇ ಮಾಡ್ಬಿಟ್ನಲ್ಲ ಯುದ್ಧಗಳು. ಮತ್ ನಾನು ಇದನ್ನ ಹೇಳ್ತಾ ಕೂತ್ರೆ ನೀವು ಮತ್ತೆ ಅಣ್ಣ ಬಾಂಡ್ ಇದ್ರಿ ಇವತ್ತು ರಾಕಿ ಬಾಯಿ ಭಯ ಪಟ್ಟೆ ನಾನು ಬೋರ್ಡ್ ಯೂಸ್ ಮಾಡಿದ್ದೆ. ನೋಡ್ರಿ ಯಾರ್ಯಾರಿಗೆ ಎದುರ್ಕೊಬೇಕಾಗತ್ತೆ ನಾನು. ಎಲ್ಲಿ ನಿಲ್ಸ್ಬಿಡ್ತಾನಪ್ಪ ಅಂತ ಭಯ ನನಗೆ. ರಾಕಿ ಬಾಯಿ ಅಲ್ಲ, ಇಲ್ಲೊಬ್ರು ರಾಕಿ ಬಾಯಿ ಇದ್ದಾರೆ, ಸಾಲಿಡ್ ಸ್ಟಾರ್. ಓಕೆ, ಅಡ್ಮಿನಿಸ್ಟ್ರೇಷನ್ ಏನಪ್ಪಾ, ಕೊಲೋನಿಯಲ್ ಪೀರಿಯಡ್ ಇಂದ ಏನಾಗ್ತದೆ, ಮಾಡರ್ನ್ ಇಂಡಿಯಾಕ್ಕೆ ಶಿಫ್ಟ್ ಆಗ್ತದೆ. ಮಾಡರ್ನ್ ಇಂಡಿಯಾ ಶಿಫ್ಟ್ ಆದಾಗ ನಡುವೆ ಫಸ್ಟ್ ನಾವು ಇವಾಗ ಆಕ್ಟ್ಗಳು, ಒಂದು ಯಾವುದು ರೆಗ್ಯುಲೇಟಿಂಗ್ ಆಕ್ಟ್ ನೋಡಿದ್ವಾ, ಪಿಟ್ಸ್ ಆಕ್ಟ್ ನೋಡಿದ್ವಿ. 1813 ಚಾರ್ಟರ್ ಆಕ್ಟ್ ಒಂದು ಬರ್ಕೊಂಬಿಡ್ರಿ. 13 ಚಾರ್ಟರ್ ಆಕ್ಟ್ ಮತ್ತೆ 33 ಚಾರ್ಟರ್ ಆಕ್ಟ್. ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ, ಅದನ್ನ ಬರ್ಕೊಳ್ರಿ. 1813 ಚಾರ್ಟರ್ ಆಕ್ಟ್, ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಅದನ್ನ ಬರ್ಕೊಳ್ರಿ. ಏಯ್ಟೀನ್ 13 ಚಾರ್ಟರ್ ಆಕ್ಟ್ ಅಂತ ಬಂದಾಗ ನಿಮ್ಗೆ ಮೇನ್ ಆಗಿ ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಕಂಪನಿ ಏಕಸ್ವಾಮ್ಯತೆಯನ್ನು ತೆಗೆದುಹಾಕಿ ಭಾರತದೊಂದಿಗೆ ವ್ಯಾಪಾರ ಮಾಡಲು ಎಲ್ಲಾ ಬ್ರಿಟಿಷರಿಗೆ ಅವಕಾಶ. ಅಂದ್ರೆ ಚೀನಾದೊಂದಿಗೆ ಟೀ ವ್ಯಾಪಾರ ಮಾಡ್ತಾ ಇರ್ತಾರೆ ಯಾರು, ಬ್ರಿಟಿಷರು. ಚೀನಾದೊಂದಿಗೆ ಟೀ ವ್ಯಾಪಾರವನ್ನ ಹೊರತುಪಡಿಸಿ ಮಿಕ್ಕಿ ಎಲ್ಲಾ ಟ್ರೇಡಿಂಗ್ಗೆ ಬೇರೆ ಐರೋಪ್ಯರಿಗೂ ಸಹ ಅವಕಾಶ ಮಾಡಿಕೊಟ್ರು. ಅಂದ್ರೆ ಟ್ರೇಡ್ ಮೊನೋಪಲಿ ಇತ್ತು. ಯಾವ್ದ ಮೇಲೆ? ಟ್ರೇಡ್ ಮೊನೋಪಲಿಯನ್ನ ಕ್ಯಾನ್ಸಲ್ ಮಾಡಿ ಎಕ್ಸೆಪ್ಟ್ ಟೀ ಅನ್ನು ಹೊರತುಪಡಿಸಿ ಇನ್ನೆಲ್ಲ ಮೊನೋಪಲಿ, ಎಲ್ಲ ಏನು ಗೂಡ್ಸ್ಗೆ ಮೊನೋಪಲಿ ಏಕಸ್ವಾಮ್ಯತೆ ಇತ್ತಲ್ಲ, ಅದನ್ನೆಲ್ಲ ತೆಗೆದಾಕ್ತಾರೆ. ಆಯ್ತಾ? ಮತ್ತೆ ಈ BOC ಇರ್ತದಲ್ಲ, ಬೋರ್ಡ್ ಆಫ್ ಕಂಟ್ರೋಲ್, ಅವರ ಅಧಿಕಾರ ವಿಸ್ತರಣೆ ಮಾಡ್ತಾರೆ. ಅಗೇನ್ 20 ವರ್ಷಗಳ ಕಾಲ ಚಾರ್ಟರ್ ಅಂದ್ರೆ ಅಷ್ಟೇ. ಅಗೇನ್ 20 ವರ್ಷಕ್ಕೊಂದ್ಸಲ ಭಾರತದಲ್ಲಿ ಆಡಳಿತನ ಮುಂದಕ್ಕೆ ಹಾಕೋದು, ಭಾರತ ಸರ್ಕಾರ ಕಂಪನಿ ಆಡಳಿತಕ್ಕೆ ಕೊಡೋದು. ಆಯ್ತಾ? 20 ವರ್ಷಗಳ ಕಾಲ ಮುಂದಕ್ಕೆ ಹಾಕ್ತಾರೆ. ಮತ್ತೆ ಇನ್ನೊಂದು, ಪಾಶ್ಚಿಮಾತ್ಯ ವೆಸ್ಟರ್ನ್ ಎಜುಕೇಶನ್ಗೋಸ್ಕರ 1 ಲಕ್ಷ ರೂಪಾಯಿನ, ವೆಸ್ಟರ್ನ್ ಎಜುಕೇಶನ್ ಪ್ರಮೋಟ್ ಮಾಡಕ್ಕೆ 1 ಲಕ್ಷ ರೂಪಾಯಿನ ರಿಸರ್ವ್ ಇಡ್ತಾರೆ. ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣವನ್ನ ಪ್ರೋತ್ಸಾಹಿಸಲು 1 ಲಕ್ಷ ರೂಪಾಯಿಯನ್ನ ಮೀಸಲು ಹಣವಾಗಿ ಇಡ್ತಾರೆ. To promote the Western education, to make a reserve fund of 1 lakh rupees. Then separate the accounts of commerce and revenue. Separate the account for commerce and revenue, and also ಅಂದ್ರೆ ಕಂದಾಯ ಮತ್ತು ವಾಣಿಜ್ಯ ಅಕೌಂಟ್ಸ್ ಗಳನ್ನ ಬೇರ್ಪಡಿಸ್ತಾರೆ. ಮತ್ತೆ ಕ್ರೈಸ್ತ ಮಿಷನರಿಗಳಿಗೆ ಭಾರತದಲ್ಲಿ ನೆಲೆಸಲು ಅವಕಾಶ ಮಾಡಿಕೊಡ್ತಾರೆ. ಅಂದ್ರೆ ಕ್ರೈಸ್ತ ಮಿಷನರಿಗಳಿಗೆ ಭಾರತದಲ್ಲಿ ಪ್ರಮೋಷನ್ ಅನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. To provide an opportunity for promotion of Christianity in India. Christianity in India. ಇದೇನಿದು 813ರ
ಚಾರ್ಟರ್ ಕಾಯ್ದೆ. ಓಕೆ, 813 ಚಾರ್ಟರ್ ಕಾಯ್ದೆ ಆಯ್ತಾ. ದೆನ್ ನೆಕ್ಸ್ಟ್ ಹೊಟ್ರ ನೀವು ಆಯ್ತು, ನೀವು ಹೊಲ್ಟಿರಿ, ನಾನು ಇನ್ನೊಂದು ಹಾಫ್ ಅನ್ ಅವರ್ ಮಾಡಿ ಬಿಟ್ಟಿರ್ತೀನಿ ಆಯ್ತಾ. ನೀವು ಹೊರ್ತೀನಿ ಅಂದ್ರೆ ಒಳ್ಳೆ, ನಾನು 4:30ಗೆ ಆಫ್ ಮಾಡ್ತೀನಿ, ಸರಿನಾ? ನೋಡ್ಕೊಳ್ಳಿ ಅಷ್ಟೇ. ಸೊ 833 ಚಾರ್ಟರ್ ಕಾಯ್ದೆದೊಂದು ಕಂಪ್ಲೀಟ್. ಚೀನಾದೊಂದಿಗೆ ಟೀನು ಇಟ್ಕೊಂಡಿದ್ರಲ್ಲಪ್ಪ, ಟೀ ಮಾನೋಪಲಿ ಇತ್ತಲ್ಲ, ಟೀ ಅದನ್ನು ಬಿಟ್ಕೊಡ್ತಾರೆ, ಆ ಮಾನೋಪಲಿಯನ್ನ ಬಿಟ್ಕೊಡ್ತಾರೆ ಆಯ್ತಾ. ಮಾನೋಪಲಿಯನ್ನ ಬಿಟ್ಕೊಡ್ತಾರೆ. ಅದ್ರ ಜೊತೆಗೆ ವಾಣಿಜ್ಯ ಚಟುವಟಿಕೆಗಳನ್ನ ಸ್ಟಾಪ್ ಮಾಡ್ತಾರೆ. ಮತ್ತೆ ಈ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ರಲ್ಲ, ಅವ್ರನ್ನ ವೆರಿ 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 ಇಂಪಾರ್ಟೆಂಟ್ ಇದು. ಈ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ರಲ್ಲಪ್ಪ, ಜಿ ಬೆಂಗಾಲ್, ಈ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರೆ, ರೀನೇಮ್ ಮಾಡ್ತಾರೆ. ಏನ್ ಮಾಡ್ತಾರೆ? ಹೆಸರನ್ನ ಬದಲಾಯಿಸ್ತಾರೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಬಿಕಮ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಫ್ಟರ್ ರಿನೇಮ್? ವಿಲಿಯಂ ಬೆಂಟಿಕ್. ಇಂಪಾರ್ಟೆಂಟ್ ಇಲ್ಲ, ರಿನೇಮ್ ಆದಾಗ ವಿಲಿಯಂ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗುತ್ತಲ್ಲ, ಆಗ ಪ್ರಥಮ ಅಧ್ಯಕ್ಷರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್ ಮೊದಲ ಗವರ್ನರ್ ಜನರಲ್ ಆಗ್ತಾನೆ ಆಯ್ತಾ. ಮತ್ತೆ ಈ ಲಾ ಮೆಂಬರ್ ಅಂತ ಒಂದು ಮಾಡ್ತಾರೆ. ಈ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರುತ್ತಲ್ಲಪ್ಪ, ಈ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಜಿ ಕೌನ್ಸಿಲ್ಗೆ ಒಬ್ಬ ಕಾನೂನಿನ ಸದಸ್ಯರು ಲಾ ಮೆಂಬರ್ ಅನ್ನ ಹಾಕ್ತಾರೆ. ಕಾನೂನಿನ ಸದಸ್ಯರನ್ನ ನೇಮಕ ಮಾಡ್ತಾರೆ. ಒಬ್ಬ ಕಾನೂನಿನ ಸದಸ್ಯರನ್ನ ನೇಮಕ ಮಾಡ್ತಾರೆ, ಸರಿನಾ? ಯಾರು ನೇಮಕ ಮಾಡೋದು? ಕ್ರೋನಾ, ಇದು BOC ಆಯ್ತಾ. ದೆನ್ ವಿಲಿಯಂ ಬೆಂಟಿಕ್ ಓಕೆ. ದೆನ್ ಈ BOC ಅಧ್ಯಕ್ಷ ಇರ್ತಾನಲ್ಲ, ಬೋರ್ಡ್ ಆಫ್ ಕಂಟ್ರೋಲ್ ಅಧ್ಯಕ್ಷ, ಭಾರತದ ವ್ಯವಹಾರಗಳನ್ನ ನೋಡ್ಕೊಳ್ತಕ್ಕಂಥ ಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಟು ಅಪಾಯಿಂಟೆಡ್ ಆಸ್ ಎ ಮಿನಿಸ್ಟರ್ ಟು ಮೇಂಟೈನಿಂಗ್ ದ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ. ಮತ್ತೆ ಇಡೀ ದೇಶಕ್ಕೆ ಅನ್ವಯ ಆಗ್ತಕ್ಕಂಥ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಇಲ್ಲಿವರೆಗೂ ಬಜೆಟ್ ಏನ್ ಗೊತ್ತಾ? ಪ್ರಾಂತ್ಯಕ್ಕೆ ಬಾಂಬೆ ಸಪ್ರೇಟ್ ಇತ್ತು, ಬೆಂಗಾಲಕ್ಕೆ ಸಪ್ರೇಟ್ ಇತ್ತು, ಮದ್ರಾಸ್ ಸಪ್ರೇಟ್ ಇತ್ತು. ಇವಾಗ ಏನ್ ಮಾಡ್ತಾರೆ? ಇಡೀ ಇಂಡಿಯಾಕ್ಕೆ ಅಪ್ಲಿಕಬಲ್ ಆಗ್ತಕ್ಕಂಥ ಬಜೆಟ್ ಅನ್ನ ಮಾಡ್ತಾರೆ ಆಯ್ತಾ. ಇದಾದ್ಮೇಲೆ ನೆಕ್ಸ್ಟ್ 1853 ಚಾರ್ಟರ್ ಆಕ್ಟ್ ಮುಗಿಸೇ ಬಿಡ್ತೀನಲ್ಲ. ಮುಗಿಸಿದ್ರೆ ನಮಗೂ ಒಳ್ಳೇದು. ಇದೆಲ್ಲ ತೆಗೆಯುವ. 1853 ಚಾರ್ಟರ್ ಆಕ್ಟ್. 1853 ಚಾರ್ಟರ್ ಆಕ್ಟ್. ಈ ಚಾರ್ಟರ್ ಅಂದ್ರೆ ಇಸ್ ಎ ಪರ್ಮಿಷನ್ ಫಾರ್ ದ 20 years. ಓಕೆ, ಬ್ರಿಟಿಷರು ಭಾರತವನ್ನ ರೂಲ್ ಮಾಡ್ಲಿಕ್ಕೆ ಇನ್ನು 20 ವರ್ಷ ಪರ್ಮಿಷನ್ ತಗೊಂತ ಹೋಗ್ತಾರೆ. ಯಾರ ಹತ್ರ? ಕ್ರೋನಾ, ಇಂಗ್ಲೆಂಡ್ ನ ಸರ್ಕಾರದ ಹತ್ರ. ಅರ್ಥ ಆಯ್ತಾ? ಕಂಪನಿಗೆ 20 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ. ಚಾರ್ಟರ್ ಆಕ್ಟ್ 1853 ಚಾರ್ಟರ್ ಆಕ್ಟ್. ಇಲ್ಲಿ ಮೇನ್ ಆಗಿ ನಿಮ್ಗೆ COD, ಈ ಕೋರ್ಟ್ ಆಫ್ ಡೈರೆಕ್ಟರ್ ಇರ್ತಾರ. ಕೋರ್ಟ್ ಆಫ್ ಡೈರೆಕ್ಟರ್ ಲಾಸ್ಟ್ ಪವರ್ ಟು ಅಪಾಯಿಂಟ್ ದ ಸಿವಿಲ್ ಸರ್ವಿಸ್. ಅಂದ್ರೆ ಸಿವಿಲ್ ಸರ್ವೆಂಟ್ ಇರ್ತಾರ ನೋಡ್ರಪ್ಪ, ನಾಗರಿಕ ಸೇವಾ ಅಧಿಕಾರಿಗಳು, ಸಿವಿಲ್ ಸರ್ವೆಂಟ್. ಈ ನಾಗರಿಕ ಸೇವಾ ಅಧಿಕಾರಿಗಳನ್ನ COD ನೇರವಾಗಿ ಏನ್ ಮಾಡ್ತಾ ಇದ್ರು? ನೇಮಕ ಮಾಡ್ತಾ ಇದ್ರು. ಆದ್ರೆ ಇದು ಕ್ಯಾನ್ಸಲ್ ಆಗಿ ಲಂಡನ್ ನಲ್ಲಿ ಒಂದು ಪರ್ಮನೆಂಟ್ ರೆಕ್ರೂಟ್ಮೆಂಟ್ ಬೋರ್ಡ್ ಸ್ಟಾರ್ಟ್ ಆಗುತ್ತೆ. ಲಂಡನ್ ನಲ್ಲಿ ಏನಪ್ಪಾ, ಒಂದು ಪರ್ಮನೆಂಟ್ ರೆಕ್ರೂಟ್ಮೆಂಟ್ ಬೋರ್ಡ್ ಸ್ಟಾರ್ಟ್ ಆಗುತ್ತೆ. ಇವರು ಏನು ಎಕ್ಸಾಮ್ ಮುಖಾಂತರ ಬರ್ತಾರೆ, ಪರೀಕ್ಷಾ ಮುಖಾಂತರ
ಬರ್ತಾರೆ. ಅದೇ ಅವ್ರಗಳೇ ಬರೋದು ಮತ್ತೆ. ಅದೇ ಸರಿನಾ. ದೆನ್ COD ಇರ್ತಾರಲ್ಲ, ಕೋರ್ಟ್ ಆಫ್ ಡೈರೆಕ್ಟರ್. ಕೋರ್ಟ್ ಆಫ್ ಡೈರೆಕ್ಟರ್ ಇದು 24 ಜನ ಅಂತ ಹೇಳಿದ್ನಲ್ಲ, ಅದು 18 ಜನಕ್ಕೆ ರೆಡ್ಯೂಸ್ ಆಗುತ್ತೆ. ಅದರಲ್ಲಿ 6 ಮೆಂಬರ್ಸ್ ಫ್ರಮ್ ನಾಮಿನೇಟೆಡ್ ಫ್ರಮ್ ಕ್ರೋನ್. 6 ಮೆಂಬರ್ಸ್ ನಾಮಿನೇಟೆಡ್ ಫ್ರಮ್ ಕ್ರೋನ್, ಆಯ್ತಾ. ದೆನ್ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಒಬ್ಬ ಉಪಾಧ್ಯಕ್ಷನನ್ನ ನೇಮಿಸ್ತಕ್ಕಂಥ, ವೈಸ್ ಚೇರ್ಮನ್ ಅನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಪವರ್ ಗವರ್ನರ್ ಜನರಲ್ ಕೊಡ್ತಾರೆ, ಆಯ್ತಾ. ಮತ್ತೆ ನೆಕ್ಸ್ಟ್ ಹೊಸ ಪ್ರಾಂತ್ಯ ರಚನೆ. ಪಂಜಾಬ್ಗೆ ಲೆಫ್ಟಿನೆಂಟ್ ಗವರ್ನರ್, ಬಂಗಾಳಕ್ಕೆ ಪ್ರತ್ಯೇಕ ಗವರ್ನರ್ ಆಗಿ ಮಾಡ್ತಾರೆ. ಪಂಜಾಬ್ಗೆ ಹೊಸ ಪ್ರಾಂತ್ಯ ಆಗಿ ರಚನೆ ಆದಂತ ಪಂಜಾಬ್ ಯಾವುದು? ಪಂಜಾಬ್ಗೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಮಾಡ್ತಾರೆ. ಮತ್ತೆ ಬಂಗಾಳ ಇರ್ತದಲ್ಲಿ, ಬೆಂಗಾಳಕ್ಕೆ ಸಪ್ರೇಟ್ ಒಬ್ಬ ಗವರ್ನರ್ ಅನ್ನ ನೇಮಕ ಮಾಡ್ತಾರೆ. ಯಾಕೆ? ಏನಾಯ್ತು ಇದ್ರ ಮುಂದಕ್ಕೆ? ಲಾರ್ಡ್ ವಿಲಿಯಂ ಬೆಂಟಿಕ್ ಅನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಅನೌನ್ಸ್ ಮಾಡಿದ್ರ. ಸೊ ಅದರಿಂದ ಸರಿನಾ. ದೆನ್ ಲಾ ಮೇಕಿಂಗ್, ಲಾ ಮೆಂಬರ್ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ 1833 ಆಕ್ಟ್ ಅಲ್ಲಿ. ಸೊ ಅವನಿಗೆ ವಿತೌಟ್ ವೋಟಿಂಗ್ ಪವರ್ ಅಂತ ಹೇಳಿದ್ನಾ. ಈಗ ಗ್ರಾಂಟೆಡ್ ದ ವೋಟಿಂಗ್ ಪವರ್, ಗ್ರಾಂಟ್ಸ್ voting power to law member, grant voting power to law member. ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿ ಇರ್ತಕ್ಕಂಥ ಲಾ ಮೆಂಬರ್ಗೆ ಮತದಾನದ ಹಕ್ಕನ್ನ ಬೇರೆ ಇತರ ಸದಸ್ಯರಿಗಿರ್ತಕ್ಕಂಥ ಇವ್ರಿಗೂ ಸಹ ಹಕ್ಕನ್ನ ಕೊಡ್ತಾರೆ, ಆಯ್ತಾ. ಮತ್ತೆ ಇನ್ನೊಂದು ಶಾಸಕಾಂಗ ಸಭೆ ಅಂತ ಬರ್ತದೊಂದು, ಶಾಸಕಾಂಗ ಸಭೆ ಅಂತ, ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ, CLA. ಅಲ್ಲಿ 12 ಜನನ್ನ ವಿಸ್ತರಣೆ ಮಾಡ್ತಾರೆ, ಆಯ್ತಾ. 4 ಜನ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇಂದ, 4 ಜನ ನಾಮಿನೇಟೆಡ್ ಇಂದ, ಪ್ರಾಂತೀಯ ಸಭೆಯಿಂದ ನಾಮಕರಣದಿಂದ ಬರ್ತಾರೆ. ಇನ್ನು 4 ಜನ, ಒಬ್ಬ CJI, ಒಬ್ಬ ಜೂನಿಯರ್ ಜಡ್ಜು, ಒಬ್ಬ ಲೆಫ್ಟಿನೆಂಟ್ ಗವರ್ನರು, ಮತ್ತೆ ಬಂಗಾಳಕ್ಕೆ ಪ್ರತ್ಯೇಕ ಗವರ್ನರ್ ಇರ್ತಾರೆ. ಇದಿಷ್ಟು ಏನು ಚಾರ್ಟರ್ ಆಕ್ಟ್. ದೆನ್ 1858 ಆಕ್ಟ್ ಮಾಡ್ತೀನಿ ಆಮೇಲೆ. ಬಾಯ್. ನೀನು ಹೊಲ್ಟಾಸ್ ಇದಕ್ಕೆ ಹೋಗ್ಬಾ. ನಾನು ಎಜುಕೇಶನ್ ಒಂದೊಂದು ಮಾಡಿ ಸ್ಟಾಪ್ ಮಾಡಿರ್ತೀನಿ. ಓಕೆ. ಫಸ್ಟ್ ಅಂದ್ರೆ ಇದೇನೇ ಮಾಡೋಣ, ಜುಡಿಷಿಯಲ್ ಸಿಸ್ಟಮ್ ಅನ್ನೇ ಮಾಡೋಣ. ಎವಲ್ಯೂಷನ್ ಆಫ್ ದ ಜುಡಿಷಿಯರಿ ಸಿಸ್ಟಮ್ ಅನ್ನ ನಿಮಗೆ ಇಂಡಿಯನ್ ಪಾಲಿಟಿ ವಿಭಾಗದಲ್ಲಿ ಸವಿವರವಾಗಿ ಡೀಟೇಲ್ ಆಗಿ ಮಾಡ್ಕೊಟ್ಟಿದ್ದೀನಿ, ಆಯ್ತಾ. ಇನ್ನೊಂದ್ಸಲ ನೋಡ್ಬಿಡಿ, ನಿಮ್ ಗಂಟೆ ಏನ್ ಹೋಗೋದಿಲ್ಲ, ಸರಿನಾ. ಜುಡಿಷಿಯರಿ ಸಿಸ್ಟಮ್ ಏನ್ ಬರ್ತದಪ್ಪ? ಫಸ್ಟ್ ಏನ್ ಬರ್ತದೆ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ? ಫಸ್ಟ್ 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ 774ರಲ್ಲಿ ಭಾರತದಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಆಗುತ್ತೆ. ಫಸ್ಟ್ ಜಡ್ಜ್ ನಿಮ್ಮೆಲ್ರಿಗೂ ಗೊತ್ತು, ಸರ್ ಎಲಿಜಾ ಇಂಪೆ ಆರ್ ಎಂಪೆ. ಓಕೆನಾ. 74ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೆಲೆಕ್ಟ್ ಆಗ್ತಾರೆ. ಅದಾದ ನಂತರ 1861ರಲ್ಲಿ ಭಾರತದಲ್ಲಿ ಹೈಕೋರ್ಟ್ಗಳ ಕಾಯ್ದೆ ಬರುತ್ತೆ. ಹೈಕೋರ್ಟ್ಗಳ ಕಾಯ್ದೆ ಬಂದು ಏನಾಗುತ್ತೆ, ಸುಪ್ರೀಂ ಕೋರ್ಟ್ ನ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಅನ್ನ ವಜಾಗೊಳಿಸಿ 3 ಪ್ರಾಂತ್ಯದಲ್ಲಿ, ಅಂತಂದ್ರೆ ಬಾಂಬೆ ಪ್ರಾಂತ್ಯದಲ್ಲಿ, ಮದ್ರಾಸ್ ಪ್ರಾಂತ್ಯದಲ್ಲಿ, ಮತ್ತೆ
ಬೆಂಗಾಲ್ ಪ್ರಾಂತ್ಯದಲ್ಲಿ 3 ಪ್ರಾಂತ್ಯದಲ್ಲೂ ಹೈಕೋರ್ಟ್ಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಹೌದಾ? ಇದಾದ ನಂತರ 1935 ಅಲ್ಲಿ ಏನಾಗುತ್ತೆ, ಈ ಹೈಕೋರ್ಟ್ಗಳ ಕಾಯ್ದೆಯನ್ನ ಸಹ ರದ್ದು ಮಾಡಿ ಫೆಡರಲ್ ಕೋರ್ಟ್ ಅಂತಕ್ಕಂಥ ಒಂದು ಸಿಸ್ಟಮ್ ಅನ್ನ ತಗೊಂಡ್ಬರ್ತಾರ. ಇದನ್ನ ಡಿಸ್ಕಸ್ ಮಾಡಿದೀವ. ಫೆಡರಲ್ ಕೋರ್ಟ್ ಅಂತದ್ದು ಬರ್ತದೆ. ಯಾವುದು? ಫೆಡರಲ್ ಕೋರ್ಟ್. ಫೆಡರಲ್ ಕೋರ್ಟ್. ಓಕೆ, ಈ ಫೆಡರಲ್ ಕೋರ್ಟ್ ಅಂತಕ್ಕಂಥದ್ದು ಬರ್ತದೆ. ಈ ಫೆಡರಲ್ ಕೋರ್ಟ್ ಮೇಲೆ ಅಪೀಲೇಟ್ ನ್ಯಾಯಾಲಯವಾಗಿ, ಮೇಲ್ಮನವಿ ನ್ಯಾಯಾಲಯವಾಗಿ ಮತ್ತೊಂದು ಕೋರ್ಟ್ ಅನ್ನು ನೋಡ್ತೀವ. ಏನದು? ಜುಡಿಷಿಯಲ್ ಪ್ರಿವೇ ಕೌನ್ಸಿಲ್. ಜುಡಿಷಿಯಲ್ ಪ್ರಿವೇ ಕೌನ್ಸಿಲ್ ಎಲ್ಲಿರ್ತಿದೋ? ಲಂಡನ್ ನಲ್ಲಿ ಜುಡಿಷಿಯಲ್ ಪ್ರಿವೇ ಕೌನ್ಸಿಲ್. ಇದೇನಿದು? ಅಪೀಲು ನ್ಯಾಯಾಲಯವಾಗಿ ವರ್ಕ್ ಮಾಡ್ತದೆ. ಅಪೀಲು ಮೇಲ್ಮನವಿ ನ್ಯಾಯಾಲಯ ಆರ್ ಅಪೀಲು ನ್ಯಾಯಾಲಯವಾಗಿ ಜುಡಿಷಿಯಲ್ ಪ್ರಿವೇ ಕೌನ್ಸಿಲ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಜುಡಿಷಿಯಲ್ ಪ್ರಿವೇ ಕೌನ್ಸಿಲ್ ಅನ್ನ ನೋಡ್ತೀವಲ್ವ. ದೆನ್ ನೆಕ್ಸ್ಟ್ ಏನಾಗುತ್ತೆ? 1950 ಜನವರಿ 26ರಂದು ಏನಾಗ್ತದೆ? ಭಾರತ ಗಣತಂತ್ರ ಭಾರತ ರಾಷ್ಟ್ರವನ್ನಾಗಿ ನಾವು ಕಾಣ್ತೀವಲ್ವಾ. ಸೊ ಈ ಟೈಮಲ್ಲಿ ಜನವರಿ 28ನೇ ತಾರೀಕು 1950ರಂದು ಏನಾಗತ್ತಪ್ಪ? ಈ ಜುಡಿಷಿಯಲ್ ಪ್ರಿವೇ ಕೌನ್ಸಿಲ್ ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಈ ಜುಡಿಷಿಯಲ್ ಪ್ರಿವೇ ಕೌನ್ಸಿಲ್ ಕ್ಯಾನ್ಸಲ್ ಆಗಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಆಗ್ತದೆ. ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಮುಖಾಂತರ ಸುಪ್ರೀಂ ಕೋರ್ಟ್ ಮೊದಲು ಎಲ್ಲಿ ಕಾರ್ಯಕಲಾಪನ ಮಾಡ್ತಾ ಇದ್ರು? ಚೇಂಬರ್ ಆಫ್ ಪ್ರಿನ್ಸಸ್. ಸುಪ್ರೀಂ ಕೋರ್ಟ್ ಎಲ್ಲಿ ಇರ್ತದೆ? ಈ ಪ್ರಿನ್ಸ್ಲಿ ಸ್ಟೇಟ್ಗಳು. ಈ ಪ್ರಿನ್ಸ್ಲಿ ಸ್ಟೇಟ್ಗಳು ಇರ್ತಾವಲ್ಲ, ಈ ಪ್ರಿನ್ಸ್ಲಿ ಸ್ಟೇಟ್ಗಳನ್ನ ಸಂಸ್ಥಾನದಿಂದ ಇರ್ತಕ್ಕಂಥ ರಾಷ್ಟ್ರಗಳು ವರ್ಷಕ್ಕೊಮ್ಮೆ ಆನ್ಯುವಲ್ ಮೀಟ್ ಆಗೋದಿಕ್ಕೆ ಚೇಂಬರ್ ಆಫ್ ಪ್ರಿನ್ಸಸ್ ಅಂತ ಒಂದು ಜಾಗ ಇತ್ತಲ್ಲ, ಎಲ್ಲಿ? ಭಾರತದ ಪಾರ್ಲಿಮೆಂಟ್ ಬಿಲ್ಡಿಂಗ್ ನಲ್ಲಿ. ಆ ಬಿಲ್ಡಿಂಗ್ ನಲ್ಲಿ ಏನು ಚೇಂಬರ್ ಆಫ್ ಪ್ರಿನ್ಸಸ್ ಅಂತ ಜಾಗ ಇತ್ತಲ್ಲ, ಆ ಜಾಗವನ್ನ ಸುಪ್ರೀಂ ಕೋರ್ಟ್ಗೆ ಬಿಟ್ಕೊಡ್ತಾರೆ. ಸುಪ್ರೀಂ ಕೋರ್ಟ್ ನ ಕಾರ್ಯಕಲಾಪವು ಅಲ್ಲಿಗೆ ಶಿಫ್ಟ್ ಆಗ್ತದೆ. ಅಲ್ಲಿಂದ ಮುಂದಕ್ಕೆ ಏನಾಗ್ತದಪ್ಪ? ಮುಂದಕ್ಕೆ 1958ರಲ್ಲಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಆಗ್ತದೆ. ಹೌದಾ? ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಆಗ್ತದೆ. ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಆಗ್ತದೆ. ಹೌದಾ? ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಆಗ್ತದೆ. ಸೊ ಸುಪ್ರೀಂ ಕೋರ್ಟ್ ನ ಮೋಟೋ ಏನು? ಸುಪ್ರೀಂ ಕೋರ್ಟ್ ನ ಮೋಟೋ ಏನಿದೆ? ದೇಶ ಏನಿದೆ? ಥೀಮ್ ಏನಿದೆ? ಥೀಮ್, ಮೋಟೋ, ಟೀಮ್ ಆರ್ ದೇಶ. ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ ಅಂತ ಕರೀತಾರೆ. ಏನು? ಯಥೋ ಧರ್ಮಸ್ತಥೋ ಜಯ. ಏನಿದು? ಎಲ್ಲಿ ಸತ್ಯ ಇರ್ತದೆ ಅಲ್ಲಿ ವಿಕ್ಟ್ರಿ ಖಂಡಿತ ಇರ್ತದೆ ಅಂತ. ಓಕೆ, ವೇರ್ ಎವರ್ ದ ಟ್ರೂತ್ is existed there will be a victory. ಅಂದ್ರೆ wherever the truth will be existed there will be a definite victory. ಅಂದ್ರೆ ಸತ್ಯಕ್ಕೆ ಯಾವತ್ತಿಗೂ ಸಾವಿಲ್ಲ. ಸತ್ಯ ಎಲ್ಲಿರ್ತದೋ ಅಲ್ಲಿ, ಧರ್ಮ ಎಲ್ಲಿರ್ತದೋ ಅಲ್ಲಿ ನಿಜವಾಗ್ಲೂ ಜಯ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಸುಪ್ರೀಂ ಕೋರ್ಟ್ ನ ಮೋಟೋ. ಇದನ್ನ ಕ್ವಶನ್ಸ್ ಕೇಳಿದ್ದಾರೆ, ನೆನ್ಪಲ್ಲಿ ಇಟ್ಕೊಳ್ಳಿ. ಸರಿನಾ? ಸೊ ಇದೇ ರೀತಿ ನೋಡೋದಾದ್ರೆ ನಾವು ಇನ್ನೊಂದು ಅಂಶವನ್ನ ಇಲ್ಲಿ ಸೇರಿಸ್ಕೊಳ್ಳಿ. ಒಂದು ಇಲ್ಬೈಟ್ ಬಿಲ್ ಅಂತ ಬಹಳ ವಿವಾದಾತ್ಮಕವಾಗಿ ಬಂದಂತ ಬಿಲ್ ಇದು. ಬಹಳ ವಿವಾದಾತ್ಮಕವಾಗಿ ಬಂದಂತ ಬಿಲ್ ಇದು. ಈ ಬಿಲ್ಲು 1883ರಲ್ಲಿ ಬರ್ತದೆ. ಇದನ್ನು ತಗೊಂಡ್ಬರೋರು ಲಾರ್ಡ್ ರಿಪ್ಪನ್. ಸೊ ಲಾರ್ಡ್ ರಿಪ್ಪನ್ ಅನ್ನ ನಾವು ಲಿಬರಲ್ ಅಂತ ಕರಿತೀವಿ. ಬಹಳ ಲಿಬರಲ್ ಆಗಿ ಭಾರತದ ಅಭಿವೃದ್ಧಿ ದೃಷ್ಟಿಕೋನದಿಂದ ಭಾರತಕ್ಕೆ ಬಹಳ ಒಳ್ಳೆ ಅಂಶಗಳನ್ನ ನೀಡಿದಂತ, ಕೊಡುಗೆಗಳನ್ನ ನೀಡಿದಂತ ಮಹಾಶಯ ವೈಸ್ರಾಯಿ ಲಾರ್ಡ್ ರಿಪ್ಪನ್. ಸೊ ಈ ಲಾರ್ಡ್ ರಿಪ್ಪನ್ ಏನ್ ಮಾಡ್ತಾರಪ್ಪ? 1883ರಲ್ಲಿ ಇಲ್ಬರ್ಟ್ ಬಿಲ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಆವಾಗ ಭಾರತದಲ್ಲಿ ವೈಸ್ರಾಯ್ ಆಗಿದ್ದವ್ರು ಯಾರು? ಲಾರ್ಡ್ ರಿಪ್ಪನ್. ಇದು ಏನ್ ಗೊತ್ತಾ? ಭಾರತೀಯ ನ್ಯಾಯಾಧೀಶರು ಬ್ರಿಟಿಷರ ಏನು ಇದು ಕಾಯ್ದೆಗಳಿರ್ತಾವಲ್ಲ, ಸಾರಿ ಕಾಯ್ದೆ ಅಲ್ಲ ಅದು, ಬ್ರಿಟಿಷರ ಪ್ರಕರಣಗಳ ಮೇಲೆ ತೀರ್ಪನ್ನು ನೀಡ್ತಕ್ಕಂಥ ಅಧಿಕಾರವನ್ನ ಇಲ್ಬರ್ಟ್ ಬಿಲ್ ತಕ್ಕೊಡ್ತದೆ. ಅಂತಂದ್ರೆ ಇಂಡಿಯನ್ ಜಡ್ಜಸ್ have a power to give a judgment on the
ಆನ್ ದ ಬ್ರಿಟಿಷ್ ಮೆನ್ಸ್ ಕೇಸಸ್. ಆನ್ ದ ಬ್ರಿಟಿಷ್ ಮೆನ್ಸ್ ಕೇಸಸ್ ಅಂದ್ರೆ ಭಾರತೀಯ ನ್ಯಾಯಾಧೀಶರಿಗೆ ಬ್ರಿಟಿಷ್ ಪ್ರಜೆಗಳ ಮೇಲಿನ ಪ್ರಕರಣಗಳ ಮೇಲೆ ತೀರ್ಪನ್ನು ನೀಡ್ತಕ್ಕಂಥ ಅಧಿಕಾರವನ್ನ ಏನು ಕೊಡ್ತಕ್ಕಂಥದ್ದು ಇಲ್ಬರ್ಟ್ ಬಿಲ್. ಬಟ್ ಅನ್ಫಾರ್ಚುನೇಟ್ಲಿ ಇದು ಏನಾಗ್ತದಪ್ಪ, ಇದು ಬಹಳ ಇಂಗ್ಲೆಂಡ್ ನಲ್ಲಿ ಕ್ರಾಂತಿಯನ್ನೇ ಮೂಡಿಬಿಡ್ತದೆ. ಲಂಡನ್ ನಲ್ಲಿ ಬಹಳ ತಿಕ್ಕಾಟ ನಡೀತದೆ ಇದಕ್ಕೋಸ್ಕರ. ಏನು ಇಲ್ಬರ್ಟ್ ಬಿಲ್ ಒಂದು ವಿವಾದವನ್ನೇ ಸೃಷ್ಟಿ ಮಾಡ್ತದೆ. ಇದು ರಿಸಲ್ಟ್ ಆಗಿ ಏನಾಗ್ತದೆ, ಮುಂದೊಂದು ದಿನ ಲಾರ್ಡ್ ರಿಪ್ಪನ್ ರಾಜೀನಾಮೆ ಕೊಡ್ಲಿಕ್ಕೆ ಇದು ಸಹ ಒಂದು ಕಾರಣ ಆಗಿ ನಾವು ನೋಡ್ಬೋದು. ಯಾವುದು? ಸೊ ಇದಿಷ್ಟು ನಮ್ಮ ಭಾರತದಲ್ಲಿ ನ್ಯಾಯಾಂಗದ ವ್ಯವಸ್ಥೆಯನ್ನ ನಾವು ನೋಡ್ಬೋದು. ಹೌದಾ? ಇದ್ರ ಜೊತೆಗೆ ನೀವು ನೋಡಿರ್ಬೋದು ಚಾರ್ಟರ್ ಕಾಯ್ದೆಯಲ್ಲಿ ಅದನ್ನು ಸೇರಿಸ್ಕೊಳ್ಳಿ. ಚಾರ್ಟರ್ ಕಾಯ್ದೆಯಲ್ಲಿ ಲಾ ಮೆಂಬರ್ ಅನ್ನ ಆಡ್ ಮಾಡಿದ್ರು ಅಂತ ಹೇಳಿದೆ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ. ಅದನ್ನು ಸಹ ನೀವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೀವು ಸೇರಿಸಬಹುದು. ಆಯ್ತಾ? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದನ್ನು ಸಹ ನೀವು ಸೇರಿಸಬಹುದು. ಇದಿಷ್ಟು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಅದರ ಬೆಳೆದು ಬಂದಂತ ಆದಿ. ಆಯ್ತಾ? ದೆನ್ ಎವಲ್ಯೂಷನ್ ಆಫ್ ಎಜುಕೇಶನ್ ಸಿಸ್ಟಮ್. ಭಾರತದಲ್ಲಿ ಶಿಕ್ಷಣ ಬೆಳೆದು ಬಂದಂತ ಆದಿಯನ್ನು ನಾವು ನೋಡೋದಾದ್ರೆ, ಒಂದ್ ಸೆಕೆಂಡ್ ಇರಿ. ಭಾರತದಲ್ಲಿ ಶಿಕ್ಷಣ ಬೆಳೆದು ಬಂದಂತ ಆದಿ ವಾರನ್ ಹೆಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಒಂದು ಮದರಸವನ್ನ ಸ್ಥಾಪನೆ ಮಾಡ್ತಾರೆ. ವಾರನ್ ಹೆಸ್ಟಿಂಗ್ಸ್ ಎಲ್ಲಿ? ಕಲ್ಕತ್ತಾದಲ್ಲಿ ಒಂದು ಮದರಸವನ್ನ ಸ್ಥಾಪನೆ ಮಾಡ್ತಾರೆ. ಯಾರು? ವಾರನ್ ಹೆಸ್ಟಿಂಗ್ಸ್. ಆಯ್ತಾ? ದೆನ್ ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು. ವಿಲಿಯಂ ಜೋನ್ಸ್ ಮತ್ತೆ ಜೇಮ್ಸ್. ವಿಲಿಯಂ ಜೋನ್ಸ್ ಅಥವಾ ಜೇಮ್ಸ್. ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು ಕಲ್ಕತ್ತಾದಲ್ಲಿ ದಿ ಏಸಿಯಾಟಿಕ್ ಸೊಸೈಟಿ, ಇದು ಕೇಳಿದಾರೆ, ಕ್ವಶನ್ ಕೇಳ್ತಾರೆ. ಹೂ ಸ್ಟಾರ್ಟೆಡ್ ದಿ ಏಸಿಯಾಟಿಕ್ ಸೊಸೈಟಿ ಇನ್ ಕಲ್ಕತ್ತಾ ಅಂದ್ರೆ ವಿಲಿಯಂ ಜೋನ್ಸ್. ಕಲ್ಕತ್ತಾದಲ್ಲಿ ದಿ ಏಸಿಯಾಟಿಕ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನೇ ಹುಟ್ಟಾಕ್ತಾರೆ. ಯಾರು? ವಿಲಿಯಂ ಜೋನ್ಸ್. ಕಲ್ಕತ್ತಾದಲ್ಲಿ ಏಸಿಯಾಟಿಕ್ ಸೊಸೈಟಿ ಅಂತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಅದಾದ್ಮೇಲೆ 1770ರಲ್ಲಿ ಜೋನಾಥನ್ ಅಂತ ಬರ್ತಾರೆ. ಯಾರು? ಜೋನಾಥನ್. 1770ರಲ್ಲಿ ಜೋನಾಥನ್ ಅಂತ ಬರ್ತಾರೆ. ಇವರು ವಾರಣಾಸಿ ಅಂದ್ರೆ ಇವತ್ತಿನ ನಮ್ಮ ಕಾಶಿ, ವಾರಣಾಸಿಯಲ್ಲಿ ಒಂದು ಸಂಸ್ಕೃತದ ಪಾಠಶಾಲೆಯನ್ನು ತೆಗಿತಾರೆ. ಎಲ್ಲಿ ತೆಗೆಯೋದು? ವಾರಣಾಸಿಯಲ್ಲಿ ಒಂದು ಸಂಸ್ಕೃತದ ಕಾಲೇಜ್ ಅನ್ನ ತೆಗಿತಾರೆ. ಯಾರು? ಜೋನಾಥನ್ ಅಂತಕ್ಕಂಥವ್ರು. ದೆನ್ ನೆಕ್ಸ್ಟ್ ಬರೋದೇನಪ್ಪಾ, 1800ರಲ್ಲಿ ವೆಲ್ಲೆಸ್ಲಿ ಫೋರ್ಟ್ ವಿಲಿಯಂ ಕಲ್ಕತ್ತಾದಲ್ಲಿ ಸಿವಿಲ್ ಸರ್ವಿಸ್ ಟ್ರೈನಿಂಗ್ ಅಕಾಡೆಮಿನ ತಗೊಂಡ್ಬರ್ತಾರೆ. ಯಾರು? ವೆಲ್ಲೆಸ್ಲಿ. ಸಿವಿಲ್ ಸರ್ವಿಸ್ ಟ್ರೈನಿಂಗ್ ಅಕಾಡೆಮಿಯನ್ನ ತರಬೇತಿ ಶಾಲೆಯನ್ನ ತರ್ತಾರೆ. ನಾಗರಿಕ ಸೇವೆಗಳ ತರಬೇತಿ ಶಾಲೆಯನ್ನ ವೆಲ್ಲೆಸ್ಲಿ ತಗೊಂಡ್ಬರ್ತಾರೆ. ಆದ್ರೆ ಇದು ಲೇಟರ್ಲಿ ಕ್ಲೋಸ್ಡ್ ಆನ್ ಪರ್ಮನೆಂಟ್. ಲಂಡನ್ ನಲ್ಲಿ ಇದು ಟ್ರೈನಿಂಗ್ ಅಕಾಡೆಮಿಯನ್ನ, ಶಾಶ್ವತ ತರಬೇತಿ ಶಾಲೆಯನ್ನ ಲಂಡನ್ ನಲ್ಲಿ ತೆಗಿತಾರೆ. ಮತ್ತೆ 813 ಕಾಯ್ದೆಯಲ್ಲಿ ನಿಮ್ಗೆ ಗೊತ್ತು ಏನು? 813 ಕಾಯ್ದೆಯಲ್ಲಿ ಚಾರ್ಟರ್ ಆಕ್ಟಲ್ಲಿ 1,00,000 ರೂಪಾಯಿ ಮೀಸಲಾಣವನ್ನ ಇಟ್ರ. 1 lakh rupees ರಿಸರ್ವ್ ಫಂಡ್, 1 lakh rupees ರಿಸರ್ವ್ ಮನಿಯನ್ನ ಇಟ್ರು. ಏನಕ್ಕೆ? ವೆಸ್ಟರ್ನ್ ಎಜುಕೇಶನ್ ಪ್ರಮೋಷನ್ಗೋಸ್ಕರ ಭಾರತದಲ್ಲಿ 1 ಲಕ್ಷ ರೂಪಾಯಿ ಮೀಸಲಾಣವನ್ನ ಇಟ್ಟಿದ್ರು. ಸರಿನಾ? ಅದಾದ ನಂತರ 830ರಲ್ಲಿ ಭಾರತದಲ್ಲಿ ಪ್ರಗತಿಪರರು ಮತ್ತು ಆಟೋಡೆಕ್ಸ್ ಮತ್ತೆ ಪ್ರೋಗ್ರೆಸಿವ್ ಪೀಪಲ್ ಅಂತಕ್ಕಂಥದ್ದು ಎರಡು ಬಣಗಳ ಉಂಟಾಗ್ತದೆ. ಒಂದು ಏನು ಪಾಶ್ಚಿಮಾತ್ಯದ ಶಿಕ್ಷಣವನ್ನ ಬೇಕು ಅಂತ, ಒಂದು ಪಾಶ್ಚಿಮಾತ್ಯ ಶಿಕ್ಷಣ ಅಂದ್ರೆ ಇಂಗ್ಲಿಷ್ ಶಿಕ್ಷಣ ನಮಗೆ ಅವಶ್ಯಕತೆ ಇದೆ ಅಂತ ಒಂದು ಅಡ್ವೊಕೇಟ್ ಮಾಡಿದ್ರೆ, ಆರ್ಥೋಡಾಕ್ಸ್ ಹಿಂದೂ ಮತ್ತೆ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತ ಕಟ್ಟ ಹಿಂದುತ್ವವಾದಿಗಳು, ಕಟ್ಟ ಇಸ್ಲಾಮಿಕ್ ವಾದಿಗಳು ಏನಂತ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಪಾಶ್ಚಿಮಾತ್ಯ ಶಿಕ್ಷಣದ ಅವಶ್ಯಕತೆ ಇಲ್ಲ, ನಾವು ಅದ್ರ ವಿರುದ್ಧವಾಗಿದ್ದೀವಿ, ನಾವು ಅದ್ರ ಪರವಾಗಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇದು ಡಿಬೇಟ್ ನಡೀತದೆ. ಆಯ್ತಾ? ಪಾಶ್ಚಿಮಾತ್ಯ ಶಿಕ್ಷಣದ ಪರವಾಗಿದ್ದವರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮತ್ತೆ ಮೆಕಾಲೆ ಇದ್ರಲ್ಲ, ಸೊ ಮೆಕಾಲೆ ಸಹ ಇದ್ರ ಪರವಾಗಿ ವರದಿಯನ್ನ ನೀಡ್ತಾರೆ. 1835 ಫೆಬ್ರವರಿ 7ನೇ ತಾರೀಕು ಮೆಕಾಲೆ ವರದಿಯನ್ನ
ಸರ್ಕಾರಕ್ಕೆ ಸಲ್ಲಿಸುತ್ತೆ. ಓಕೆ, 1835ರಲ್ಲಿ ಮೆಕಾಲೆ ವರದಿಯನ್ನ ಸಲ್ಲಿಸ್ತಾರೆ. ಫೆಬ್ರವರಿ 7ನೇ ತಾರೀಕು ಟಿಪ್ಪಣಿಯನ್ನ ಸಲ್ಲಿಸ್ತಾರೆ. ದೆನ್ ಮದ್ರಾಸ್ ಮತ್ತೆ ಬಂಗಾಳದಲ್ಲಿ ಮಿಷನರಿಗಳು ವಿಲಿಯಂ ಕ್ಯಾರಿ ಮತ್ತು ಬ್ಯಾಪ್ಟಿಸ್ಟ್ ಸಂಸ್ಥೆಗಳು ಸ್ಥಾಪನೆ ಆಗುತ್ತೆ. ಎಲ್ಲಿ? ಮದ್ರಾಸ್ನಲ್ಲಿ ವಿಲಿಯಂ ಕ್ಯಾರಿ ಮತ್ತು ಬ್ಯಾಪ್ಟಿಸ್ಟ್ ಬ್ಯಾಪ್ಟಿಸ್ಟ್ ಸಂಸ್ಥೆಗಳ ಸ್ಥಾಪನೆ ಆಗ್ತದೆ. ಆಯ್ತಾ? ಅದ್ರ ನೆಕ್ಸ್ಟ್ ನೋಡೋದಾದ್ರೆ ಚಾರ್ಲ್ಸ್ ವುಡ್ ವರದಿ 1854ರ ಚಾರ್ಲ್ಸ್ ವುಡ್ ವರದಿ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಹುಟ್ಟಿ ಹಾಕಿದಂತ ವರದಿ ಯಾವ್ದಪ್ಪ? ಚಾರ್ಲ್ಸ್ ವುಡ್ ವರದಿ. ಈ ಚಾರ್ಲ್ಸ್ ವುಡ್ ವರದಿಯನ್ನ ಜಾರಿಗೆ ತಂದಂತ ಕೀರ್ತಿ ಲಾರ್ಡ್ ಡಾಲ್ಹೌಸಿಗೆ ಸೇರ್ತಾರೆ. ಇದನ್ನ ಮ್ಯಾಗ್ನಾ ಕಾರ್ಟಾ ಆಫ್ ದಿ ಇಂಡಿಯನ್ ಎಜುಕೇಶನ್ ಅಂತ ಕರೀತಾರೆ. ಭಾರತ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಚಾರ್ಲ್ಸ್ ವುಡ್ ವರದಿಯನ್ನ ಕರೀತಾರೆ. ಭಾರತ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಈ ಚಾರ್ಲ್ಸ್ ವುಡ್ ವರದಿಯನ್ನ ಕರೀತಾರೆ. ಈ ಚಾರ್ಲ್ಸ್ ವುಡ್ ವರದಿಯ ಪರಿಣಾಮವಾಗಿ ನಾವು ಮದ್ರಾಸ್ನಲ್ಲಿ ಇಂದಿಗೆ ಕಾಣ್ತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯ, ಮತ್ತೆ ಬಾಂಬೆಯ ವಿಶ್ವವಿದ್ಯಾಲಯ, ಮತ್ತೆ ಕಲ್ಕತ್ತಾದಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗ್ತದೆ. ಮದ್ರಾಸ್, ಬಾಂಬೆ, ಕಲ್ಕತ್ತಾದಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗ್ತದೆ. ಓಕೆ, ಇದು ಏನು? ಇದನ್ನು ನಾವೇನಂತ ಕರಿತೀವಿ? ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಮತ್ತೆ ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥದ್ದು ಪ್ರೈಮರಿ ಎಜುಕೇಶನ್ ಅಂತಕ್ಕಂಥದ್ದು ವಿಲೇಜ್ ಲೆವೆಲ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಪ್ರೈಮರಿ ಎಜುಕೇಶನ್ ಅಂತಕ್ಕಂಥದ್ದು ಎಲ್ಲಿರ್ಬೇಕು? ವಿಲೇಜ್ ಲೆವೆಲ್ ಅಲ್ಲಿ. ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಗ್ರಾಮೀಣ ಮಟ್ಟದಲ್ಲಿ ನೀಡಬೇಕು. ಪ್ರಾಥಮಿಕ ಶಿಕ್ಷಣವನ್ನ ಗ್ರಾಮೀಣ ಮಟ್ಟದಲ್ಲಿ ನೀಡಬೇಕು. ಮತ್ತೆ ಕಾಲೇಜ್ ಎಜುಕೇಶನ್, ಹೈಸ್ಕೂಲ್ ಮತ್ತೆ ಕಾಲೇಜನ್ನ ಎಲ್ಲಿ? ಡಿಸ್ಟ್ರಿಕ್ಟ್ ಲೆವೆಲ್, ಜಿಲ್ಲಾ ಮಟ್ಟದಲ್ಲಿ ಹೈಸ್ಕೂಲ್ ಮತ್ತೆ ಕಾಲೇಜ್ ಶಿಕ್ಷಣವನ್ನ ಜಿಲ್ಲಾ ಮಟ್ಟದಲ್ಲಿ ನೀಡಬೇಕಂತ ಹೇಳ್ತಾರೆ. ಸರಿನಾ? ಯಾರು? ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ. ಮತ್ತೆ ಇಂಗ್ಲಿಷ್ ಶಿಕ್ಷಣವನ್ನ ಕಾಲೇಜು ಮಟ್ಟದಲ್ಲಿ ನೀಡಬೇಕು. ಪ್ರಾಥಮಿಕದಲ್ಲಿ ಸ್ಥಳೀಯ ಭಾಷೆ ಅಂದ್ರೆ ರೀಜನಲ್, ಪ್ರಾದೇಶಿಕ ಭಾಷೆ, ರೀಜನಲ್ ಲ್ಯಾಂಗ್ವೇಜ್ ಅನ್ನ ಕಳಿಸ್ಬೇಕು. ಎಲ್ಲಿ? ಪ್ರಾಥಮಿಕ ಹಂತದಲ್ಲಿ ಸ್ಥಳೀಯ ಭಾಷೆಯನ್ನ ನೀಡಬೇಕು. ಕಾಲೇಜು ಶಿಕ್ಷಣ ಅಂತ ಬಂದಾಗ ನೀವು ಯಾವ ಭಾಷೆನ ಯೂಸ್ ಮಾಡ್ರಿ? ಆಂಗ್ಲ ಭಾಷೆಯನ್ನ ಯೂಸ್ ಮಾಡಿ. ಇಂಗ್ಲಿಷ್ ಭಾಷೆಯಲ್ಲಿ ನಿಮ್ಗೆ ಶಿಕ್ಷಣವನ್ನ ಕಳಿಸ್ಬೇಕು ಅಂತಕ್ಕಂಥದ್ದನ್ನ ಚಾರ್ಲ್ಸ್ ವುಡ್ ವರದಿ ಹೇಳ್ತದೆ. ಇದಾದ ನಂತರ 1857ರಲ್ಲಿ ಕಲ್ಕತ್ತಾದಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಅದನ್ನ ಹೇಳಿದೀವಿ. ಮತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಡಾಲ್ಹೌಸಿ ಜಾರಿಗೆ ತರ್ತಾರೆ. ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಜುಕೇಶನ್ ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಜಾರಿಗೆ ತಂದಂತ ಖ್ಯಾತಿ ಯಾರು ಸಿಗ್ತದಪ್ಪ? ಲಾರ್ಡ್ ಡಾಲ್ಹೌಸಿಗೆ ಸಿಗ್ತದೆ. ಲಾರ್ಡ್ ಡಾಲ್ಹೌಸಿ. ದೆನ್ ಪ್ರಮುಖವಾದಂತ ಕಮಿಷನ್ಸ್, ಆಯೋಗಗಳು ಯಾವ್ದಾದ್ರು? ಅಂಟರ್ ಆಯೋಗ. ಆ ಜಲಿಯನ್ ವಾಲಾಬಾಗ್ ನಂತರ ಬರ್ತಕ್ಕಂಥ ಅಂಟರ್ ಬೇರೆ, ಈ ಅಂಟರ್ ಬೇರೆ. ಅಂಟರ್ ಆಯೋಗ. ಸೊ ಈ ಅಂಟರ್ ಆಯೋಗ ಏನ್ ಹೇಳ್ತದಪ್ಪ? ಗವರ್ಮೆಂಟ್ ಪ್ರಿಫರೆನ್ಸ್ ಫಾರ್ ಪ್ರೈಮರಿ ಎಜುಕೇಶನ್. ಏನು? ಪ್ರಾಥಮಿಕ ಶಿಕ್ಷಣಕ್ಕೆ ಗವರ್ಮೆಂಟ್ ಏನ್ ಮಾಡ್ಬೇಕು? ಒತ್ತನ್ನ ನೀಡಬೇಕು. ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತನ್ನ ನೀಡಬೇಕು. ಅಂಡ್ ಮುನ್ಸಿಪಲ್ ಬೋರ್ಡ್ ಗಿವ್ ಅಂತ ಸೂಪರ್ವಿಷನ್. ಅಂತಂದ್ರೆ ಮುನ್ಸಿಪಲ್ ಬೋರ್ಡ್ ಗಳು ಇರ್ತಾವಲ್ಲ, ಅದರ ಮೇಲ್ವಿಚಾರಣೆಯನ್ನು ಯಾರು ಮಾಡಬೇಕು? ಮುನ್ಸಿಪಲ್ ಬೋರ್ಡ್ ಗಳು ಮಾಡ್ಬೇಕಂತ ಹೇಳ್ತಾರೆ. ಮುನ್ಸಿಪಲ್ ಬೋರ್ಡ್ ಮಾಡ್ಬೇಕಂತ ಹೇಳ್ತಾರೆ. ಮತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಎಂಕರೇಜ್ ದ ಫಂಡ್ ವಿತ್ 1/3 ಗವರ್ಮೆಂಟ್ ಫಂಡಿಂಗ್. ರೀಜನಲ್ ವುಮೆನ್ಸ್ ಎಜುಕೇಶನ್ ಅಂತಂದ್ರೆ ಪ್ರಾದೇಶಿಕ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ. ಮತ್ತೆ 1/3 ಗವರ್ಮೆಂಟ್ ಫಂಡಿಂಗ್ ಆಗ್ಬೇಕು. ಎಲ್ಲಿಗೆ? ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅಂತೇಳಿ ಅಂಟರ್ ವರದಿ ತನ್ನ ವರದಿಯಲ್ಲಿ ಪ್ರಕಟ ಮಾಡ್ತದೆ. ಆಯ್ತಾ? ಮತ್ತೆ ಇದರ ಪರಿಣಾಮವಾಗಿ ಡೆಕ್ಕನ್ ಎಜುಕೇಶನ್ ಸೊಸೈಟಿಯಲ್ಲಿ ಬಾಂಬೆ, ತಿಲಕ್ ಮತ್ತೆ ಅಗರ್ಕರ್
ದ ವೆರಿ ಫೇಮಸ್ ಡೆಕ್ಕನ್ ಎಜುಕೇಶನ್ ಸೊಸೈಟಿ. ಬಾಂಬೆಲಿ ಏನಪ್ಪಾ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಜನ್ಮ ತಾಳ್ತದೆ. ಡೆಕ್ಕನ್ ಎಜುಕೇಶನ್ ಸೊಸೈಟಿ ಬಾಂಬೆಯಲ್ಲಿ ಜನ್ಮ ತಾಳ್ತದೆ. ಬಾಂಬೆಯಲ್ಲಿ ಜನ್ಮ ತಾಳ್ತದೆ. ಇದನ್ನ ಯಾರು ಸ್ಟಾರ್ಟ್ ಮಾಡೋದು? ಬಾಲಗಂಗಾಧರನಾಥ ತಿಲಕ್ ಅಂಡ್ ಅಗರ್ಕರ್. ಅಗರ್ಕರ್ 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 ಓಕೆ. ನೆಕ್ಸ್ಟ್ ತೆಲಂಗಾಣದಲ್ಲಿ ಒಂದು ನ್ಯಾಷನಲ್ ಸ್ಕೂಲ್ ಓಪನ್ ಆಗುತ್ತೆ, ರಾಷ್ಟ್ರೀಯ ಶಾಲೆ. ಮತ್ತೆ 1904ರಲ್ಲಿ ಭಾರತೀಯ ಯೂನಿವರ್ಸಿಟಿಗಳ ಕಾಯ್ದೆ, ಇಂಪಾರ್ಟೆಂಟ್ ಯೂನಿವರ್ಸಿಟಿಗಳ ಕಾಯ್ದೆ, ವಿಶ್ವವಿದ್ಯಾಲಯ ಕಾಯ್ದೆ. ವಿಶ್ವವಿದ್ಯಾಲಯ ಕಾಯ್ದೆ ಸರ್ ಥಾಮಸ್ ರಾಲಿ ಅವರ ನೇತೃತ್ವದಲ್ಲಿ ಬಂದಿರತಕ್ಕಂಥದ್ದು ಯಾವ್ದಪ್ಪ? ವಿಶ್ವವಿದ್ಯಾಲಯಗಳ ಕಾಯ್ದೆ. ಸರ್ ಥಾಮಸ್ ರಾಲಿ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯ ಕಾಯ್ದೆ ಬರ್ತದೆ. ಇದು ಕರ್ಜನ್, ಲಾರ್ಡ್ ಕರ್ಜನ್, ಬಂಗಾಳದ ವಿಭಜಕರಾದಂತ ಲಾರ್ಡ್ ಕರ್ಜನ್ ನೇಮಕ ಮಾಡಿದಂತ ಒಂದು ಸಮಿತಿ ಆಗಿರ್ತದೆ. ಈ ಸಮಿತಿ 1904ರಲ್ಲಿ ವರದಿಯನ್ನು ಮಂಡಿಸ್ತದೆ. ಈ ವರದಿ ಏನಪ್ಪಾ ಅಂತಂದ್ರೆ, ಸೆನೆಟ್ ನಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಅನ್ನ ಏನ್ ಮಾಡ್ಬೇಕು? ಕಡಿಮೆ ಮಾಡಿ ನಾಮಿನೇಟೆಡ್, ನಾಮನಿರ್ದೇಶಿತ ಮೆಂಬರ್ಸ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಪ್ರೈವೇಟ್ ಕಾಲೇಜನ್ನ ಗೌರ್ಮೆಂಟ್ ಅಂಡರ್ಗೆ ತಗೊಬೇಕು ಅಂತ ಹೇಳ್ತಾರೆ. ಓಕೆ. ಮತ್ತೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಒತ್ತು ನೀಡಬೇಕು ಅಂತಾರೆ. ಯಾಕೆ ಪ್ರೈವೇಟ್ ಕಾಲೇಜನ್ನ ಗೌರ್ಮೆಂಟ್ ಅಂಡರ್ ತಗೋಬೇಕು ಅಂತಂದ್ರೆ, ಆಗ ದ ಕಾಲೇಜ್, ದ ಎಜುಕೇಶನಲ್ ಸಿಸ್ಟಮ್, ದ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಆರ್ ಬಿಕಮ್ ದ ನ್ಯಾಷನಲ್ ಪೊಲಿಟಿಕಲ್ ಫ್ಯಾಕ್ಟರಿ. ಒಂದು ರಾಷ್ಟ್ರೀಯ ಏನು ರಾಜಕೀಯ ಕಾರ್ಖಾನೆಯಾಗಿ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಗಳು, ವಿಶ್ವವಿದ್ಯಾಲಯಗಳು ಮಾರ್ಪಾಡಾಗ್ತಾ ಇರೋ ಕಾರಣ ಸೊ ಏನ್ ಮಾಡ್ಬೇಕು? ಎಲ್ಲಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನು ನಾವು ನಮ್ಮ ಸುಪರ್ದಿಗೆ ತಗೊಬೇಕು ಅಂತ ಹೇಳಿ ಯಾರು ರೆಕಮೆಂಡ್ ಮಾಡೋದು? ಯೂನಿವರ್ಸಿಟಿ ಆಕ್ಟ್ 1904ರಲ್ಲಿ ಸರ್ ಥಾಮಸ್ ರಾಲಿ ಅವರು ಮಾಡ್ತಾರೆ. ಓಕೆ, ಸರ್ ಥಾಮಸ್ ರಾಲಿ ಅವರು ಮಾಡ್ತಾರೆ. ಮತ್ತೆ ಇಂಡಿಯಾದ ಮೊಟ್ಟ ಮೊದಲ ಮಹಿಳಾ ವಿವಿ ಒಂದು ಸ್ಟಾರ್ಟ್ ಆಗುತ್ತೆ. ಶ್ರೀಮತಿ ನಾಟಿಬಾಯಿ ದಾಮೋದರ್ ಠಾಕರ್ಸೆ ಅಂತೇಳಿ. ಶ್ರೀಮತಿ ನಾಟಿಬಾಯಿ ದಾಮೋದರ್ ಠಾಕರ್ಸೆ. ಶ್ರೀಮತಿ ನಾಟಿಬಾಯಿ ದಾಮೋದರ್ ಠಾಕರ್ಸೆ, SNDT ಅಂತ ಕರಿತೀವಿ. ಶ್ರೀಮತಿ ನಾಟಿಬಾಯಿ ದಾಮೋದರ್ ಠಾಕರ್ಸೆ. ಓಕೆ. ಸೊ ಇದನ್ನ ಓಪನ್ ಮಾಡೋದು ದೋಂಡೋ ಕೇಶವ ಕರ್ವೆ. ಇದನ್ನ ಸ್ಟಾರ್ಟ್ ಮಾಡೋರು ಯಾರು? ದೋಂಡೋ ಕೇಶವ ಕರ್ವೆ. ದೋಂಡೋ ಕೇಶವ ಕರ್ವೆ ಇದನ್ನ ಸ್ಥಾಪನೆ ಮಾಡೋರು ದೋಂಡೋ ಕೇಶವ ಕರ್ವೆ. ಆಯ್ತಾ? ಶ್ರೀಮತಿ ನಾಟಿಬಾಯಿ ದಾಮೋದರ್ ಠಾಕರ್ಸೆ ಅಂತಕ್ಕಂಥ ಯೂನಿವರ್ಸಿಟಿಯನ್ನ ದೋಂಡೋ ಕೇಶವ ಕರ್ವೆ ಅವರು ಸ್ಟಾರ್ಟ್ ಮಾಡ್ತಾರೆ. ಇದು ಮೊದಲ ವಿವಿ, ಮೊದಲ ಮಹಿಳಾ ವಿವಿ ಅಂತೇಳಿ ಫೇಮಸ್ ಆಗಿರೋದು. ದ ಫಸ್ಟ್ ವುಮೆನ್ ವಿವಿ ಇನ್ ಇಂಡಿಯಾ, ಮೊದಲ ಮಹಿಳಾ ವಿವಿ. ಸರಿನಾ? ಮತ್ತೆ ಇದಾದ್ಮೇಲೆ ವಿಶ್ವಭಾರತಿ ಯೂನಿವರ್ಸಿಟಿನೂ ಇದೆ. ವಿಶ್ವಭಾರತಿ ಯೂನಿವರ್ಸಿಟಿ ಬೋಲ್ಪುರದ ಶಾಂತಿ ನಿಕೇತನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು 1921ರಲ್ಲಿ ವಿಶ್ವಭಾರತಿ ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ? ನೆಕ್ಸ್ಟ್ ಸ್ಯಾಡ್ಲರ್ ಕಮಿಟಿ. ಈ ಸ್ಯಾಡ್ಲರ್ ಕಮಿಟಿ ಏನು ನಮ್ಮ ಇವತ್ತಿನ ಪದವಿ 3 ವರ್ಷ ಇದೆಯಲ್ಲ, ಈ ಪದವಿ 3 ವರ್ಷನ ಯಾರು ಸ್ಟಾರ್ಟ್ ಮಾಡಿದ್ದು? ಸ್ಯಾಡ್ಲರ್ ಕಮಿಟಿ ರೆಕಮೆಂಡ್ ಮಾಡಿದ್ದು. ಮತ್ತೆ ಕಲ್ಕತ್ತಾ ಯೂನಿವರ್ಸಿಟಿಯನ್ನ ಸರ್ಕಾರಿ ಅಧೀನಕ್ಕೆ ತಂದು ಕೊಡ್ತಾರೆ ಸ್ಯಾಡ್ಲರ್ ಕಮಿಟಿ. ಮತ್ತೆ ಹಾರ್ಟ್ಗನ್ ಕಮಿಟಿ. ಸೊ ಈ ಆರ್ಟ್ಗನ್ ಸಮಿತಿ ಏನ್ ಗೊತ್ತಾ? ಇಂಡಿಯನ್ ಸ್ಟ್ಯಾಟ್ಯೂಟರಿ ಕಮಿಷನ್ ಇಂದ ನೇಮಕ ಆಗ್ತದೆ. ಇದು ಪ್ರೈಮರಿ ಎಜುಕೇಶನ್ ಅಲ್ಲ ಕಂಪಲ್ಸರಿ ಮಾಡ್ತದೆ. ಮತ್ತೆ ಸೆಕೆಂಡರಿ, ಇಂಟರ್ಮೀಡಿಯೇಟ್. ಈ ಪ್ರೈಮರಿ ಎಜುಕೇಶನ್ ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಏನ್ ಮಾಡ್ತದೆ? ಕಂಪಲ್ಸರಿ ಮಾಡ್ತದೆ. ಈ ಸೆಕೆಂಡರಿ ಮತ್ತೆ ಇಂಟರ್ಮೀಡಿಯೇಟ್ ಎಜುಕೇಶನ್ ಇರ್ತದಲ್ಲ, ಪ್ರಾಥಮಿಕಕ್ಕಿಂತ ಮುಂದೆ ಸೆಕೆಂಡರಿ ಮತ್ತೆ ಇಂಟರ್ಮೀಡಿಯೇಟ್ +2 ಎಜುಕೇಶನ್, ಅದನ್ನ ಓನ್ಲಿ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಅರ್ಹರಿಗೆ ಮಾತ್ರ ನೀಡಬೇಕು ಅಂತ ಹೇಳ್ತದೆ. ಅಂದ್ರೆ ಸೆಲೆಕ್ಟಿವ್ ಪರ್ಸನ್ಸ್ಗೆ ಮಾತ್ರ ನೀಡಬೇಕು ಅಂತ ಹೇಳಿ ಹೇಳ್ತಾರೆ. ದೆನ್ ಸರ್ಜೆಂಟ್ ಪ್ಲಾನ್ ಅಂತ ಸರ್ ಜಾನ್ ಸರ್ಜೆಂಟ್ ಅಂತ ಇವ್ರ ಫುಲ್ ನೇಮ್. ಸರ್ ಜಾನ್ ಸರ್ಜೆಂಟ್ ಅಂತ ಹೇಳಿ ಇವರ ಫುಲ್ ನೇಮ್. ಸರ್ ಜಾನ್ ಸರ್ಜೆಂಟ್ ಅಂತ ಇವ್ರ ಫುಲ್ ನೇಮ್. ಈ ಸರ್ ಜಾನ್ ಸರ್ಜೆಂಟ್ ಅವ್ರು ಏನ್ ಮಾಡ್ತಾರಪ್ಪ? 6 ರಿಂದ 11 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕಂತ ಹೇಳ್ತಾರೆ. ಏನು 6 to ಆಕ್ಚುಲಿ 11 ಆಗಬೇಕು. 11 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯದ ಶಿಕ್ಷಣವನ್ನ ನೀಡಬೇಕಂತ ಸರ್ ಜಾನ್ ಸರ್ಜೆಂಟ್ ಪ್ಲಾನ್ ಅಲ್ಲಿ ಹೇಳ್ತಾರೆ. ಮತ್ತೆ ರಾಧಾಕೃಷ್ಣ ಕಮಿಟಿ
ವೆರಿ ಇಂಪಾರ್ಟೆಂಟ್ಲಿ ರಾಧಾಕೃಷ್ಣನ್ ಕಮಿಟಿ, ನಮ್ಮ ರಾಷ್ಟ್ರಪತಿ, ಮಾಜಿ ರಾಷ್ಟ್ರಪತಿ. ಇದು ಇವ್ರೇನ್ ಹೇಳ್ತಾರೆ, ಸೆಟ್ ನೀವು PU ಡಿಗ್ರಿ ಆಗಕ್ಕೂ ಮೊದಲೇ ನೀವು ಎಷ್ಟು ವರ್ಷ ಓದಿರ್ಬೇಕು, 12 year ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಅನ್ನು ಓದಿರ್ಬೇಕು ಅಂತ ಹೇಳ್ತಾರೆ. ಆಯ್ತಾ, 10+2. ದೆನ್ ಮ್ಯಾಂಡೇಟೆಡ್ 180 days ವರ್ಕಿಂಗ್ ಡೇಸ್ ಅಂತಂದ್ರೆ ಕನಿಷ್ಠ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ದಿನ ಕಾರ್ಯನಿರ್ವಹಿಸಬೇಕು, 180 ದಿನಗಳ ಕಾಲ ಕನಿಷ್ಠ ಕಾರ್ಯನಿರ್ವಹಿಸಬೇಕು. ಮತ್ತೆ ಯೂನಿವರ್ಸಿಟಿ ಕೇವಲ ವಿಶ್ವವಿದ್ಯಾಲಯ ನೀಡ್ತಾ ಇರತಕ್ಕಂಥ ಶಿಕ್ಷಣ ಇದಷ್ಟೇ ನಾಗರಿಕ ಸೇವೆಗಳಿಗೆ ಸಾಲೋದಿಲ್ಲ. ಈ ಶಿಕ್ಷಣವನ್ನು ಹೊರತುಪಡಿಸಿ ನಾವು ಬೇರೆ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಜಾರಿಗೆ ತರಬೇಕು, ನಾಗರಿಕ ಸೇವೆಗೆ ಜಾಸ್ತಿ ನಾವು ಉತ್ತೇಜನ ನೀಡಬೇಕು ಅಂತಕ್ಕಂಥ ಅಂಶವನ್ನ ಯಾರು ಸೇರಿಸೋದು, ರಾಧಾಕೃಷ್ಣನ್. ಸರಿನಾ? ಸೊ ಇವರ ರೆಕಮೆಂಡೇಶನ್ ಮೇಲೆಗೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಸ್ಟಾರ್ಟ್ ಆಗುತ್ತೆ. ಯೂನಿವರ್ಸಿಟಿ UGC, ಇವತ್ತಿನ ನಾವು UGC ಅಂತ ಏನ್ ಕರಿತೀವಲ್ಲಪ್ಪ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ವಿಶ್ವವಿದ್ಯಾಲಯ ಧನ ಆಯೋಗ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯಾರ ರೆಕಮೆಂಡೇಶನ್ ಬರೋದು ಅಂತಂದ್ರೆ ಸರ್ ಎಂ ರಾಧಾಕೃಷ್ಣನ್ ಅವರ ರೆಕಮೆಂಡೇಶನ್ ಮೇಲೆ ಬರ್ತಕ್ಕಂಥದ್ದು, ಶ್ರೀ ರಾಧಾಕೃಷ್ಣನ್ ಅವರ ರೆಕಮೆಂಡೇಶನ್ ಬರ್ತಕ್ಕಂಥದ್ದು ಯಾವುದು, UGC 1957 ಬರ್ತದೆ. ಆಯ್ತಾ? ಮತ್ತೆ ಯೂನಿಫಾರ್ಮ್ ಎಜುಕೇಶನ್ ಸಿಸ್ಟಮ್ ಅಂತಂದ್ರೆ ಎಲ್ರಿಗೂ ಸಹ ಒಂದೇ ಏಕರೂಪ ಶಿಕ್ಷಣವನ್ನು ತರಬೇಕು ಅಂತ ಹೇಳ್ತಾರೆ. ಯೂನಿಫಾರ್ಮ್ ಅಂದ್ರೆ ಏಕರೂಪ ಶಿಕ್ಷಣ ವ್ಯವಸ್ಥೆನ ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ಏಕರೂಪ ಶಿಕ್ಷಣವನ್ನ ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ಯೂನಿಫಾರ್ಮ್ ಎಜುಕೇಶನ್ ಸಿಸ್ಟಮ್, ಇಡೀ ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳು ಸಹ ಒಂದೇ ರೀತಿ ಸಿಲೆಬಸ್ ಅನ್ನ ಹೊಂದಬೇಕು ಅಂತದ್ದು ಇವರ ಉದ್ದೇಶ. ಇದಲ್ದೇನೆ ನಿಮ್ಗೆ ವಾರ್ಧಾ ಶಿಕ್ಷಣ ಅಧಿವೇಶನ ಅಂತ ಹೇಳಿ 37 ನಡೀತದೆ. 1964 ಕೊಠಾರಿ ಆಯೋಗ ಸಹ ಶಿಕ್ಷಣ ಸುಧಾರಣೆ ಬಗ್ಗೆ ಹೇಳ್ತಾರೆ. ಯಾವುದು? ಕೊಠಾರಿ ಆಯೋಗ. ಸೊ ನಿಮ್ಗೆ 1934 ಎಷ್ಟರಲ್ಲಿ 34 ಅಲ್ಲ 37 ವಾರ್ಧಾ ಶಿಕ್ಷಣ ಅಧಿವೇಶನ ಅಂತಾನು ನಡೀತದೆ. ಸೊ ನಿಮ್ಗೆ ಇದಿಷ್ಟು ಭಾರತದಲ್ಲಿ ಶಿಕ್ಷಣ ಕ್ರಾಂತಿಗೆ ಸಂಬಂಧಪಟ್ಟಂತ ಬಹುಮುಖ್ಯವಾದಂತ ಅಂಶಗಳು. ಸಾಕಷ್ಟು ಎಲ್ಲಾ ಅಂಶಗಳನ್ನ ನಾನು ಕವರ್ ಮಾಡಿದ್ದೀನಿ. ಇನ್ನು ಉಳಿತಕ್ಕಂಥದ್ದು ನಿಮ್ಗೆ ಪ್ರೆಸ್ ಏನು ಪತ್ರಿಕಾ ಕಾಯ್ದೆ ಒಂದು ಉಳಿತದೆ. ನಾಳೆ ದಿನ ಆ ಪತ್ರಿಕಾ ಕಾಯ್ದೆಯನ್ನ ನಾವು ನೋಡೋಣ. ಪತ್ರಿಕೆಗಳ ಮುಖಾಂತರ ಇನ್ನು ಉಳಿಕೆ ಎಲ್ಲ ನಮ್ಮ ಕ್ರಾಂತಿಗಳು, ನೇಟಿವ್ ರೂರಲ್ಸ್ ಇವೆಲ್ಲವೂ, ಮತ್ತೆ ಸ್ವತಂತ್ರ ಭಾರತ ಹೋರಾಟ, ಇದಿಷ್ಟನ್ನು ನಾಳಿನ ತರಗತಿಯಲ್ಲಿ ಸಾಧ್ಯವಾದಷ್ಟು ನಾವು ಡಿಸ್ಕಸ್ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಫಾರ್ ದ ಡೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.